ನಮಸ್ಕಾರ, ಸ್ವಾಗತ ನಿಮಗೆ ಟು ದ ಜೋಶ್ ಫ್ಯಾಕ್ಟರ್ ಚಾನೆಲ್. ಇವತ್ತಿನ ನೋ ಫಿಲ್ಟರ್ ನಿಖಿಲ್ ಕಾನ್ವರ್ಸೇಷನ್ನಲ್ಲಿ ನನ್ನ ಜೊತೆ ಇದ್ದಾರೆ ಬಿಜೆಪಿಯ ಹಿರಿಯ ನಾಯಕರು, ಮಾಜಿ ಶಾಸಕರು, ಸಚಿವರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಇವತ್ತಿನ ದಿನ ಹಿ ಸರ್ವ್ಸ್ ದ ಬಿಜೆಪಿ ಆ್ಯಂಡ್ ದ ಸ್ಟೇಟ್ ಆಸ್ ಅ ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಸಿ ಟಿ ರವಿ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಮಸ್ಕಾರ. ಯಾವ ವಿಷಯದಿಂದ ಶುರು ಮಾಡೋಣ? ಪೊಲಿಟಿಕ್ಸ್, ಐಡಿಯಾಲಜಿ, ಕಾಂಟ್ರವರ್ಸೀಸ್, ಭಾಷೆ, ಧರ್ಮ, ದೇಶ, ವೇಷ, ಭೂಷ? ಪತ್ರಕರ್ತರಿಗೆ ನಾವು ನಿರ್ಬಂಧ ಹಾಕೋಕ್ಕಾಗಲ್ಲ, ಗೈಡ್ ಮಾಡೋಕ್ಕೂ ಆಗಲ್ಲ. ನೀವು ಯಾವ ಮೂಲದಿಂದ ಬೇಕಾದ್ರೂ ಶುರು ಮಾಡಿ. ನಿಮ್ಮ ಏರಿಯಾಯಿಂದಲೇ ಶುರು ಮಾಡೋಣ ಸರ್. ಪೊಲಿಟಿಕ್ಸ್, ಒಬ್ಬ ಪೊಲಿಟಿಷಿಯನ್ಗೆ ಮತ್ತು ಒಬ್ಬ ಲೀಡರ್ಗೆ ಇರುವಂಥ ವ್ಯತ್ಯಾಸ ಏನು ಸರ್? ರಾಜಕಾರಣದಲ್ಲಿ ಇರೋವನ್ನೆಲ್ಲ ಪೊಲಿಟಿಷಿಯನ್ ಆಗಿಬಿಡ್ತಾನೆ. ಲೀಡರು ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಭವಿಷ್ಯದ ಬಗ್ಗೆ ಯೋಚನೆ ಮಾಡೋನು ಲೀಡರ್ ಆಗ್ತಾನೆ. ಲೀಡರ್ ಆಗಲಿಕ್ಕೆ ಎರಡೇ ದಾರಿ ಇರೋದು. ಪೊಲಿಟಿಷಿಯನ್ ಆಗೋದಕ್ಕೆ ಯಾರ್ದೋ ಚೇಲ ಆದರೂ ಸಾಕು. ಲೀಡರ್ ಆಗೋದಕ್ಕೆ ಜನಪರ ಕಾರ್ಯ ಮತ್ತು ಜನಪರ ಹೋರಾಟ. ಜನಪರ ಹೋರಾಟ ಮಾಡೋವನ್ನ ಜನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರೆ. ಜನಪರ ಕಾರ್ಯ ಮಾಡೋವನ್ನ ಜನ ನಮ್ಮ ನಾಯಕ, ನಮ್ಮ ಲೀಡರ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮೂರನೇ ದಾರಿ ಇಲ್ಲ. ಅಡ್ಡದಾರಿ ಹಿಡಿದು ಅಧಿಕಾರ ಹಿಡಿಬೋದು, ಲೀಡರ್ ಆಗೋಕ್ಕಾಗಲ್ಲ. ಅಂದರೆ ಲೀಡ್ರು ಅಂದರೆ ಇಟ್ ಈಸ್ ಮೋರ್ ಅಬೌಟ್ ದ ಪೀಪಲ್. ಎಸ್, ಆ ವ್ಯಕ್ತಿಗಿನ ಜನ ಅವನನ್ನು ಲೀಡರ್ ಆಗಿ ಒಪ್ಕೊ. ಆ ವ್ಯಕ್ತಿ ನಾನು ಅಂದ್ಕೊಂಡ್ರೆ ಸ್ವಯಂ ಘೋಷಿತವಾಗಿ ಕೆಲವರು ನಾಯಕರುಗಳಿರ್ತಾರೆ. ಅವರು ಫೇಸ್ಬುಕ್ನಲ್ಲಿ, ನೀವು ವಾಟ್ಸಪ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಬಿಟ್ಕೊಂಡು ಲೀಡರ್ ಆಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ ಪೋಸ್ಟರ್ ಹೊಡೆಸಿ ಲೀಡರ್ ಆಗೋಕ್ಕಾಗಲ್ಲ. ಅವ್ರು ಪೋಸ್ಟರ್ ಲೀಡರ್ ಆಗ್ಬೋದು, ಫೇಸ್ಬುಕ್ ಲೀಡರ್ ಆಗ್ಬೋದು. ಜನನಾಯಕ ಆಗಬೇಕು ಅಂತ ಹೇಳಿದ್ರೆ ಜನಪರ ಕಾರ್ಯ ಮತ್ತು ಜನಪರ ಹೋರಾಟ. ರೈಟ್ ಸರ್. ಒಬ್ಬ ಲೀಡರ್ ಆಗೋಕ್ಕೆ ಪ್ರತಿಯೊಬ್ಬ ಪೊಲಿಟಿಷಿಯನ್ಗೂ, ಅಂದರೆ ಹೂ ಎವರ್ ಬಿಕಮ್ಸ್ ಅ ಲೀಡರ್, ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಅಂತ ಜಸ್ಟ್ ಒಂದಷ್ಟು ಎಕ್ಸಾಂಪಲ್ ಜೊತೆ ಸರ್. ದೇವೇಗೌಡರ ವಿಷಯದಲ್ಲಿ ಮಾತಾಡೋದಾದರೆ, ನೀರು, ರಾಜ್ಯದ ಜಲ ಸಮಸ್ಯೆಗಳನ್ನ ಹಿಡ್ಕೊಂಡು ಅವ್ರ ಜನರಿಗೆ ಹತ್ರ ಆದ್ರ. ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡಿ ಅವರು ಒಂದಷ್ಟು ಸಮುದಾಯಗಳಿಗೆ ಹತ್ರ ಆಗಿ ಅವರೊಂದು ಲೀಡರ್ ಆಗಿ ಹೊರಹೊಮ್ಮಿದ್ರ. ಯಡಿಯೂರಪ್ಪನವ್ರಿಗೆ ಆ ವಚನ ಭ್ರಷ್ಟ ಆ ಒಂದು ಸಂಗತಿ ಏನು ನಡೀತು, ಆ ಸಂದರ್ಭದಿಂದನೇ ಅವರು ಬೇರೆ ಲೆವೆಲ್ನಲ್ಲೇ ಲೀಡರ್ ಆಗೋದ್ರ. ಸಿ ಟಿ ರವಿ ಅವರ ಟರ್ನಿಂಗ್ ಪಾಯಿಂಟ್ ಯಾವುದಾಗಿತ್ತು? ನೀವು ಲೀಡರ್ ಆಗೋದಕ್ಕೆ ಯಾವುದೋ ಒಂದು ಘಟನೆ ಸಾಕಾಗಲ್ಲ. ಲೀಡರ್ ಆಗೋದಕ್ಕೆ ಒಂದು ತಪಸ್ಸು ಬೇಕು, ಜನ ಒಪ್ಕೊಳ್ಬೇಕು. ಯಾವುದೋ ಒಂದು ಘಟನೆ ಅಥವಾ ಒಂದು ಸನ್ನಿವೇಶ ಅದನ್ನು ಎಕ್ಸ್ಪೋಸ್ ಮಾಡ್ಬೋದು, ರಿಸಲ್ಟ್ ಆಗಿ ಕನ್ವರ್ಟ್ ಆಗ್ಬೋದು. ಆದರೆ ಲೀಡರ್ ಆಗೋದಕ್ಕೆ ಒಂದು ದಿನ ಒಂದು ಘಟನೆ ಸಾಧ್ಯನೇ ಇಲ್ಲ. ಹಾಗೆ ದಿಢೀರಂತ ಲೀಡರ್ ಆದವರು ದಿಢೀರಾಗಿ ಕಳೆದು ಹೋಗ್ತಾರೆ. ಜನರ ನಡುವೆ ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದ್ರೆ ನಿರಂತರವಾಗಿರ್ತಕ್ಕಂಥ ಜನಪರ ಕಾಳಜಿಯನ್ನು ಇಟ್ಕೊಂಡು ಸಿದ್ಧಾಂತಬದ್ಧವಾಗಿ ಯಾರು ಸಮಾಜದ ನಡುವೆ ಇರ್ತಾರೆ, ಜನರ ನಡುವೆ ಇರ್ತಾರೆ, ಜನರಿಗಾಗಿ ಕೆಲಸ ಮಾಡ್ತಾರೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಯೋಚನೆ ಮಾಡ್ತಾರೆ, ಹಾಗೆ ಮಾಡುವವ್ರನ್ನ ಮಾತ್ರ ಸಮಾಜ ನಮ್ಮ ನಾಯಕ ಅಂತ ಒಪ್ಕೊಳ್ಳುತ್ತೆ. ಅದಕ್ಕೆ ಇಲ್ಲದೇ ಇದ್ದರೆ ಅವರು ಸಿ ಎಮ್ ಆಗ್ಬೋದು, ಅಧಿಕಾರ ಹಿಡಿಬೋದು. ಅಧಿಕಾರ ನಾಯಕತ್ವ ಅಂತ ತಂದುಕೊಡಲ್ಲ. ನಾಯಕತ್ವ ತಂದುಕೊಡೋದಕ್ಕೆ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ನಾಯಕತ್ವ ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕನೇ ಬರಬೇಕು. ಸೊ ಈ ಜನಪರ ಕಾರ್ಯ, ಜನಪರ ಹೋರಾಟ ಅಂದಾಗ ಸಿದ್ದರಾಮಯ್ಯನವ್ರು ಅವತ್ತು ಕೋಲಾರಲ್ಲಿ ಮಾಡಕ್ಕೆ ಹೊರಟಿದ್ದು ಅದೇ, ದೇವೇಗೌಡರು ಮಾಡಿದ್ದು ಅದೇ, ಯಡಿಯೂರಪ್ಪನವ್ರು ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದು ಅದೇ. ಸಿ ಟಿ ರವಿ ಅವರ ಒಂದು ಪೊಲಿಟಿಕಲ್ ಕರಿಯರ್ನಲ್ಲಿ ಈ ಜನಪರ ಅಂತ ಸಿಕ್ಕಿದ್ದೊಂದು ಮಹತ್ವದ ಅವಕಾಶ. ಹತ್ತಾರು ಅವಕಾಶಗಳು ಸಿಕ್ಕಿರ್ಬೋದು ನಿಮಗೆ. ಲೈಕ್ ಯು ಸೆಡ್, ಇದು ಒಂದು ಘಟನೆಯಿಂದ, ಒಂದು ಇವೆಂಟಿಂದ ಆಗೋದಿಲ್ಲ. ದತ್ತಪೀಠ ಸಿ ಟಿ ರವಿ ಅವರ ಪೊಲಿಟಿಕಲ್ ಕರಿಯರ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವು ವಿಶ್ಲೇಷಣೆ ಮಾಡ್ಬೋದಾ? ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಬಸವಣ್ಣವರು ತನ್ನ ವಚನದಲ್ಲಿ ಒಂದು ಮಾತು ಹೇಳ್ತಾರೆ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಆ ವಚನದಲ್ಲಿ ಬರುವಂತಹ 2 ಸಾಲುಗಳು. ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ. ಹಾಗಾಗಿ ನನ್ನನ್ನು ನಾನು ಹೊಗಳ್ಕೊಳ್ಳೋಕ್ಕೆ ಅದು ಸರಿಯಲ್ಲ, ಅದು ನಾನು ಹೊಗಳ್ಕೊಳ್ಳೋಕ್ಕೆ ಬಯಸಲ್ಲ. ದತ್ತಪೀಠ ಒಂದು ಸತ್ಯದ ಪರವಾದ ಹೋರಾಟ, ಹಿಂದುತ್ವದ ಹೋರಾಟ. ಹಿಂದುತ್ವಕ್ಕೆ, ರಾಷ್ಟ್ರೀಯತೆಗೆ ಈ ದೇಶದಲ್ಲಿ ಪರಕೀಯರ ಆಕ್ರಮಣ ಮತ್ತು ಸಾಂಸ್ಕೃತಿಕ ಆಕ್ರಮಣ ಎಷ್ಟು ಅನ್ಯಾಯ ಮತ್ತು ಆಘಾತವನ್ನು ಮಾಡಿದೆಯೋ
ಆ ಅನ್ಯಾಯವನ್ನು ಸರಿಪಡಿಸುವಂಥ ಒಂದು ಹೋರಾಟದ ಭಾಗವಾಗಿ ದತ್ತಪೀಠವನ್ನು ತೆಗೆದುಕೊಂಡಿವೆ ಹೊರತು ರಾಜಕೀಯವಾಗಿ ನಮಗೊಂದು ಅವಕಾಶವಾಗಲಿ ಅಂತ ಅಲ್ಲ. ನಿಜ, ಅದು ನಮಗೆ ಅವಕಾಶವನ್ನು ಎತ್ತರಿಸ್ತು. ಆದರೆ ಅದಕ್ಕೆ ಆ ಕಾರಣಕ್ಕೋಸ್ಕರನೇ ನಾವು ದತ್ತಪೀಠದ ಹೋರಾಟವನ್ನು ಕೈಗೆತ್ಕೊಂಡಿದ್ದಲ್ಲ. ಮತ್ತು ನಾನು ಮೊದಲನೇವನೂ ಅಲ್ಲ ದತ್ತಪೀಠದ ಹೋರಾಟಕ್ಕೆ, ನಾನು ಕಡೆಯವನೂ ಅಲ್ಲ. ಅಂತಹ ದತ್ತಪೀಠಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನೂರಾರು ಸಾವಿರಾರಿದ್ದಾವೆ. ಸರ್, ಈಗ ನೀವೇ ಹೇಳಿದಾಗೆ ಒಂದು ಇವೆಂಟು, ಯಾವುದೋ ಒಂದು ಘಟನೆ ಒಬ್ಬನ್ನ ಲೀಡರ್ ಮಾಡಲ್ಲ. ಜನ ಒಪ್ಪಬೇಕು, ಅವಾಗಲೇ ಲೀಡರ್ ಆಗೋದು. ನೀವು 4 ಸರ್ತಿ MLA ಆದವರು, ಮಿನಿಸ್ಟರ್ ಆದವರು, ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಅದು ಪಕ್ಷದ ಹುದ್ದೆ. ಬಟ್ ಸ್ಟಿಲ್, ಡು ಯು ಕನ್ಸಿಡರ್ ಯುವರ್ ಸೆಲ್ಫ್ ಅ ಲೀಡರ್ ಟುಡೇ? ಮತ್ತೆ ದತ್ತಪೀಠ ಅನ್ನೋ ಒಂದು ಮೂವ್ಮೆಂಟಲ್ಲಿ ತಮ್ಮ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆ, ಯುವರ್ ಪಾರ್ಟಿಸಿಪೇಷನ್ ಇನ್ ದತ್ತಪೀಠ, ಅದು ನಿಮ್ಮನ್ನು ಒಂದು ರೀತಿಯಲ್ಲಿ ಬೂಸ್ಟ್ ಕೊಡ್ತಾ? ನನ್ನ ಸಾರ್ವಜನಿಕ ಬದುಕಿನಲ್ಲಿ ದತ್ತಪೀಠವೂ ಕೂಡ ಒಂದು, ಹಾಗಂತ ಒಂದೇ ಅಂತ ಭಾವಿಸಬೇಡಿ. ದತ್ತಪೀಠ ಅಂದರೆ ಅದು ಹಿಂದುತ್ವದ ಪರವಾದ ಹೋರಾಟ, ಅನ್ಯಾಯದ ವಿರುದ್ಧದ ಹೋರಾಟ, ನ್ಯಾಯದ ಪರವಾಗಿ ಹೋರಾಟ, ಸತ್ಯದ ಪರವಾಗಿರ್ತಕ್ಕಂಥ ಒಂದು ಹೋರಾಟ. ಸತ್ಯ ಹೇಳೋದಕ್ಕೆ ರಾಜಕಾರಣ ಅಡ್ಡ ಬರ್ತಿದ್ದ ಕಾಲದಲ್ಲಿ ನಾವು ರಾಜಕಾರಣಕ್ಕಿಂತ ಸತ್ಯ ಮುಖ್ಯ ಅಂತ ಸತ್ಯವನ್ನು ಹಿಡ್ಕೊಂಡ್ವಿ. ಜನ ಅದಕ್ಕೆ ಬೆಂಬಲಿಸಿದರು. ಸತ್ಯದ ಮನವರಿಕೆ ಆಗ್ತಾ ಆಗ್ತಾ ಜನ ಬೆಂಬಲ ಹೆಚ್ಚಾಗ್ತಾ ಬಂತು. ಇನ್ನು ನನಗೆ ನಾನು ಲೀಡ್ರು ಅಂತ ಹೇಳ್ಕೊಳ್ಳೋದು ಅದು ಯೋಗ್ಯತೆ ಆಗೋದಿಲ್ಲ. ಜನ ಹೇಳಬೇಕು ಲೀಡ್ರು ಅಂತ. ನಾನು ಕಾರ್ಯಕರ್ತ, ಪಕ್ಷದ ಕಟಿಬದ್ಧನಾಗಿರ್ತಕ್ಕಂಥ, ಸಿದ್ಧಾಂತಬದ್ಧನಾಗಿರ್ತಕ್ಕಂಥ ಕಾರ್ಯಕರ್ತ. ಜನ ಹೇಳಿದ್ರೆ, ಜನ ಒಪ್ಕೊಂಡ್ರೆ ಅದು ಜನರ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಲೀಡ್ರ್ ಹೌದಾ ಅಲ್ವಾ ಅಂತ. ನಾನು ಲೀಡ್ರು ಅಂತ ಹೇಳ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ನಾನು ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದ್ರೊಳಗೆ ನಂಗೆ ತೃಪ್ತಿ ಇದೆ. ಈ ಗ್ರಾಸ್ ರೂಟ್ ಲೆವೆಲ್ನಿಂದ ಬೆಳೆದು ಬರುವಂಥ ರಾಜಕಾರಣಿಗಳಲ್ಲಿ ಆ ಪಟ್ಟಿನಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ತಾರೆ ಸರ್. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಈ ರಾಜ್ಯದಲ್ಲಿ ಗ್ರಾಸ್ ರೂಟ್ ಲೆವೆಲ್ನಿಂದ ಬೆಳ್ಕೊಂಡ್ಬಂದಂಥ ರಾಜಕಾರಣಿಗಳು ಯಾರ್ಯಾರು ಅಂತ ನೋಡಿದಾಗ ನಿಮ್ಮದು ಹೆಸರು ಬರುತ್ತೆ. ಅದಕ್ಕೆ ನಾನು ಕೇಳೋದಕ್ಕೆ ಬಯಸ್ತೀನಿ, ಡ್ಯೂ ಸಿ ಅನ್ ಅಡ್ವಾಂಟೇಜ್ ಸರ್? ಯಾರು ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿನ ಒಂದು ಫ್ಯಾಮಿಲಿ ಟ್ರೀ ಹಿಡ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ, ಅವರು ಕ್ಯೂನ ಕಟ್ ಮಾಡಿಬಿಡ್ತಾರೆ. ನೀವು ಕ್ಯೂನಲ್ಲಿ ನಿಂತು ಪ್ರಾಸೆಸಸ್ ಮಾಡಿ ನೀವು ಬರ್ತೀರಿ, ಅವರು ಕ್ಯೂ ಕಟ್ ಮಾಡಿ ಬರ್ತಾರೆ. ನಿಮಗೆ ಅಡ್ವಾಂಟೇಜ್ ಇದೆಯಾ ಇದರಲ್ಲಿ? ಹಾಂ, ನಿಜ. ಲಿಫ್ಟಲ್ಲಿ ಹೋಗೋರು ಭಾಳ ಬೇಗ ಹೋಗ್ತಾರೆ, ಲಿಫ್ಟ್ ಕೈ ಕೊಡ್ಬೋದು. ಆದರೆ ಕಾಲು ಮತ್ತು ಮೆಟ್ಲು ಅಲ್ಲ. ನಾವು ಕಾಲಿನ ಮೇಲೆ ಭರವಸೆ ಇಟ್ಟಿರೋರು, ಮೆಟ್ಲು ಒಂದೊಂದೇ ಮೆಟ್ಲು ಹತ್ತಾ ಬಂದಿರೋರು. ಲಿಫ್ಟು ಮೇಲಕ್ಕೂ ತಗೊಂಡೋಗುತ್ತೆ, ಅಚಾನಕ್ಕಾಗಿ ಕೆಳಗಡೆನೂ ತಂದುಬಿಡುತ್ತೆ. ಆದರೆ ಮೆಟ್ಲು ಹಾಗಲ್ಲ, ಅದು ನಾವು ಏರ್ತಾ ಹೋಗ್ಬೋದು. ನಮ್ಮ ಕಾಲಿನ ಮೇಲೆ ನಾವು ಭರವಸೆ ಇಟ್ಕೊಂಡಿರ್ತಕ್ಕಂಥವ್ರು. ನಿಜ, ನಾನೊಬ್ಬ ಕಾರ್ಯಕರ್ತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಪೋಸ್ಟ್ರು ಹೊಡೆದು, ಮೈಕ್ ಅನೌನ್ಸ್ಮೆಂಟ್ ಮಾಡಿ, ಗೋಡೆ ಬರಹ ಬರೆದು, ರಸ್ತೆಯಲ್ಲಿ ನಿಂತು BJP ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ ಕೆಲವೇ ಜನರೊಳಗೆ ನಾನು ಒಬ್ಬ. ನನಗೊಂದು ಹೆಮ್ಮೆಯ ಸಂಗತಿ. ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಆ ರೀತಿ ಕೆಲವೇ ಜನರಿಗೆ ಅವಕಾಶ ಸಿಕ್ಕಿದೆ. ನಮ್ಮ ಥರ ಅವಕಾಶ ಸಿಕ್ಕಿರೋದ್ರೊಳಗೆ ನಾನು ಒಬ್ಬ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೆಳಗಡೆಯಿಂದ ಬಂದಂಥ ಕಾರ್ಯಕರ್ತರು ನಾಯಕರಾದರೆ, ಯಾವುದೋ ಒಂದು ಪಕ್ಷಕ್ಕೆ ನಾನು ಹೋಲಿಕೆ ಮಾಡೋಕ್ಕೆ ಹೋಗಲ್ಲ, ನಾಯಕರಾದರೆ ಆ ಪಕ್ಷಕ್ಕೆ ಸೈದ್ಧಾಂತಿಕ ಅಸ್ತಿತ್ವ ಮತ್ತು ಅಸ್ಮಿತೆಗೆ ಶಕ್ತಿ ಬರುತ್ತೆ. ಅಚಾನಕ್ಕಾಗಿ ಕೆಲವರು ಬಂದುಬಿಡ್ತಾರೆ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಎಲ್ಲ ಪಕ್ಷಗಳಲ್ಲೂ ನುಸುಳ್ಕೊಂಡು ಬಂದುಬಿಟ್ಟಿದೆ. ಆದರೆ ನೈಜ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸೋದು ಕಾರ್ಯಕರ್ತ ನಾಯಕನಾಗಿ ಬೆಳೆದಾಗ ಅವನು ನೈಜ ಪ್ರಜಾಪ್ರಭುತ್ವವನ್ನು ಪ್ರತಿನಿಧಿಸ್ತಾನೆ. ಇಲ್ಲದೇ ಇದ್ದರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ವಂಶಪಾರಂಪರ್ಯ, ಕುಟುಂಬ ರಾಜಕಾರಣ ಅಂತ ಹೇಳ್ಬೋದು. ಜನ ಮತ್ತೆ ರಾಜಕಾರಣಿಗಳ ನಡುವೆ ಸರ್ ಮುಂಚೆ ಇದ್ದಂಥ ಸಂಬಂಧ ಇವತ್ತಿಲ್ಲ ಅಂತ. ಅಂದ್ರೆ ಪೀಪಲ್ ಡೋಂಟ್ ಟ್ರಸ್ಟ್ ಪೊಲಿಟಿಷಿಯನ್ಸ್ ಆಸ್ ಮಚ್ ಆಸ್ ದೇ ಯೂಸ್ ಟು ಟ್ರಸ್ಟ್. ಅಟ್ ದ ಸೇಮ್ ಟೈಮ್ ರಾಜಕಾರಣಿಗಳನ್ನು ಜನನ ಅಷ್ಟೇ ನಂಬ್ತಾ ಇಲ್ಲ. ಅದ್ರಲ್ಲಿ ನನ್ನ ಪ್ರಶ್ನೆ, ರಾಜಕಾರಣಿಗಳು ಜನರಲ್ವಾ? ಒಂದು ಕಾಲ ಕೆಟ್ಟಿದೆ, ಅಯ್ಯೋ ಹಿಂದಿನ ಕಾಲನೇ ಚೆನ್ನಾಗಿತ್ತು, ಇದೆಲ್ಲ ಒಂದು ಜನ ಮಾತಾಡ್ತಕ್ಕಂಥ ರೂಢಿ ಮಾತು. ವಿಶ್ವಾಸ ಇಟ್ಟಿಲ್ವಾ ಅಂದರೆ ವಿಶ್ವಾಸ ಇಟ್ಟಿದ್ದಾರೆ. ವಿಶ್ವಾಸ ಇಟ್ಟಿರೋ ಕಾರಣಕ್ಕೇ ವಿದೇಶದಿಂದ ಬಂದು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಇಲ್ಲಿ ಓಟ್ ಹಾಕಿದ್ದಾರೆ. ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಭಾರತೀಯ ಸಂಜಾತರು, ಇಲ್ಲಿಯ ಪೌರತ್ವ ಇಟ್ಕೊಂಡಿರ್ತಕ್ಕಂಥವ್ರು, ಇಲ್ಲಿ ಮತದಾರರ ಪಟ್ಟಿಲಿರ್ತಕ್ಕಂಥವ್ರು, ಅವರಿಗೆ ದೇಶಕ್ಕೆ ಯಾರು ಬೇಕು ಅಂತ ಯೋಚನೆ ಮಾಡಿ
ಬಂದು ಓಟ್ ಹಾಕಿದ್ದಾರೆ. ನನಗೂ ಕೂಡ ಎಷ್ಟೋ ಜನ ಬೆಂಗಳೂರಿನಿಂದ, ಬಾಗಲಕೋಟೆಯಿಂದ, ಹುಬ್ಬಳ್ಳಿ ಧಾರವಾಡದಿಂದ, ಬೇರೆ ಬೇರೆ ಕಡೆಗಳಲ್ಲಿ ಮುಂಬೈಲಿ ಕೆಲಸ ಮಾಡ್ತಿರೋರು ಬಂದು ನಮಗೆ ಓಟ್ ಹಾಕ್ತಾರೆ. ವಿಶ್ವಾಸ ಇಲ್ಲದೆ ಇರೋ ಓಟ್ ಹಾಕ್ತಾರಾ? ನಂಬಿಕೆ ಇಲ್ಲದೆ ಇದ್ರು ಓಟ್ ಹಾಕ್ತಾರಾ? ನಂಬಿಕೆ ಮತ್ತು ವಿಶ್ವಾಸವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಮೇಲೆ ಇಡಬೇಕು? ನೀವು ರಾಜಕಾರಣಿಗಳ ಮೇಲೆ ಇಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳೇ ಲೀಡ್ ಮಾಡಬೇಕಾಗಿರೋದು. ಅಪವಾದಗಳಿರ್ಬೋದು, ಅಲ್ಲೊಬ್ಬ ಇಲ್ಲೊಬ್ಬ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡಾಗ ಎಲ್ರಿಗೂ ಸ್ವಾಭಾವಿಕವಾಗಿ ಬೇಸರ ಆಗುತ್ತೆ. ಅವರ ನಂಬಿಕೆಗೆ ತಕ್ಕಂತೆ ನಡ್ಕೊಳ್ದೇ ಇದ್ದಾಗ, ಅವರಿಗೆ ವಿಶ್ವಾಸಘಾತ ಆದಾಗ ಅವರು ಬೇಸರಿಸ್ತಾರೆ. ಆಗ ಬರುವ ಮಾತುಗಳು ನೀವು ಹೇಳಿದ ಮಾತುಗಳು. ಆದರೆ ಜನ ವಿಶ್ವಾಸ ಇಟ್ಟಿದ್ದಾರೆ. ವಿಶ್ವಾಸ ಇಟ್ಟು ಯಾರ ಮೇಲೆ ಇಡಲ್ವೋ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೆಚ್ಚು ಕಾಲ ಉಳಿಯೋಕ್ಕಾಗಲ್ಲ. ಸೊ ನಾನು ಸಾಧಾರಣ ಇದೊಂದು ಪ್ರಶ್ನೆ ಕೇಳ್ತೀನಿ ಸರ್, ರಿಯಾಲಿಟಿಯಿಂದ ಸಿನಿಮಾನ ಅಥವಾ ಸಿನಿಮಾಯಿಂದ ರಿಯಾಲಿಟಿನ ಅಂತ, ಅದನ್ನ ಪೊಲಿಟಿಕ್ಸಿಗೆ ನಾನು ಟ್ರಾನ್ಸ್ಲೇಟ್ ಮಾಡಿ ಕೇಳೋದಾದ್ರೆ, ಸಮಾಜದಿಂದ ರಾಜಕಾರಣನ ಅಥವಾ ರಾಜಕಾರಣದಿಂದ ಸಮಾಜನ, ಪ್ರೇರಣೆ ಪ್ರೇರೇಪಣೆ, ಈ ವಿಷಯವಾಗಿ ನಾನು ಕೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಯಾಕಂದ್ರೆ ಅಲ್ಲ, ಐ ಜಸ್ಟ್ ಎಕ್ಸ್ಪ್ಲೇನ್ 1 minute. ನೀವೇ ಹೇಳಿದ್ರಿ ಕೆಲವೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಭ್ರಷ್ಟಾಚಾರ ಆರೋಪ, ಅದನ್ನ ಆಯ್ಕೆ ಮಾಡಿದವ್ರು ನಾವೇ ಅಲ್ವಾ ಅವ್ರನ್ನ? ಹಂಗಂದ್ರೆ ನಾವು ಹಂಗೇನಾ? ನಿಮಗೇನಂದರೆ ಒಂದು ನಂಬಿಕೆ ಮೇಲೆ ಆಯ್ಕೆ ಮಾಡಿರ್ತಾರೆ. ನಮ್ಮ ಭಾರತದ ಡೆಮಾಕ್ರಸಿ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ಪ್ರಭಾವ ಬೀರುವ ಹಲವು ಅಂಶಗಳಿದ್ದಾವೆ. ಈಗ ನಿಮಗೆ ಜಾತಿ ಪ್ರಭಾವ ಬೀರುತ್ತೆ, ಹಣ ಪ್ರಭಾವ ಬೀರುತ್ತೆ, ಕುಟುಂಬ ಪ್ರಭಾವ ಬೀರುತ್ತೆ. ನಮ್ಮ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಪ್ರಾದೇಶಿಕತೆ ಪ್ರಭಾವ ಬೀರುತ್ತೆ, ಪಕ್ಷ ಪ್ರಭಾವ ಬೀರುತ್ತೆ. ಈಗ ಎಷ್ಟೋ ಸಾರಿ ಅಭ್ಯರ್ಥಿ ಬಗ್ಗೆ ಅಸಮಾಧಾನ ಇರುತ್ತೆ, ಪಕ್ಷದ ಬಗ್ಗೆ ಪ್ರೀತಿ ಇರುತ್ತೆ. ಆವಾಗ ಅಭ್ಯರ್ಥಿ ಬಗ್ಗೆ ಅಸಮಾಧಾನವನ್ನು ಒಳಗಿಟ್ಕೊಂಡು ಪಕ್ಷದ ಮೇಲಿನ ಪ್ರೀತಿಗೆ ಓಟ್ ಹಾಕ್ಬಿಡ್ತಾರೆ. ಇನ್ನು ಕೆಲವೊಮ್ಮೆ ಇವನು ಯೋಗ್ಯ ಅಲ್ಲ ಅಂತ ಗೊತ್ತಿರುತ್ತೆ, ಜಾತಿ ಮೇಲಿನ ಅತಿಯಾದ ವ್ಯಾಮೋಹ ಇರುತ್ತೆ, ಆ ಕಾರಣಕ್ಕೆ ಜಾತಿ ಕಾರಣಕ್ಕೆ ಓಟ್ ಹಾಕ್ಬಿಡ್ತಾರೆ. ಇನ್ನು ಕೆಲವರಿಗೆ ಅವರಿಗೆ ಅಯ್ಯೋ ಯಾರು ಬಂದ್ರೇನು ನಮ್ಮ ರಾಗಿ ಬೀಸೋದು ತಪ್ಪಲ್ಲ, ಇವತ್ತು ಯಾರು ಎಷ್ಟು ಕೊಡ್ತಾರೆ ನೋಡೋಣ, 6 ಕೊಟ್ಟರೆ ಅತ್ತೆ ಕಡೆಗೆ ಹೋಗೋಣ, 9 ಕೊಟ್ಟರೆ ಮಾವನ ಕಡೆಗೆ ಹೋಗೋಣ ಅಂತ ಆ ರೀತಿ ಹಣ ಕೊಟ್ಟವರಿಗೆ ಓಟ್ ಹಾಕುವಂಥ ಜನನೂ ಕೂಡ ಇದ್ದಾರೆ. ಇವೆಲ್ಲ ನಮ್ಮ ಭಾರತೀಯ ಪ್ರಜಾಪ್ರಭುತ್ವದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ. ದಿನ ದಿನ ಹೋಗ್ತಾ 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 ಜನ ರಾಷ್ಟ್ರಹಿತವನ್ನು, ಅಭಿವೃದ್ಧಿಯನ್ನು, ಸಮಾಜ ಹಿತವನ್ನು, ಸಿದ್ಧಾಂತವನ್ನು ಗಮನದಲ್ಲಿಟ್ಕೊಂಡು ಅವರು ಎಷ್ಟು ಪ್ರಬುದ್ಧರಾಗ್ತಾ ಹೋಗ್ತಾರೆ, ಆಗ ಇಂಥವರಿಗೆಲ್ಲ ರಾಜಕಾರಣದಲ್ಲಿ ಅವಕಾಶ ಇಲ್ದಂಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅಂಥ ಒಂದು ದಿನವನ್ನು ನಾವು ಕೂಡ ಕಾಯೋಣ. ಸೊ ಅಲ್ಟಿಮೇಟ್ಲಿ ಸಮಾಜದಿಂದ ರಾಜಕೀಯನ, ರಾಜಕೀಯದಿಂದ ಸಮಾಜನ? ನೋಡಿ, ನಾವೆಲ್ಲ ಎಲ್ಲರೂ ಸೇರಿ, ಇವನ್ ಪತ್ರಕರ್ತರಿಂದ ಮೊದಲುಗೊಂಡು ನ್ಯಾಯಾಧೀಶರಿಂದ ಹಿಡಿದು ಶಿಕ್ಷಕರವರೆಗೂ, ವಿ ಆರ್ ಆಲ್ ಪ್ರಾಡಕ್ಟ್ ಆಫ್ ದ ಸೊಸೈಟಿ. ನಾವು ಸಮಾಜದ ಒಂದು ಕೂಸೆ ಹೊರತು, ಅಲ್ಲಿ ಅದರ ಉತ್ಪನ್ನವೇ ಹೊರತು ಸಮಾಜದಿಂದ ಹೊರತಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪ್ರಭಾವವನ್ನು ಬೀರ್ಬೋದು ಆಯಾ ಕಾಲಘಟ್ಟದಲ್ಲಿ ಕೆಲವರು, ಆದರೆ ನಾವೆಲ್ಲ ವಿ ಆರ್ ಆಲ್ ಪ್ರಾಡಕ್ಟ್ ಆಫ್ ದ ಸೊಸೈಟಿ. ಓಕೆ ಸರ್, ನೀವು ಹೇಳಿದ್ರಿ ಪಕ್ಷದಲ್ಲಿ ಕೆಲವರು ಆ ರೀತಿ ಬರ್ತಾರೆ, ಕೆಲವರು ಮೆಟ್ಲು ಹತ್ಕೊಂಡು ಹೋಗ್ತಾರೆ, ಕೆಲವರು ಲಿಫ್ಟಲ್ಲಿ ಹೋಗ್ತಾರೆ. ಲಿಫ್ಟ್ ಕೆಟ್ಟೋಗ್ಬೋದು, ಪವರ್ ಹೋಗ್ಬಿಡ್ಬೋದು, ಲಿಫ್ಟ್ ನಿಂತೋಗ್ಬಿಡ್ಬೋದು, ಕಾಲು ಮೆಟ್ಲು ಗಟ್ಟಿ ಹತ್ತಾ ಇರ್ಬೋದು. ಆದರೆ ಹತ್ತಾ ಇರಬೇಕಾದಂತಹ ಆ ಸಂದರ್ಭದಲ್ಲೂ ಇಟ್ ಈಸ್ ಇಂಪಾರ್ಟೆಂಟ್ ಟು ಚೂಸ್ ಸೈಡ್ಸ್. ಅಂದರೆ ನಿಮ್ಮದೇ ಕರಿಯರ್ ತೊಗೊಂಡು ಮಾತಾಡೋದಾದರೆ, ನೀವು ರೈಟ್ ವಿಂಗ್, ನೀವು BJP, ನೀವು ಹಿಂದುತ್ವ, ಇದನ್ನೆಲ್ಲ ನೀವು ಚೂಸ್ ಮಾಡಿದ್ದೀರಿ ಓವರ್ ಟೈಮ್. ಯು ಚೋಸ್ ದೀಸ್ ಥಿಂಗ್ಸ್. ಆದರೆ ಬರೀ ಚಾಯ್ಸು ಪಕ್ಷಗಳ ನಡುವೆ ಮಾತ್ರ ಇರೋದಿಲ್ಲ, ಪಕ್ಷದ ಒಳಗೂ ಕೂಡ ಒಂದು ಸೈಡನ್ನ ಚೂಸ್ ಮಾಡುವಂಥ ಅನಿವಾರ್ಯತೆ ಇವತ್ತು ಅಕ್ರಾಸ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ನಿಮಗೆ ಕಾಣ್ತಾ ಇದೆಯಾ? ನೋಡಿ, ಈ ಲೆಫ್ಟ್ ವಿಂಗ್ನವರು, ಎಡಪಂಥೀಯರು ಉಳಿದವ್ರನ್ನ ಅವ್ರ ಜೊತೆಗೆ ಇಲ್ಲದೆ ಇದ್ದವ್ರನ್ನೆಲ್ಲರೂ ರೈಟ್ ವಿಂಗ್ ಅಂತ ಕಟ್ಬಿಟ್ರು. ವಿ ಆರ್ ನ್ಯಾಷನಲಿಸ್ಟು, ನಾವು ರಾಷ್ಟ್ರೀಯವಾದಿಗಳು, ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಕ್ಕಂಥ ರಾಜಕೀಯ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಅವರು ನಮಗೆ ಕೊಟ್ಟ ಹೆಸರು ರೈಟ್ ವಿಂಗ್, ದೇ ಆರ್ ಆಲ್ ರೈಟ್ ವಿಂಗ್ ಅಂತ. ನಾವು ವಿ ಆರ್ ಆಲ್ ನ್ಯಾಷನಲಿಸ್ಟ್. ಒಂದು ಹಣೆಪಟ್ಟಿಯನ್ನು ಅವ್ರು ಕಟ್ಟಿರೋದು. ಹಾಗಂತ ನಾವು ರೈಟು ಅಲ್ಲ ಲೆಫ್ಟು ಅಲ್ಲ, ವಿ ಆರ್ ನ್ಯಾಷನಲಿಸ್ಟ್. ಪಕ್ಷದ ಒಳಗೇನೆ ಒಂದು ಆಯ್ಕೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ನಲ್ಲಿ ಇವತ್ತು ನಿಮಗೆ ಗೊತ್ತಿದೆ, ಪ್ರತಿ 2 ದಿನಕ್ಕೆ ಒಂದ್ಸತಿ ಒಂದು ಹೆಡ್ಲೈನ್ ಬರುತ್ತೆ, DCM ಅವರು CM ಅವರು 2 ಬಣ
ನಾಯಕರಾಗ್ಬಿಟ್ಟಿದ್ದಾರೆ. ಬಿಜೆಪಿಯಲ್ಲೂ ಅದೇ ಪರಿಸ್ಥಿತಿ ಇದೆ, ಮೀಟಿಂಗ್ಗಳು ನಡೀತಿದೆ. ಸೊ ಈ ಪಕ್ಷದ ಒಳಗೇನೆ ಒಂದು ಸೈಡನ್ನ ಆಯ್ಕೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆಗೋಯ್ತಲ್ಲ ರವಿ ಸರ್. ಅಂಥ ಸಂದರ್ಭದಲ್ಲೂ ಕೂಡ ನಾವು ಸಿದ್ಧಾಂತಬದ್ಧ ರಾಜಕಾರಣನೇ ಮಾಡಿದ್ದೀವಿ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ಸಿದ್ಧಾಂತಬದ್ಧ ರಾಜಕಾರಣವನ್ನೇ ಆರಿಸ್ಕೊಂಡಿದ್ದೀವಿ. ತಾತ್ಕಾಲಿಕ ರಾಜಕೀಯ ನಷ್ಟವಾದರೂ ಕೂಡ ದೀರ್ಘಕಾಲದ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ವ್ಯಕ್ತಿ ಮತ್ತು ಪಕ್ಷದ ನಡುವೆ ಆಯ್ಕೆ ಬಂದಾಗ ನಾವು ಪಕ್ಷವನ್ನೇ ಆಯ್ಕೊಳ್ತೀವಿ. ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವೆ ಆಯ್ಕೆ ಬಂದಾಗ ಸಿದ್ಧಾಂತಬದ್ಧವಾಗಿ ಯಾರು ಇರ್ತಾರೋ ಅವ್ರ ಜೊತೆಗೆ ನಾವು ನಿಂತ್ಕೊಳ್ತೇವೆ. ರಾಷ್ಟ್ರೀಯ ಹಿತಾಸಕ್ತಿನ ಕಾಪಾಡುವಂಥ ಭರದಲ್ಲಿ ನಮ್ಮ ಸ್ವಾರ್ಥ ಅನ್ನೋದಕ್ಕಿಂತ ನಮ್ಮ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ನಾವು ಎಡು ಬಿಡ್ತೀವ ಒಮ್ಮೊಮ್ಮೆ. ರವಿಯವ್ರು ಯಾವಾಗ ಎಲೆಕ್ಷನನ್ನು ಸೋತ್ರೋ ಆ ಎಲೆಕ್ಷನ್ನಲ್ಲಿ ನೀವು ಸೋತಿರೋದು ಭಾಳ ಕಡಿಮೆ ಅಂತರದಿಂದ. ಬಟ್ ಅವತ್ತು ಯು ಡಿಡ್ ನಾಟ್ ಚೂಸ್ ದ ರೈಟ್ ಸೈಡ್. ಅದ್ರ ಪರಿಣಾಮವಾಗಿ ನೀವು ಸೋತ್ರಿ ಅನ್ನೋ ವಿಶ್ಲೇಷಣೆಗಳನ್ನ ನೀವು ಕೂಡ ನೋಡಿದಿರಿ, ನಾವು ಕೂಡ ನೋಡಿದ್ದೀವಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಗೆಲುವಿಗೂ 10 ಕಾರಣ ಇರುತ್ತೆ, ಸೋಲಿಗೂ 10 ಕಾರಣ ಇರುತ್ತೆ. ಈಗ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ನಾವು ಕರೆಕ್ಷನ್ ಮಾಡ್ಕೊಳ್ಳೋದು ಅಷ್ಟೇ. ಬ್ಲೇಮ್ ಮಾಡೋದ್ರಿಂದ ಕರೆಕ್ಷನ್ ಪ್ರೋಸೆಸ್ ಆಗಲ್ಲ. ನಾವು ಕರೆಕ್ಷನ್ ಮಾಡ್ಕೊಳ್ಳೋದು, ಏನು ತಪ್ಪಾಗಿದೆ ಅಂತ ಸರಿ ಮಾಡ್ಕೊಳ್ಳೋದು ಅಷ್ಟೇ. ದ ಲಾಸ್ಟ್ ಟೈಮ್ ಅರೌಂಡ್ ಸಿ ಟಿ ರವಿ ಅವರು ಯು ಆರ್ ದ ಕನ್ನಡ ಆ್ಯಂಡ್ ಕಲ್ಚರ್ ಮಿನಿಸ್ಟರ್, ಆಲ್ಸೋ ಪ್ರವಾಸೋದ್ಯಮ ಟೂರಿಸಂ ಮಿನಿಸ್ಟರ್ ಇದ್ರಿ. ಆದಮೇಲೆ ನೀವು ಬಿಟ್ಕೊಟ್ಟು ನೀವು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಹುದ್ದೆನ ಪಡ್ಕೊಂಡ್ರಿ. ಅದೇ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಇಫ್ ಯು ಹ್ಯಾಡ್ ಚೋಸನ್ ದ ರೈಟ್ ಸೈಡ್, ಪಕ್ಷದ ಒಳಗಿನ 2 ಬಣಗಳಲ್ಲಿ ನೀವು ಸರಿಯಾದ ಬಣವನ್ನು ಅಥವಾ ನಿಮ್ಮ ವಿರೋಧಿ ಬಣವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಕಂದಾಯ ಸಚಿವರಾಗಿರ್ತಿದ್ರು ರವಿ ಅವರು ಅನ್ನೋ ವಿಶ್ಲೇಷಣೆ ಸರ್. ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟೇಷನ್ ಕೂಡ ಆ ರೀತಿ ಇತ್ತು. ಹೌ ಡು ಯು ಸೀ ದಿಸ್? ನಿಮಗೆ ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡೋರು ಬೇರೆ, ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡೋರು ಬೇರೆ. ನಾವು ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡೋರು, ಪಕ್ಷ ಹೇಳಿದ್ದನ್ನು ತಲೆ ಮೇಲೆ ಹೊತ್ತು ಕೆಲಸ ಮಾಡೋರು. ಹಾಗಾಗಿ ಅದ್ರ ಬಗ್ಗೆ ಯೋಚನೆ, ನನಗೆ ಯಾವುದೇ ದುಃಖ ಇಲ್ಲ. ಮತ್ತು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅಂದರೂ ಸಿಟ್ಟು ಸೇಡೆಲ್ಲ ಜಾಸ್ತಿ ಆಯಿತು ರವಿ ಸರ್ ಇವತ್ತಿನ ರಾಜಕಾರಣದಲ್ಲಿ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ? ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಸಿಟ್ಟು ಸೇಡು ಅನ್ನೋದು ರಾಜಕಾರಣದಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣ್ತಿದ್ದೀವಿ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಿದ್ದೀವಿ ಅಂತ ಸಮಾಜ. ಕೆಲವರಿಗೆ ಹತಾಶೆಯ ಕಾರಣಕ್ಕೆ ಆ ರೀತಿ ಸಿಟ್ಟು ಸೆಡವಿನ ರಾಜಕಾರಣ ಮಾಡ್ತಾರೆ. ಆದರೆ ಹತಾಶೆ ಯಾವಾಗ ಬರುತ್ತೆ? ನಮಗೆ ಹತಾಶೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು 4 ಜನ ಇದ್ದಾಗಲೂ ಬಿ ಜೆ ಪಿ, 40 ಲಕ್ಷ ಜನ ಆದಾಗ, 4 ಕೋಟಿ ಜನ ಆದಾಗ, 40 ಕೋಟಿ ಜನ ಬೆಂಬಲಿಸಿದಾಗಲೂ ಬಿ ಜೆ ಪಿನೇ. ಹಾಗಾಗಿ ನಮ್ಗೆ ಹತಾಶೆ ಅನ್ನೋ ಪ್ರಶ್ನೆ ಬರಲ್ಲ. ಕೆಲವರಿಗೆ ಅಧಿಕಾರದ ಹಪಾಪಿತನದ ಕಾರಣಕ್ಕೆ ರಾಜಕಾರಣಕ್ಕೆ ಬಂದವರಿಗೆ ಬೇಗ ಹತಾಶೆ ನಿರ್ಮಾಣ ಆಗುತ್ತೆ. ನಮ್ಗೆ ಅಧಿಕಾರದ ಹಪಾಪಿತನಕ್ಕೆ ನಾವು ರಾಜಕಾರಣಕ್ಕೆ ಬಂದವರಲ್ಲ. ಯಾಕೆ ಈ ಸಿಟ್ಟು ಸೇಡು ಜಾಸ್ತಿ ಆಯಿತು ಅಂತ ಪ್ರಶ್ನೆ ಕೇಳಿದೆ ಅಂದರೆ, ಹಾಸ್ಯ ಪ್ರಜ್ಞೆ ಅನ್ನೋದು ಭಾರತದ ರಾಜಕಾರಣದ ವ್ಯವಸ್ಥೆಯಲ್ಲಿ ಭಾಳ ಒಂದು ಮಹತ್ವದ ಸ್ಥಾನ ಪಡ್ಕೊಂಡಿತ್ತು. ಐ ಆಮ್ ಶೋರ್ ನೀವು ಕೇಳಿದಿರಿ, ವಾಜಪೇಯಿ ಅವ್ರ ಸಂದರ್ಭದಲ್ಲಿ ಪ್ರಮೋದ್ ಮಹಾಜನ್ ಅವ್ರು ಮಾತನಾಡ್ತಾ ಇದ್ದಿದ್ದು, ಲಾಲು ಪ್ರಸಾದ್ ಯಾದವ್ ಅವ್ರು ಮಾತನಾಡ್ತಾ ಇದ್ದಿದ್ದು, ಟೀಕಾ ಪ್ರಹಾರದಲ್ಲೂ ಹಾಸ್ಯವನ್ನ ಸೇರಿಸಿ ಸಮಾಜವನ್ನ ಬರೀ ಮನರಂಜಿಸೋದಲ್ಲ, ಆ ಮನರಂಜನೆ ಜೊತೆ ಮಾಹಿತಿಯನ್ನ ಕೊಟ್ಟ ಸ್ವೀಕೃತಿಯ ಪ್ರಮಾಣ ಜಾಸ್ತಿ. ಅವತ್ತಿನ ದಿನದ ಅಭಿರುಚಿ ರಾಜಕೀಯದಲ್ಲಿ ಯಾಕೆ ಬೆಳೆದಿತ್ತು ಅಂದ್ರೆ ಆ ರೀತಿಯ ಬಣ್ಣ ಬಣ್ಣದ ವ್ಯಕ್ತಿತ್ವಗಳಿದ್ವು. ಟುಡೇ ವಿ ಸಿ ದಟ್ ಸ್ವಲ್ಪ ಬ್ಲ್ಯಾಂಡ್ ಆಗ್ಬಿಡ್ತಾ ಅಂತ, ಬರೀ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಡೀತಿದೆಯಾ ರಾಜಕಾರಣ. ನಾನು ನಿಮ್ಗೆ ಹೇಳಿದ್ನಲ್ಲ, ಈಗ ಅವತ್ತು ರಾಜಕಾರಣಕ್ಕೆ ಬರಬೇಕು ಅಂತಂದರೆ ಯಾವುದೋ ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಾಗಿ ಮೇಲೆ ಬರುವಂಥವರು ಅಂದ ಆ ರೀತಿಯ ನಿರೀಕ್ಷೆಯನ್ನು ನಾವು ಮಾಡ್ಬೋದಾಗಿತ್ತು. ಇವತ್ತು ಹೇಗಾಗಿದೆ ಅಂದರೆ, ಬೇರೆ ಬೇರೆ ಫೀಲ್ಡಲ್ಲಿ ಅವರು ರಿಯಲ್ ಎಸ್ಟೇಟಲ್ಲಿ ಇರ್ತಾರೆ, ಅವ್ರ ಇಂಟ್ರೆಸ್ಟ್ ರಿಯಲ್ ಎಸ್ಟೇಟ್ ಕಡೆಗೆ ಇರುತ್ತೆ. ಅವ್ರಿಗೆ ಇಲ್ಲಿ ಸದನದ ಚರ್ಚೆ, ಸಮಾಜ, ಇದ್ರ ಬಗ್ಗೆ ಅವರ ಆಸಕ್ತಿ ಕಡಿಮೆ ಇರುತ್ತೆ. ಇನ್ಯಾವುದೋ ಮೈನಿಂಗಿಂದ ಬಂದಿರ್ತಾರೆ, ಮೈನಿಂಗ್ ದುಡ್ಡಿನಲ್ಲಿ ಅವರಿಗೆ ಅದರ ಆಸಕ್ತಿಯೇ ತನ್ನ ಉದ್ಯಮ ಬೆಳೆಸೋದ್ರ ಕಡೆಗೆ ಇರುತ್ತೆ. ಬೇರೆ ಬೇರೆ ಉದ್ಯಮಿಗಳಿಂದ ಬಂದವರು ತಮ್ಮ ಉದ್ಯಮದ ಕಡೆಗೆ ಲಕ್ಷ್ಯ ಕೊಡ್ತಿರ್ತಾರೆ. ಅವರಿಗೆ ಇದ್ರ ಬಗ್ಗೆ ಎಲ್ಲ ಏನು ಆಸಕ್ತಿಯೂ ಇರೋದಿಲ್ಲ. ಯಾರು ಕೇಡರಾಗಿ ಜನರ ಕಷ್ಟ ಸುಖವನ್ನು ಅರಿತು ಬಂದಿರ್ತಾರೋ ಅಥವಾ ಸಮಾಜದ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿ ಬಂದಿರ್ತಾರೋ ಅವರು ನೀವು ಹೇಳಿದ ರೀತಿಯಲ್ಲಿ ಚರ್ಚೆಯನ್ನು, ಪ್ರಶ್ನೆಯನ್ನು, ಹಾಗೆಯೇ ಹಾಸ್ಯವನ್ನು ಹಾಸ್ಯಾಸ್ಪದ ಆಗದ ರೀತಿಯಲ್ಲಿ ಪ್ರಸ್ತುತಪಡಿಸೋ ಕೆಲಸ ಮಾಡ್ತಾರೆ. ನಿಮ್ಮನ್ನು ಅಷ್ಟು ಚೆನ್ನಾಗೇ ನಡೆಸ್ಕೊಳ್ಳಿಲ್ಲ ನಿಮ್ಮ ಮೇಲೆ ಒಂದು ಆರೋಪ ಬಂದಾಗ. ಸಿಟ್ಟು ಸೇಡಿನ ರಾಜಕಾರಣ ಅನ್ನೋದು ಅವತ್ತಿನ ದಿನಾನು ನಿಮ್ಮ ಪಕ್ಷದವರು ನೀವು ಸೇರಿದಂತೆ ಆರೋಪ ಮಾಡಿದ್ರಿ. ವಿವಾದಗಳ ಕಡೆ ಹೋಗೋಣ ಸರ್, ವಿವಾದಗಳ ಕಡೆ.
ಇತ್ತೀಚಿನ ದಿನಗಳಲ್ಲಿ ಆದಂಥ ಒಂದು ವಿವಾದ. ತಾವು ಸದನದಲ್ಲಿ ಒಂದು ಅಸಂಸದೀಯ ಪದವನ್ನು ಬಳಸಿದ್ರಿ ಅಂತ ನಿಮ್ಮ ಮೇಲೆ ಆರೋಪ ಬಂತು. ಆ ಆರೋಪ ಬರೋದು ದೊಡ್ಡದಲ್ಲ ಸರ್, ಆರೋಪ ಬಂತು. ಅದಾದ ನಂತರ ಕಂಡಂಥ ನಾವು ಬೆಳವಣಿಗೆಗಳು, ನೀವು ಅನುಭವಿಸಿದಂಥದ್ದು, ನೀವು ಹೊರಗೆ ಬಂದು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಂಥದ್ದು, ಪೊಲೀಸರ ನಡವಳಿಕೆ, ನಿಮ್ಮ ವಿರೋಧಿ ಪಕ್ಷದ ಕಾರ್ಯಕರ್ತರ ನಡವಳಿಕೆ. ಒಂದು ಆರೋಪಕ್ಕೆ ಆಧಾರ ಇಲ್ಲ ಅಂತ ಸಭಾಪತಿಗಳು ತೀರ್ಪು ಕೊಟ್ಟ ಮೇಲೆ, ಸಭಾಪತಿಗಳ ಯಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಸಂವಿಧಾನದ ಮೇಲೆ ನಂಬಿಕೆ ಇರುತ್ತೋ, ಸಂಸದೀಯ ಪದ್ಧತಿಯ ಮೇಲೆ ನಂಬಿಕೆ ಇರುತ್ತೋ, ಅವರು ಆ ತೀರ್ಪನ್ನು ಸ್ವೀಕಾರ ಮಾಡ್ತಿದ್ರು. ಆದರೆ ಕೆಲವರಿಗೆ ಅಧಿಕಾರ ಇದೆ, ತಾನೇನು ಬೇಕಾದ್ರೂ ಮಾಡ್ಬೋದು ಅನ್ನುವಂಥ ಸರ್ವಾಧಿಕಾರಿ ಮನಸ್ಥಿತಿ ಜೀವಂತವಾಗಿರುತ್ತಲ್ಲ, ಅಥವಾ ದಿಢೀರಂಥ ಅಧಿಕಾರ ಸಿಕ್ಕಿದಾಗ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಅದು ಯಾವುದನ್ನೋ ತಗೊಂಡು ದಂಡಿಗೆ ಮೇಲೆ ಕೂರಿಸಿದರೆ ಅದು ಡ್ಯಾಶ್ ಕಂಡು ಕಡೆಗೆ ನಗಿಯುತ್ತೆ ಅಂಥೇಳಿ. ಆ ಥರದ ಮನಸ್ಥಿತಿ ಇರ್ತಕ್ಕಂಥ ಕೆಲವು ಜನ ಇರ್ತಾರೆ. ಅಂಥವರು ಈ ಥರದ ಅಧಿಕಾರದ ದುರ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವ್ರು ಅಂದ್ಕೊಂಡಿರ್ತಾರೆ ನಾವು ಅಧಿಕಾರ ನಮಗೆ ಶಾಶ್ವತ ಅಂಥೇಳಿ. ಅಧಿಕಾರ ಶಾಶ್ವತ ಅಲ್ಲ, ಶಾಶ್ವತವಾಗಿರೋಕ್ಕೆ ಸಾಧ್ಯವೂ ಇಲ್ಲ. ಮತ್ತು ಈ ಥರದ ಈ ರೀತಿಯ ಮೂಲಕ ನಮ್ಮನ್ನು ಹೆದರಿಸ್ಬೋದು ಅನ್ನೋದು ಅವ್ರ ಭ್ರಮೆ. ಯಾಕೆಂದರೆ ನಾವು ಹೋರಾಟದಿಂದ ಬಂದವರು. ನಾವು ನಮ್ಮ ಕಾಲೇಜ್ ದಿನಗಳಲ್ಲೇ ಪೊಲೀಸ್ ಸ್ಟೇಷನ್ ಪೊಲೀಸರ ವರ್ತನೆಯನ್ನು ನೋಡಿದವರು. ಅವ್ರನ್ನ ಎದುರಿಸಿಯೇ, ಅವರ ಬೆದರಿಕೆಯನ್ನು ಎದುರಿಸಿಯೇ ಬೆಳೆದವರು. ಕೆಲವ್ರ ಮನಸ್ಥಿತಿ ಹಂಗಿರುತ್ತೆ, ಪರ್ಮನೆಂಟ್ ಪವರಲ್ಲಿ ಇರ್ತೀವಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಂಥ ಒಂದು ಘಟನೆ ಆದಾಗ ರವಿ ಸರ್, ಅಂದರೆ ಇಟ್ ಇನ್ವಾಲ್ವ್ಡ್ ಅ ವುಮನ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸೇರಿಸ್ಕೊಂಡಂಥ ಒಂದು ಪ್ರಕರಣ ಇದು. ಮನೆಯಲ್ಲಿ ಯು ಹ್ಯಾವ್ ವಿಮೆನ್ ಇನ್ ಯುವರ್ ಓನ್ ಹೌಸ್. ಅವತ್ತಿನ ದಿನ ನಿಮ್ಮ ಮೇಲೆ ಇದ್ದಂಥ ಆರೋಪ ಗಂಭೀರವಾಗೇ ಇತ್ತು. ನಿಮ್ಮ ಮನೆಯಲ್ಲಿದ್ದಂಥ ಲೇಡೀಸ್, ಲೆಟ್ ಸ್ಟಾರ್ಟ್ ವಿತ್ ಯುವರ್ ವೈಫ್ ಸರ್, ಅವರ ಒಂದು ಮಾತು, ಅವತ್ತಿನ ದಿನ ಅವರ ಪ್ರತಿಕ್ರಿಯೆ ನಿಮಗೆ ಏನಾಗಿತ್ತು? ನಾನೇನು ಅಂತ ನಮ್ಮ ಮನೆಯವರಿಗೂ ಗೊತ್ತು, ನನ್ನ ಕ್ಷೇತ್ರದವರಿಗೂ ಗೊತ್ತು, ನಮ್ಮ ಕಾರ್ಯಕರ್ತರಿಗೂ ಗೊತ್ತು. ಯಾರೋ ಒಂದು ಆಧಾರ ರಹಿತ ಆರೋಪ ಹೊರಿಸಿದ್ರು ಅಂದ ತಕ್ಷಣವೇ ಅವರು ಅದನ್ನು ನಂಬೋದಕ್ಕೆ ಜನನೂ ಸಿದ್ಧರಿಲ್ಲ, ಕಾರ್ಯಕರ್ತರು ಸಿದ್ಧರಿಲ್ಲ. ನಮ್ಮ ಮನೆಯಲ್ಲಂತೂ ಅದು ನಂಬೋ ಪ್ರಶ್ನೆನೇ ಬರಲ್ಲ. ನಾನು ನಿಮ್ಮ ಮಗನ ಹೇಳಿಕೆಯನ್ನು ನೋಡಿದ್ದೆ ಸರ್. ಆ ಸಂದರ್ಭದಲ್ಲಿ ಸೂರ್ಯ ಅವರು ಭಾಳ ಸ್ಪಷ್ಟ ನಿಮ್ಮ ಪರವಾಗಿ ನಿಂತಿದ್ರು. ಅಂದರೆ ಇಂಥ ಟೈಮಲ್ಲಿ ಹೌ ಇಂಪಾರ್ಟೆಂಟ್ ಈಸ್ ಫ್ಯಾಮಿಲಿ ಸಪೋರ್ಟ್. ಆರೋಪ ಏನೇ ಇರಲಿ, ಪ್ರಕರಣ ಏನೇ ಇರಲಿ, ಕುಟುಂಬದ ಪಾತ್ರ ಒಬ್ಬ ರಾಜಕಾರಣಿ ಜೀವನದಲ್ಲಿ. ನಿಮಗೆ ನಾನು ಸೀಮಿತವಾಗಿ ಮಾತಾಡ್ತೀನಿ ಸರ್, ಪ್ಲೀಸ್. ಅಲ್ಲ, ನಿಮಗೆ ಬರೀ ಕುಟುಂಬ ನಿಲ್ಲಿಲ್ಲ, ಇಡೀ ಕಾರ್ಯಕರ್ತರು ಕುಟುಂಬದ ರೀತಿಯಲ್ಲಿ ನಿಂತ್ಕೊಂಡ್ರು, ಜನ ಅದಕ್ಕೆ ಬೆಂಬಲ ಕೊಟ್ಟರು. ಹಾಗಾಗಿ ಅವರು ಏನು ಷಡ್ಯಂತ್ರ ಮಾಡಿದರು, ಆ ಷಡ್ಯಂತ್ರ ವಿಫಲ ಆಯಿತು. ಹೆಜ್ಜೆ ಹೆಜ್ಜೆಗೆ ಪತ್ರಕರ್ತರ ರೂಪದಲ್ಲಿ, ಕಾರ್ಯಕರ್ತರ ರೂಪದಲ್ಲಿ ಜನ ಅವರ ಯೋಜನೆಯನ್ನು, ಅವ್ರ ಷಡ್ಯಂತ್ರವನ್ನು ವಿಫಲಗೊಳಿಸುವಂಥ ಕೆಲಸ ಮಾಡಿದ್ರು. ಹಾಗಾಗಿ ಬರೀ ಕುಟುಂಬ ನಿಲ್ತು ಅಂತಿಲ್ಲ, ಕುಟುಂಬದ ರೀತಿಯಲ್ಲಿ ಕಾರ್ಯಕರ್ತರು ಮತ್ತು ಸಮಾಜ ನಿಂತ್ಕೊಳ್ತು. ಒಂದು ಕಾರ್ ಆಕ್ಸಿಡೆಂಟ್ ಆಗಿಬಿಡುತ್ತೆ ಸರ್, ಪ್ರಾಣ ಹೋಗುತ್ತೆ ಸರ್. ಇಡೀ ರಾಜ್ಯದಲ್ಲಿ ಬಹುತೇಕರಿಗೆ ಗೊತ್ತಿದೆ ನೀವು ಗಾಡಿಯಲ್ಲಿ ಕೂತಾಗ ನೀವು ಗಾಡಿ ಓಡಿಸೋದಿಲ್ಲ ಅಂತ. ಆದರೆ ಅಷ್ಟು ಈಸಿಯಾಗಿ ನೀವೇ ಅದಕ್ಕೆ ಕಾರಣ, ಅದಕ್ಕೆ ಬಣ್ಣಗಳು, ಅದಕ್ಕೆ ಏನೇನು ಕರೆದ್ರು ನಿಮ್ಮನ್ನ, ನೀವು ಕುಡ್ದ ಅಮಲಿನಲ್ಲಿ ಗಾಡಿ ಓಡಿಸ್ತಿದ್ರಿ. ಯಾಕಂದ್ರೆ ಗಾಡಿ ಓಡಿಸ್ತಿದ್ದೀನಿ, ನಿಮ್ಮ ಡ್ರೈವರು ಇವತ್ತು ಅವರಲ್ಲಿ ಕೆಲಸದಲ್ಲಿಲ್ಲ, ನಾನು ಆಸ್ ಅ ರಿಪೋರ್ಟರ್ ನಾನು ನಂದೇ ಒಂದು ಪತ್ತೆಗಾರಿಕೆ ಮಾಡಿದ್ದೆ ಆ ಟೈಮ್ನಲ್ಲಿ. ಏನನ್ಸುತ್ತೆ ಸರ್ ಇದು? ಅಂದರೆ ಸಿಟ್ಟು ಸೇಡಿನ ರಾಜಕಾರಣನ, ಪಿತೂರಿ ರಾಜಕಾರಣ ಅನ್ಬೇಕಾಗಿ? ಏನಂದರೆ ನೇರವಾಗಿ ಎದುರಿಸೋಕ್ಕಾಗದೇ ಇರುವಂಥ ಷಡ್ಯಂತ್ರದ ರಾಜಕಾರಣ ಮಾಡೋರು ಈ ರೀತಿ ಕಪೋಲಕಲ್ಪಿತ ಆರೋಪಗಳನ್ನು ಮಾಡ್ತಾರೆ. ಅವತ್ತು ಅಧಿಕಾರದಲ್ಲಿದ್ದಿದ್ದು JDS ಮತ್ತು ಕಾಂಗ್ರೆಸ್ ಸರ್ಕಾರ. ಅವರು ಎಲ್ಲ ರೀತಿಯ ತನಿಖೆ ನಡೆಸಿ ಅವರ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾನು ಗಾಡಿ ಓಡಿಸ್ತಿಲ್ಲ ಅನ್ನೋ ನಿರ್ಣಯಕ್ಕೆ ಬಂದು ಅವರೇ FIR ಮತ್ತು ಚಾರ್ಜ್ ಶೀಟ್ನ ಅವರೇ ಹಾಕಿದ್ದಾರೆ. ಅವರೇ ಹಾಕಿದ ನಂತರ ಅದರಲ್ಲಿ ಏನು ಸತ್ಯ ಇರುತ್ತೆ? ಇನ್ನು ಈ ಸುಳ್ಳು ಆರೋಪ ಮಾಡೋರು ಎಲ್ಲ ಕಾಲಕ್ಕೂ ಇರ್ತಾರೆ. ಯಾರ ಮೇಲೆ ಆರೋಪ ಮಾಡದೆ ಬಿಡ್ತಾರೆ ಹೇಳಿ? ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಆ ಥರದ ಮನಸ್ಥಿತಿ ಇರ್ತಕ್ಕಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ. ಸರ್, ತಾವು ಸೋಲನ್ನು ಅಥವಾ ಈ ರೀತಿಯ ಪರಿಸ್ಥಿತಿಗಳನ್ನ ಹೌ ಡು ಯು ಫೇಸ್ ಇಟ್ ಆಸ್ ಅ ಪರ್ಸನ್, ಆಸ್ ಅ ಪೊಲಿಟಿಷಿಯನ್, ಆಸ್ ಅ ವ್ಯಕ್ತಿಯಾಗಿ ನೀವು ಹೇಗೆ ಎದುರಿಸ್ತೀರಿ ಇದನ್ನು? ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ? ಅಲ್ಲ, ಈ ರೀತಿ ಪೆಟ್ಟು ಬಿದ್ದಾಗ ಮತ್ತಷ್ಟು ಗಟ್ಟಿಯಾಗ್ತೀವಿ. ನಾವು ಡೆಲಿಕೇಟೆಡ್ ಪರ್ಸನಾಲಿಟಿಯವರಲ್ಲ. ನಮ್ಮ ಒಂದೊಂದು ಪೆಟ್ಟು ತಿಂದು, ಉಳಿಯ ಪೆಟ್ಟು ತಿಂದು ವಿಗ್ರಹ ಹೇಗೆ ಸುಂದರವಾಗಿ ರೂಪುಗೊಳ್ಳುತ್ತೋ ಹಾಗೆ ನಾವು ಉಳಿಯ ಪೆಟ್ಟುಗಳನ್ನು ತಿಂತಾನೇ ಬಂದಿದ್ದೀವಿ.
ತಿಂತಾನೆ ಬಂದಿದ್ದೀವಿ. ಅಂದ್ರೆ ಉಳಿಯ ಪೆಟ್ಟಿಗೆ ಇವತ್ತು ಒಡ್ಕೊಳ್ಳದೆ ಇದ್ದರೆ ಅದು ವಿಗ್ರಹ ಆಗೋದು ಹೇಗೆ? ಒಂದು ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು ಅಂದರೆ ಈ ರೀತಿಯ ಉಳಿಯ ಪೆಟ್ಟುಗಳನ್ನು ತಿನ್ನಲೇಬೇಕು. ಸರ್, ವಿವಾದ ಅಂತ ಮಾತನಾಡಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೆಡ್ಲೈನ್ ಆಗಿ ಪ್ರತಿದಿನ ರಾರಾಜಿಸ್ತಿರುವಂಥ ವಿವಾದ ಅಂದರೆ ಧರ್ಮಸ್ಥಳದ ವಿವಾದ. ತಾವು ಮಾತನಾಡಿದಿರಿ ಅದರ ಬಗ್ಗೆ. ಪಕ್ಷವಾಗಿ ಈ ಪ್ರಕರಣದಲ್ಲಿ ಬಹಳ ವೋಕಲ್ ಆಗಿ ಸಕ್ರಿಯವಾಗಿ ಹೇಳಿಕೆಗಳಾಗ್ಲಿ ಬೆಂಬಲದ ಮಾತಾಗ್ಲಿ ಬರ್ತಾ ಇಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್ ಇದೆ. ಈಗ ನಾನು ಮಾತಾಡಿದೆ ಅಂದರೆ ಅದು ಪಾರ್ಟಿ ಮಾತಾಡ್ದಂಗೆ ಅಲ್ವಾ? ವಿಪಕ್ಷದ ನಾಯಕರು ಆರ್ ಅಶೋಕ್ ಅವರು ಮಾತಾಡಿದ್ರೆ ಅದು ಪಾರ್ಟಿ ಮಾತಾಡ್ದಂಗೆ ಅಲ್ವಾ? ಯಡಿಯೂರಪ್ಪನವರು ವಿಜೇಂದ್ರ ಮಾತಾಡಿದ್ರೆ ಪಾರ್ಟಿ ಮಾತಾಡ್ದಂಗೆ ಅಲ್ವಾ? ನಾವೇನು ಹೇಳಿದ್ದೀವಿ? ಸತ್ಯಾಸತ್ಯತೆಯ ಪರಿಶೀಲನೆ ಆಗಲಿ, ಆದರೆ ವೃಥ ಆರೋಪ ಮಾಡಬಾರ್ದು. ಏನು ಅಂತ ತನಿಖೆ ಆಗೋದಕ್ಕೆ ಮುಂಚೆನೇ ಅಪರಾಧಿ ಪಟ್ಟ ಕಟ್ಟೋದಕ್ಕೆ ಅದು ಒಂದು ಷಡ್ಯಂತ್ರದ ಭಾಗ ಅಂತ ಅನಿಸುತ್ತೆ. ಮತ್ತು ಆರೋಪ ಮಾಡ್ತಿರ್ತಕ್ಕಂಥವ್ರು ಎಲ್ಲರೂ ಅನುಮಾನಾಸ್ಪದ ವ್ಯಕ್ತಿಗಳು. ಹಾಗಾಗಿ ಅದು ಷಡ್ಯಂತ್ರದ ಭಾಗ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ತನಿಖೆ ಆಗ್ತಾಯಿದೆ, ತನಿಖೆ ಆಗಲಿ. ತನಿಖೆಯಾಗಿ ಸತ್ತವ್ರು ಯಾರು, ಸಾಯಿಸಿದ್ದವ್ರು ಯಾರು, ಸಾಯಿಸಿದ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಸಾಯಿಸಿದ್ರು, ಆ ತನಿಖಾಧಿಕಾರಿಗಳು ಹೇಳಬೇಕಲ್ವಾ? ಒಂದು ಟೂಲ್ ಕಿಟ್ಟು ಮಾಡಿಕೊಂಡು ಧರ್ಮಸ್ಥಳದ ಹೆಸರಿಗೆ ಕೆಟ್ಟ ಹೆಸರು ತರೋ ಪ್ರಯತ್ನ ಮಾಡಿದ್ರೆ, ಧರ್ಮಾಧಿಕಾರಿಗಳ ಹೆಸರಿಗೆ ಕಳಂಕ ತರುವಂಥ ಪ್ರಯತ್ನ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ. ಅದನ್ನು ನಾವು ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕೆ ಷಡ್ಯಂತ್ರ? ನಿಮ್ಮ ಪ್ರಕಾರ, ನಿಮ್ಮದೇ ಒಂದು ವಿಶ್ಲೇಷಣೆಯಲ್ಲಿ ಧರ್ಮಸ್ಥಳಕ್ಕೆ ಅದರ ಒಂದು ಘನತೆಗೆ ಧಕ್ಕೆ ತರುವಂಥ ಷಡ್ಯಂತ್ರ ಅಂತ ನೀವೇನು ಹೇಳ್ತಿದ್ದೀರಿ, ಯಾಕೆ ಇದಾಗ್ತಿದೆ ನಿಮ್ಮ ಪ್ರಕಾರ? ಷಡ್ಯಂತ್ರಕ್ಕೆ ಹಲವು ಕಾರಣಗಳಿರ್ಬೋದು. ಒಂದೇ ಕಾರಣ ಅಂತ ನಾನು ಹೇಳಕ್ಕೆ ಬರಲ್ಲ, ಹಲವು ಕಾರಣಗಳಿರ್ಬೋದು. ಆದರೆ ಸತ್ಯ ಹೊರಗೆ ಬಂದೇ ಬರುತ್ತೆ. ತನಿಖೆ ನಡೀತಾ ಇದೆ, ತನಿಖೆ ಆಗಲಿ. ಆಮೇಲೆ ಈ ತನಿಖೆ ಮಧ್ಯದಲ್ಲಿ ನಾನು ತೀರ್ಪು ಕೊಡೋದಿಲ್ಲ. ಆದರೆ ನನ್ನ ಜೀವನ ಅನುಭವ, ನಮ್ಮ ಪೂರ್ವಿಕರ ಹಿರಿಯರ ಅನುಭವ ಅದು ಹೇಳ್ತದೆ, ಧರ್ಮಸ್ಥಳ ಅಂದರೆ ಅಲ್ಲಿ ಮಂಜುನಾಥ ಸ್ವಾಮಿ ಅಂತ ದೈವ, ಧರ್ಮಾಧಿಕಾರಿ ಅನ್ನುವಂಥ ಜನರ ಪಾಲಿಗೆ ದೇವರಂತೆ ಕಾಣುವಂಥ ದೇವತಾ ಮನುಷ್ಯ. ಹಾಗೆಯೇ ದಶಕಗಳ ಹಿಂದೆಯೇ, 5-6 ದಶಕಗಳ ಹಿಂದೆಯೇ ಸಹಪಂಕ್ತಿ ಭೋಜನದ ಮೂಲಕ ದೇವಸ್ಥಾನದಲ್ಲಿ ಯಾವುದೇ ಜಾತೀಯತೆಗೆ, ಅಸ್ಪೃಶ್ಯತೆಗೆ ಜಾಗ ಇಲ್ಲದಂತೆ ಮಾಡಿದಂಥ ಒಬ್ಬ ಸಾಮಾಜಿಕ ಸುಧಾರಕ. ಅಷ್ಟು ಮಾತ್ರ ಅಲ್ಲ, ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂಲಕ ಜನರ ಬದುಕನ್ನು ಹಸನುಗೊಳಿಸೋದಕ್ಕೆ ಪ್ರಯತ್ನಿಸ್ತಿರ್ತಕ್ಕಂಥ ಒಬ್ಬ ಸುಧಾರಕನ ವ್ಯಕ್ತಿತ್ವವನ್ನು ನಾವು ಅನುಭವಿಸಿದ್ದೇವೆ. ಇನ್ನು ಆರೋಪಗಳೇನಿದ್ದಾವೆ ಅದು ನಾವು ಕಾಣದೇ ಇರತಕ್ಕಂಥ ಆರೋಪ. ನಮ್ಮ ಮನಸ್ಸು ಅದನ್ನು ಒಪ್ಕೊಂಡಿಲ್ಲ. ಆರೋಪ ಮಾಡಿದವರು ತೆರೆಮರೆಯಲ್ಲಿ ಇಟ್ಟು ಯಾವುದೋ ಪ್ರಕರಣಕ್ಕೆ ಇನ್ಯಾವುದನ್ನೋ ತಳಕು ಹಾಕಿ ಅದನ್ನು ಇವ್ರ ತಲೆಗೆ ಕಟ್ಟೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಈಗ ಸರ್ಕಾರ SIT ನೇಮಕ ಮಾಡಿದೆ. SIT ತನಿಖೆ ಹೊರಗೆ ಬರಲಿ. ಈ ಆರೋಪಿತರು ತಮ್ಮಲ್ಲಿರುವಂಥ ಸಾಕ್ಷ್ಯಾಧಾರಗಳನ್ನೆಲ್ಲ SIT ಮುಂದೆ ಕೊಡಲಿ. ಅದು ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ ಆರೋಪ ಹೊರಿಸ್ತಾ ಇದ್ದರೆ ಭಾಳ ಕಾಲ ಸಮಾಜ ತಣ್ಣಗೆ ಕೂತಿರುತ್ತೆ ಅಂತಿಲ್ಲ. ಸಮಾಜ ತಿರುಗಿ ಬಿದ್ದರೆ ಸಜ್ಜನರ ಶಕ್ತಿ ದುರ್ಜನರಿಗಿಂತ ಜಾಸ್ತಿ ಇದೆ. ಆದರೆ ಸಜ್ಜನರು ಸುಮ್ಮನಿದ್ದಾರೆ ಅನ್ನೋದು ದುರ್ಜನರಿಗೆ ಕೊಟ್ಟಿರೋ ಲೈಸೆನ್ಸ್ ಅಂತ ಭಾವಿಸಬಾರ್ದು. ಸಜ್ಜನರು ತಿರುಗಿ ಬಿದ್ದರೆ ದುರ್ಜನರು ಉಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳಿದ್ರಿ ದೇವತಾ ಮನುಷ್ಯ, ಸಮಾಜ ಸುಧಾರಕ, ಅವರ ಎಷ್ಟೋ ಒಳ್ಳೆಯ ಕೆಲಸಗಳ ಅನುಭವವನ್ನು ನೀವು ಪಡೆದಿದ್ದೀರಿ ಅಂತ ಮಾತನ್ನು ನೀವು ಹೇಳಿದ್ರಿ. ಆದರೆ ಇದು ಬರೀ ನೀವು ಕಂಡಿರೋ ಆಯಾಮ ಆಗಿರ್ಬೋದಾ? ಈ ಆಯಾಮಗಳು ಬಿಟ್ಟು ಆ ವ್ಯಕ್ತಿತ್ವಕ್ಕೆ, ಆ ವ್ಯಕ್ತಿಗೆ ಬೇರೆ ಆಯಾಮಗಳಿರುವಂಥ ಸಾಧ್ಯತೆಯನ್ನು ನೀವು ಕಂಪ್ಲೀಟ್ ಆಗಿ ಅಲ್ಲಗಳಿತಾ ಇದ್ದೀರಾ ನಿರಂತರವಾಗಿ. ಈ ರೀತಿ ಊಹೆ ಮಾಡೋದು ತಪ್ಪಾಗತ್ತೆ. ಅಲ್ಲ, ಊಹೆ ಅಲ್ಲ, ಪ್ರಶ್ನೆ ಕೇಳ್ತೀನಿ ನಿಮಗೆ. ಅಂದರೆ ಊಹೆ ಮಾಡೋದು ತಪ್ಪಾಗತ್ತೆ. SIT ತನಿಖೆ ಆಗಲಿ, ಈ ರೀತಿ ಊಹೆ ಮಾಡೋದು ತಪ್ಪಾಗತ್ತೆ. ನನಗೆ ನನ್ನ ಅನುಭವವನ್ನಷ್ಟೇ ನಾನು ಹಂಚ್ಕೊಳ್ಳೋಕೆ ನಾನು ಸ್ವತಂತ್ರ ಇದ್ದೀನಿ. ಕಲ್ಪನಾತೀತವಾಗಿ ಈಗ ನೀವು ಪತ್ರಕರ್ತ ಅಂತ ಮಾತಾಡ್ತಿದ್ದೀನಿ, ನೀವು ಕೊಲೆಗಾರನೇ ಇದ್ದರೆ ನಿಮ್ಮೊಳಗೆ, ನಾನು ಇವತ್ತು ಆರೋಪ ಮಾಡೋಕ್ಕಾಗಲ್ಲ. ನಾನು ಪತ್ರಕರ್ತ ಅಂತ ಅಷ್ಟೇ ನೋಡ್ತೀನಿ. ಆಯಿತು. ಆದರೆ ನೀವು ಪತ್ರಕರ್ತ ಅಂತ ನೀವು ನನ್ನನ್ನು ನೋಡ್ತಿದ್ದೀರಿ, ಅದು ನಿಮ್ಮ ಅನುಭವ ಅಂತ ಹೇಳ್ತಿದ್ದೀರಿ. ಸಾಧ್ಯತೆನ ಅಲ್ಲಗಳಿಬೇಕಾ? ಯಾಕೆ ಕೇಳ್ತಿದ್ದೀನಿ ಅಂದರೆ ಸರ್, ಈಗ 6ನೇ ಪಾಯಿಂಟಲ್ಲಿ ನಿಮಗೆ ಗೊತ್ತಿರುತ್ತೆ, ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ಮೂಳೆಗಳು ಸಿಕ್ಕಿದೆ, ಅಲ್ಲೊಂದು ಶವವನ್ನು ಹೂತಿದ್ದು ನಿಜ ಅಂತ ಅಲ್ಲಿ ಗೊತ್ತಾಗಿದೆ. ಅದರಿಂದ ಮುಂದುವರಿಬೇಕು ಇನ್ನು ತನಿಖೆ. ಧರ್ಮಸ್ಥಳಕ್ಕೆ ವರ್ಷಕ್ಕೆ ಲಕ್ಷಾಂತರ ಜನ ಬರ್ತಾರೆ.
ಕೆಲವೊಂದಷ್ಟು ಜನ ಸಹಾಯಕ್ಕಾಗೇ ಬರ್ತಾರೆ. ಸಾಲ ಜಾಸ್ತಿಯಾಗಿಯೋ, ಲವ್ ಡಿಸಪಾಯಿಂಟ್ಮೆಂಟ್ ಆಗಿಯೋ, ಇನ್ಯಾವುದೋ ಮಾನಸಿಕ ಕಿರುಕುಳದಿಂದಲೋ ಸಹಾಯಕ್ಕಾಗೇ ಬರ್ತಾರೆ. ಕಾಶಿಗೆ ಕೆಲವರು ಜೀವನ್ಮುಕ್ತಿಗಾಗೇ ಹೋಗ್ತಾರೆ. ಹಾಗೆ ಹೋದವರು ಕೆಲವ್ರದ್ದು ಅಡ್ರೆಸ್ ಸಿಗುತ್ತೆ, ಅಡ್ರೆಸ್ನ ಪತ್ತೆ ಹಚ್ಚಿ ಪೊಲೀಸರು ಪಂಚನಾಮೆ ಮಾಡಿ ಶವನ ಕಳಿಸ್ಕೊಡ್ತಾರೆ. ಅಡ್ರೆಸ್ ಸಿಗಲ್ಲ, ಪೊಲೀಸ್ ಪ್ರಕಟಣೆ ಹೊರಡಿಸಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿ ಆಮೇಲೆ ಅದನ್ನಲ್ಲೇ ದಫನ್ ಮಾಡಿಸ್ತಾರೆ. ಯಾರ ಶವ ಅನ್ನೋದು ಇನ್ನೂ ಪತ್ತೆ ಆಗಬೇಕಲ್ಲ. ಸತ್ತಿರೋರಿಗೆ ಧರ್ಮಸ್ಥಳಕ್ಕೂ ಧರ್ಮಾಧಿಕಾರಿಗಳಿಗೂ ಗಂಟು ಹಾಕುವ ನೀತಿ ಇದೆಯಲ್ಲ, ಇದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಈಗ ಸತ್ತವರು ಈಗ ಇನ್ನೂ 10 ಹೆಣ ಸಿಗ್ಬೋದು, 100 ಹೆಣವೂ ಸಿಗ್ಬೋದು. ಆದರೆ ನಾನು ಹೇಳ್ತಾ ಇರೋದು ಅದು ಯಾರ ಹೆಣ ಅಂತ ಪತ್ತೆ ಆಗಬೇಕಲ್ಲ. ಅದಕ್ಕೆ ಕೊಲೆಗೆ ಕಾರಣ ಏನು ಅಂತ, ಅವನು ಸಾವು ಸಹಜ ಸಾವೋ ಆತ್ಮಹತ್ಯೆನೋ ಕೊಲೆಯೋ ಅನ್ನೋದು ಯಾರ ಶವ ಅಂತ ಪತ್ತೆ ಆದಮೇಲೆ ಅಷ್ಟೇ ಪತ್ತೆ ಆಗತ್ತೆ. ಸುಮ್ಮನೆ ಅದ್ರ ಮೇಲೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ವಲ್ಲ. ಈಗ ಕೆಲವರೆಲ್ಲ ಮಾತನಾಡ್ತಿದ್ದಾರೆ, ನೀವು ಹೇಳಿದ್ರಿ ಅನುಮಾನಾಸ್ಪದ ವ್ಯಕ್ತಿಗಳು ಅಂತ. ಹೆಸರು ತಗೊಳ್ಳೋದು ಬೇಡ ಬಿಡಿ. ಒಬ್ರು ಮಾಜಿ ಪೊಲೀಸ್ ಇದ್ದಾರೆ, ಒಬ್ರು ನಿಮ್ಮದೇ ಆದ ಸಂಘಟನೆಯ ಮಾಜಿ ಕಾರ್ಯಕರ್ತರಿದ್ದಾರೆ, ಈಗ ಒಬ್ಬ ಯುವಕ ಬಂದಿದ್ದಾರೆ. ಎಲ್ಲರೂ ಅವ್ರದೇ ಆದ ರೀತಿಯಲ್ಲಿ ಇದನ್ನ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ವಿಶ್ಲೇಷಣೆಯೇ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಅವ್ರ ಹತ್ರ ಆಧಾರ ಇದ್ದರೆ ಅದನ್ನು ಆಧರಿಸಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇತ್ತು, ಸರ್ಕಾರಕ್ಕೆ ಸಲ್ಲಿಸೋಕ್ಕೆ ಅವಕಾಶ ಇತ್ತು. ಸರ್ಕಾರಕ್ಕೆ ಸಲ್ಲಿಸಲಿಲ್ಲ, ನ್ಯಾಯಾಲಯಕ್ಕೆ ಸಲ್ಲಿಸಲಿಲ್ಲ. ನಿಗೂಢವಾಗಿ ನೆರೆಟಿವ್ ಸೆಟ್ ಮಾಡೋಕ್ಕೆ ಹೊರಟರು. ಯಾಕೆ ಆ ನೆರೆಟಿವ್ ಸೆಟ್ ಮಾಡೋದ್ರ ಹಿಂದ್ಗಡೆ ಏನಿದೆ ಅನ್ನೋದು ಅದು ಕೂಡ ತನಿಖೆ ಆಗಬೇಕು. ಅದಕ್ಕೆ SIT ತನಿಖೆ ಆಗಲಿ, ಅದು ಮುಂದಿನ ಭಾಗ. ಅಂದ್ರೆ ಇದೊಂದು ಭಕ್ತಿ ಕೇಂದ್ರ, ಇದೊಂದು ಶಕ್ತಿ ಕೇಂದ್ರ, ಇದು ಒಂದು ಶ್ರದ್ಧೆ ಕೇಂದ್ರ. ನೀವು ಹೇಳಿದಿರಿ ಇದನ್ನ. ಅಲ್ಲ, ಈ ಶ್ರದ್ಧಾಭಂಗ ಮಾಡೋದು ಇವತ್ತು ನೆನ್ನೆದಲ್ಲ, ಇದು ಭಾಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂಥ ಕೆಲಸ. ಈ ಪರಕೀಯರ ಆಕ್ರಮಣಕಾರಿಗಳು ತಮ್ಮದೇ ಆದಂಥ ನೆರೆಟಿವ್ನ ಸೆಟ್ ಮಾಡೋಕ್ಕೆ ಈ ಶ್ರದ್ಧಾಭಂಗವನ್ನೇ ಆಧಾರವಾಗಿ ಇಟ್ಕೊಳ್ತಾ ಬಂದರು. ಹಾಗೆಯೇ ಆಕ್ರಮಣಕಾರಿಗಳ ನಂತರ ಅವರಿಲ್ಲದೆ ಇದ್ದರೂ ಅವ್ರ ಪಳೆಯುಳಿಕೆಗಳಿದಾವಲ್ಲ, ನೋಡೋಣ. ಈಗ ಟೂ ಅರ್ಲಿ SIT ತನಿಖೆ ಆಗಲಿ. ಅಲ್ಲ ಸರ್, ಈಗ ಯಾರೋ ಒಬ್ರು ಇರ್ಬೋದು, ಒಬ್ಬ ಗಿರೀಶ ಅಂತ ಇರ್ಬೋದು, ಒಬ್ಬರ ಮಹೇಶ ಅಂತ ಇರ್ಬೋದು, ಅವರಿಗೂ ಅದೇ ಶ್ರದ್ಧೆ ವ್ಯವಸ್ಥೆಯ ಒಂದು ಭಾಗ. ಅವರು ಕೂಡ ಅವರಲ್ಲೇನಾದ್ರು ಶ್ರದ್ಧೆ ಕಮ್ಮಿ ಆಗೋಯ್ತಾ ಈ ದೇವರ ಪ್ರತಿ, ಈ ಒಂದು ಧರ್ಮಕ್ಷೇತ್ರದ ಪ್ರತಿ? ನನ್ನ ಜೀವನಾನುಭವವನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಅವಕಾಶ ಮತ್ತು ಅಧಿಕಾರ ಇದೆ. ನನ್ನ ಜೀವನಾನುಭವದಲ್ಲಿ ಧರ್ಮಸ್ಥಳ ಅಂದರೆ ಅದು ಜನರ ಪಾಲಿನ ಒಂದು ದೈವ ಕ್ಷೇತ್ರ. ಹಾಗೆ ಧರ್ಮಾಧಿಕಾರಿ ಅಂದರೆ ನಡೆದಾಡುವ ದೇವರು ಅಂತಲೇ ಜನ ಭಾವಿಸುವಷ್ಟು ಮಟ್ಟಿನ ಭಕ್ತಿ ಮತ್ತು ಶ್ರದ್ಧೆ ಇರುವಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅನ್ನೋದು ನನ್ನ ಅನುಭವ. ಅದನ್ನು ನಾನು ಹಂಚ್ಕೊಂಡಿದ್ದೀನಿ. ಉಳಿದವರ ಅನುಭವವನ್ನು ಅವರು ಯಾವ ಹಿನ್ನೆಲೆಯಲ್ಲಿ ಮಾತಾಡ್ತಿದ್ದಾರೆ ಅನ್ನೋದನ್ನು ನಾನು ಹೇಳೋಕ್ಕೆ ಬಯಸೋದಿಲ್ಲ. ಆದರೆ ನನಗನ್ಸೋ ಪ್ರಕಾರ SIT ತನಿಖೆ ಆಗಲಿ, SIT ತನಿಖೆ ಆದ ನಂತರ ಇವರು ಆರೋಪ ಮಾಡಿರೋವರ ಹಿನ್ನೆಲೆಯೇ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆ ಆಗಬೇಕಾಗತ್ತೆ. ರೈಟ್ ಸರ್. ಉದ್ದೇಶ ಪಿತೂರಿ ಅಂತ ಹೇಳಿದ್ರಿ, ಷಡ್ಯಂತ್ರ ಅನ್ನೋ ಪದ ನೀವು ಬಳಸಿದಿರಿ. ಒಂದು ಜೈನ್ ಕುಟುಂಬ ಹಿಂದೂ ಸಂಪ್ರದಾಯಕ್ಕೆ ಸೇರಿದಂಥ ದೇವಸ್ಥಾನದ ಆಡಳಿತವನ್ನ ತಲೆಮಾರು ವಹಿಸ್ಕೊಂಡು ಬಂದಿದೆ. ಈ ಹಿಂದೂ ದೇವಸ್ಥಾನ ಎಲ್ಲ ದೇವಸ್ಥಾನದಂತೆ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದ ಅಲ್ಲ. ಇವೆಲ್ಲ ಷಡ್ಯಂತ್ರಗಳಿಗೆ ವೇದಿಕೆ ಕಾರಣ ಆಗಿರ್ಬೋದಾ? ಅಲ್ಲ, ಈ ಒಂದು ದೇವಾಲಯಗಳು ಮುಕ್ತ ಆಗಬೇಕು ಅನ್ನೋದ್ರ ಪರವಾಗಿ ನಾನು ಇರ್ತಕ್ಕಂಥವನು. ಸರ್ಕಾರದ ಕೆಲಸ ಅಲ್ಲ, ಅದು ಸಮಾಜದ ಕೆಲಸ. ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಮಸೀದಿ ಮೇಲೆ ನಿಯಂತ್ರಣ ಇಲ್ಲ, ಚರ್ಚ್ಗಳ ಮೇಲೆ ನಿಯಂತ್ರಣ ಇಲ್ಲ, ದೇವಾಲಯಗಳ ಮೇಲೆ ನಿಯಂತ್ರಣ ಹಾಕೋದು ಜಾತ್ಯತೀತತೆನಾ? ಮಸೀದಿಗಳ ಮೇಲೆ ನಿಯಂತ್ರಣ ಇದೆಯಾ? ಚರ್ಚ್ಗಳ ಮೇಲೆ ನಿಯಂತ್ರಣ ಇದೆಯಾ? ದೇವಾಲಯಗಳ ಮೇಲೆ ಯಾಕೆ ನಿಯಂತ್ರಣ? ಈ ದೇವಾಲಯಕ್ಕೆ ಯಾಕೆ ವಿಶೇಷ ಒಂದು ರಿಯಾಯಿತಿ ವಿನಾಯಿತಿ? ಆ ನಿಯಂತ್ರಣವೇ ತಪ್ಪು. ಎಲ್ಲ ದೇವಾಲಯಗಳು ಕೂಡ ಸಮಾಜ ಕೇಂದ್ರಿತ ಆಗಬೇಕು. ಒಂದು ಪರಮ ಅನ್ಯಾಯವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತು. ಹಿಂದೂ ದೇವಾಲಯಗಳ ಆಸ್ತಿಯನ್ನು ಕಂಪ್ಲೀಟ್ ಯಾವ ಜನ ಭಕ್ತಿಯಿಂದ ಸಮರ್ಪಣೆ ಮಾಡಿದರು, ಅದು ಜನನೂ ಸಮರ್ಪಣೆ ಮಾಡಿದ್ದಾರೆ, ಮಹಾರಾಜರು ಸಮರ್ಪಣೆ ಮಾಡಿದ್ದಾರೆ. ಆ ಆಸ್ತಿಯನ್ನು ಒಂದೇ ಒಂದು ಕಾಯ್ದೆಯಲ್ಲಿ ಆ ದೇವಾಲಯಗಳನ್ನು ದುರ್ಬಲಗೊಳಿಸೋ ಕೆಲಸ ಮಾಡಿಬಿಟ್ರು. ನಾನು ಅದ್ರ ಪರ ಇಲ್ಲ. ಹಾಗಾಗಿ ಧರ್ಮಾಧಿಕಾರಿಗಳು
ಜೈನರಾಗಿದ್ದರೂ ಕೂಡ ಜೈನ ಸಂಪ್ರದಾಯವೂ ಕೂಡ ಸನಾತನ ಧರ್ಮದ ಒಂದು ಭಾಗ, ಒಂದು ಒಂದು ಕವಲು. ಜೈನ, ಬೌದ್ಧ, ಸಿಖ್, ವೈಷ್ಣವ, ಶೈವ, ವೀರಶೈವ ಇವೆಲ್ಲ ಸನಾತನ ಧರ್ಮದ ವಿವಿಧ ಕವಲುಗಳು. ಯಾವುದು ಇದನ್ನು ಹೊರತಾಗಿರ್ತಕ್ಕಂಥವಲ್ಲ, ಇವೆಲ್ಲ ಸನಾತನ ಧರ್ಮದ ಒಂದು ಕವಲುಗಳೇ. ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸನಾತನ ಧರ್ಮದ ಕವಲುಗಳಿಂದ ಹೊರಗೆ ಅಂತ ಯೋಚನೆ ಮಾಡುವಂಥ ಮನಸ್ಥಿತಿ ಬೆಳೆದುಬಿಟ್ಟಿದೆ. ಆದರೆ ಹೊರಗೆ ಹೋದರೆ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಸ್ತಿತ್ವ ಇರೋದೇ ಸನಾತನ ಧರ್ಮದ ಕವಲುಗಳು. ಸ್ವಲ್ಪ ಪೊಲಿಟಿಕಲಿ ಲೇಸ್ಡ್ ಪ್ರಶ್ನೆ ಕೇಳ್ತೀನಿ ಸರ್. ಇದೇ ರೀತಿಯ ಬೆಳವಣಿಗೆ ಸ್ವಲ್ಪ ಕಾಲ್ಪನಿಕ ಇದೆ, ಪ್ಲೀಸ್ ಪ್ಲೇ ಅಲಾಂಗ್ ಸರ್. ಹೈಪೋಥೆಟಿಕಲಿ ಇವತ್ತಿನ ದಿನ ಬಿಜೆಪಿ ಸರ್ಕಾರ ಇದ್ದಿದ್ರೆ ಇದೇ ರೀತಿಯ ಬೆಳವಣಿಗೆಗಳು ಧರ್ಮಸ್ಥಳದ ಪ್ರಕರಣದಲ್ಲಿ ನಾವು ಕಾಣ್ತಿದ್ವಾ? ಕಾಲ್ಪನಿಕ ಇದೆ, ಬಟ್ ಕಾರಣ ಇದೆ, ಪ್ಲೀಸ್. ನಾನು ಊಹಾತ್ಮಕವಾಗಿ ಆಲೋಚನೆ ಮಾಡೋಕ್ಕೆ ನಾನು ಬರೋದಿಲ್ಲ. ನಾವಿಗೇನಿದೆ ಅಂದರೆ SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ತಪ್ಪು ಮಾಡಿದರೆ, ಯಾರೇ ತಪ್ಪು ಮಾಡಿದರೂ ಕೂಡ ಅವ್ರ ಸಮರ್ಥನೆಗೆ ನಾವು ನಿಲ್ಲೋದಿಲ್ಲ. ಕಪೋಲಕಲ್ಪಿತ ಆರೋಪ ಮಾಡಿ ತೇಜೋವಧೆ ಮಾಡೋದನ್ನು ನಾವು ಸಹಿಸೋದಿಲ್ಲ. ಇಷ್ಟೇ ಮಾತ್ರ ಹೇಳಕ್ಕೆ ಬಯಸ್ತೀನಿ. ಒಂದು ಹೆಸರು ಹೇಳಿ, ಈ ವ್ಯಕ್ತಿ ಆ ಕುಟುಂಬಕ್ಕೆ ಸೇರಿದವರು, ಇವರೇ ಮುಂದೆ ನಿಂತು ಮಾಡಿರುವಂತ ಒಂದು ದುರ್ಘಟನೆ ಅದು ಅನ್ನೋ ರೀತಿಯಲ್ಲಿ ವಾಕ್ಯಗಳನ್ನ ಕೊಡ್ಲಾಯ್ತು ಅವತ್ತು. ಆದ್ರೆ ಆ ವ್ಯಕ್ತಿದು ವೀಸಾ ಹೇಳುತ್ತೆ ಅವ್ರು ಅಮೆರಿಕದಲ್ಲಿ ಇದ್ರು ಅಂತ. ಸೊ ಅಲ್ಲಿಗೆ ಆ ಆರೋಪ ಹುಸಿ ಆಯ್ತು, ಆ ಪ್ರಕರಣ ವೀಕ್ ಆಯ್ತು, ಶಿಫ್ಟ್ ಆಯ್ತು ಸರ್. ಈಗ ಯಾರೋ ಒಬ್ಬ ಅನಾಮಿಕ ಬರ್ತಾನೆ, ನಾನು ಹೂತಾಕಿದ್ದೀನಿ, ನನ್ನ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳ್ತಾನೆ, 4-6 ಪಾಯಿಂಟ್ಗಳನ್ನ ಮಾರ್ಕ್ ಮಾಡ್ತಾರೆ, ಹುಡುಕ್ತಿದ್ದಾರೆ. ಒಂದೇನೆಂದರೆ SIT ತನಿಖೆ ಮಾಡ್ತಾ ಇದೆ, ತನಿಖೆ ಆಗಲಿ. ಈಗ ಯಾರಿಗಾದರೂ ಸಾಕ್ಷ್ಯಾಧಾರಗಳಿದ್ದರೆ SIT ಮುಂದೆ ಸಾಕ್ಷಿಗಳನ್ನು ಕೊಡಲಿ, ಅವರು ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ತಾರೆ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಾಮಾಣಿಸಿ ನೋಡು ಅಂತ ಹೇಳುತ್ತೆ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಅಂತ. ಕಾಣದೇ ಇರೋದನ್ನು ಕಂಡ ಥರ ಹೇಳು ಅಂತ ಹೇಳಲ್ಲ. ಕಾಣದೇ ಇರೋದನ್ನು ಕಂಡ ಥರ, ನಾನು ಅಲ್ಲೇ ಇದ್ದೆ ಅನ್ನುವಂಥ ಪ್ರತ್ಯಕ್ಷದರ್ಶಿಗಳ ಥರ ಹೇಳುವಂಥವರ ಮನಸ್ಥಿತಿಯನ್ನು ನೋಡಿದಾಗ ಇದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ರವಿ ಸರ್, RCB ಮೇಲೆ ಏನು ಬೇಜಾರು ನಿಮಗೆ? RCB ಮೇಲೆ ಬೇಜಾರು ಇಲ್ಲವೇ ಇಲ್ಲ. ನಾನು ಹೇಳಿದ್ದನ್ನು ನೀವು ಗಮನಿಸಿದ್ರಿ ಇಲ್ಲೋ ಅಂತ ನಾನು RCBಯನ್ನು ಬೇಸರಿಸಿ ಮಾತಾಡಿಲ್ಲ. RCB ಅಂದರೆ ರಾಜ್ಯವನ್ನು ಪ್ರತಿನಿಧಿಸೋ ತಂಡ ಅಲ್ಲ ಅಂತ ಹೇಳಿದ್ದೀನಿ. ಈಗಲೂ ಅದಕ್ಕೆ ಬದ್ಧ ಇದ್ದೀನಿ. ಮತ್ತು RCBಯಲ್ಲಿ ಹರಾಜಿನಲ್ಲಿ ಕೂಕ್ಕೊಳ್ತಾರೆ, ಯಾರು ಹೆಚ್ಚಿಗೆ ಕೊಡ್ತಾರೆ ಅವ್ರ ಕಡೆಗೆ ಇವ್ರು ಹೋಗ್ತಾರೆ. ಇವರು ಒಂಥರ ಈಗ ನಾಳೆ ಬೆಳಿಗ್ಗೆ ಇನ್ನೊಂದು ಮುಂಬೈನವರು ಕೂಗಿದ್ರೆ ಮುಂಬೈ ಕಡೆಗೆ ಹೋಗ್ತಾರೆ ಜಾಸ್ತಿ ಕೊಟ್ಟರೆ, ಪಂಜಾಬ್ನವ್ರು ಕೂಗಿದ್ರೆ ಪಂಜಾಬ್ ಕಡೆಗೆ ಹೋಗ್ತಾರೆ, ರಾಜಸ್ಥಾನದವ್ರು ಕೂಗಿದ್ರೆ ರಾಜಸ್ಥಾನದವ್ರ ಕಡೆಗೆ ಹೋಗ್ತಾರೆ, ಡೆಲ್ಲಿಯವ್ರು ಕೂಗಿದ್ರೆ ಡೆಲ್ಲಿಯವ್ರ ಕಡೆಗೆ ಹೋಗ್ತಾರೆ. ಇಲ್ಲಿ ರಾಜ್ಯವನ್ನು ಪ್ರತಿನಿಧಿಸೋ ತಂಡ ಅಲ್ಲ. ಹಾಗಾಗಿ ಆಟವನ್ನು ಆನಂದಿಸಿ, ಆಟಗಾರರನ್ನ ಪ್ರಶಂಸಿಸಿ, ಆದರೆ ರಾಜ್ಯದ ತಂಡ ಅನ್ನೋಂಥ ಅಭಿಮಾನದ ಅತಿರೇಕ ಬೇಡ ಅಂತ ನಾನು ಹೇಳಿದೆ. ರಾಜ್ಯ ಸರ್ಕಾರ ಅಭಿಮಾನದ ಅತಿರೇಕ ತೋರಿಸಿ ಈ ಒಂದು ಜನಮಾನಸದ ಲಾಭವನ್ನು ಪಡಿಬೇಕು ಅನ್ನೋಂಥ ಹೊಣಿಕೆಯಲ್ಲಿ 11 ಜನರ ಬಲಿ ತಗೊಳ್ತಲ್ಲ. ನನ್ನ ಮಾತು 2 ದಿನ ಮುಂಚಿತೇ ಹೇಳಿದ್ದು ಈ ಘಟನೆ, ಅಂದರೆ ಫೈನಲ್ ಪಂದ್ಯದಕ್ಕೆ 2 ದಿನ ಮುಂಚೆ ನಾನು ಹೇಳಿದ್ದು. ನನ್ನ ಮಾತನ್ನು ಪರಿಗಣಿಸಿದರೆ 11 ಜನ ಸಾಯೋ ತಪ್ತಿತ್ತಲ್ಲ. ಈಗ ವೇದಿಕೆ ಕಲ್ಪಿಸೋತಿಗೆ ತಾನೆ 11 ಜನ ಸ್ಟೇಡಿಯಂ ಕಡೆಗೆ, ವಿಧಾನಸೌಧ ಕಡೆಗೆ ಬಂದಿದ್ದು. ವೇದಿಕೆಯೇ ಕಲ್ಪಿಸದೇ ಇದ್ದಿದ್ರೆ ಹಿಂದಿನ ದಿನಗಳ TV ಕ್ರಿಕೆಟ್ ನೋಡಿದ್ರು, ಆಮೇಲೆ ಗೆದ್ದ ನಂತರ ಖುಷಿಪಟ್ಟವರು ಪಟಾಕಿ ಹೊಡೆದು ಸಂಭ್ರಮಪಟ್ಟು ಕೇಕೆ ಹಾಕಿ ಮನೆಗೆ ಹೋಗಿ ಮಲಗಿದ್ರು. ಅವ್ರನ್ನ ಮತ್ತೆ ಮರುದಿನ ವಿಧಾನಸೌಧಕ್ಕೆ ಸ್ಟೇಡಿಯಮ್ಗೆ ಕರ್ಕೊಂಡು ಬಂದವರು ಯಾರು? ಇದು ಈಗ ಹೇಳಿ, ನೀವೀಗ RCB ಅನ್ನೋದು ಕರ್ನಾಟಕವನ್ನು ಪ್ರತಿನಿಧಿಸಿದೆಯೋ ಭಾರತವನ್ನು ಪ್ರತಿನಿಧಿಸಿದೆಯೋ? ಆದ್ರೆ ಅಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬಂದ್ಮೇಲೆ ಬೆಂಗಳೂರು ನಮ್ದಾಯ್ತು, ನಮ್ಮ ರಾಜ್ಯದ ರಾಜಧಾನಿ ಆಯ್ತು ಅಂದ್ರೆ ನಮ್ತನ ಅಂತ. ನಿಮಗೆ ವಿಜಯ್ ಮಲ್ಯ ಒಂದು ಬ್ರಾಡ್ಕಾಸ್ಟಲ್ಲಿ ಹೇಳಿದ್ದ ಸ್ಟೇಟ್ಮೆಂಟ್ ಗಮನಿಸಿದ್ರೆ ನೀವು, ಅವ್ರು ಹೇಳಿದ್ದಾರೆ, ಯಾತಕ್ಕೆ ನೀವು ಯಾವ ಹೆಸರಿಟ್ರಿ ಅಂದರೆ ನನ್ನ ವಿಸ್ಕಿ ಬ್ರ್ಯಾಂಡನ್ನು ಪ್ರಮೋಟ್ ಮಾಡೋಕ್ಕೆ ಅಂತ ಹೇಳ್ದ. ಅಫ್ಕೋರ್ಸ್ ಅವರಿಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ, RCB ಅಂತ ಇಟ್ಕೊಂಡಿದ್ದಾರೆ. ಸರ್ಕಾರ ಆ ಒಂದು ಟ್ರ್ಯಾಪ್ ಒಳಗೆ ಬೀಳಬಾರ್ದಲ್ಲ. ಈಗ ಹೇಳಿದ್ನಲ್ಲ, ಜನ ಮರಳೋ ಜಾತ್ರೆ ಮರಳೋ ಅಂತ ಒಂದು ಗಾದೆ ಮಾತಿದೆ.
ಹಾಗೆ ಸರ್ಕಾರ ಮರಳಿಗೆ ಒಳಗಾಗಬಾರ್ದಲ್ಲ. ಅಲ್ಲ ರವಿ ಸರ್, ಈ ಕೋಟ್ಯಾಂತರ ರೂಪಾಯಿ ಹಾಕೊಂಡು ಟೀಮ್ ಮಾಡ್ತೀನಿ ಅಂದ್ರೆ ನಾನು ನನ್ನ ಬಿಸ್ನೆಸ್ ನಾನು ಮುಂದುವರ್ಸೋದಿಲ್ವಾ? ಸನ್ ರೈಸರ್ಸ್ ಮಾಡ್ಲಿಲ್ವಾ? ಸನ್ ರೈಸರ್ಸ್, ಆಯಿತು, ಡೆಕ್ಕನ್ ಚಾರ್ಜರ್ಸ್. ಅಲ್ಲ ಅದರೊಳಗಡೆ ಎಷ್ಟು ಜನ ಕರ್ನಾಟಕದವ್ರು ಇದ್ದಾರೆ ಇಡೀ RCB ತಂಡದಲ್ಲಿ? ಹೇಳಿ. ರಾಷ್ಟ್ರೀಯತೆ ಮಾತಾಡೋದು. ವಿರಾಟ್ ಕೊಹ್ಲಿ ಭಾರತಕ್ಕೆ ಎಂತ ಸೇವೆ? ನಾನು ಹೇಳಿದ್ನಲ್ಲ, ಕರ್ನಾಟಕದವ್ರು ಎಷ್ಟು ಜನ ಇದ್ದಾರೆ? ನೀವು ಈ ಕರ್ನಾಟಕ ಪ್ರತಿನಿಧಿಸೋ ತಂಡ ಅಂತ ಯಾಕೆ ಹೇಳ್ತೀರಿ? ವಿಜಯ್ ಮಲ್ಯದ ಕಂಪನಿಯನ್ನು ಪ್ರತಿನಿಧಿಸೋ ತಂಡ ಅಂಥೇಳಿ. ವಿರಾಟ್ ಕೊಹ್ಲಿ ಸಿಕ್ಸರ್ ಹೊಡೆದ್ರೆ ನಾನು ಆನಂದ ಪಟ್ಟಿದ್ದೀನಿ. ಆದರೆ ಅದನ್ನ ಕರ್ನಾಟಕದ ಜೊತೆಗೆ ಯಾಕೆ ಸಮೀಕರಿಸ್ತೀರಿ? ಕನ್ನಡದ ಅಸ್ಮಿತೆ ಅಂತ ಯಾಕೆ ಹೇಳ್ತೀರಿ? ಅದನ್ನು ಆ ಕಾರಣಕ್ಕೆ ಈ ರೀತಿ ಒಂದು ಫ್ರಾಂಚೈಸಿ ಹರಾಜಿನಲ್ಲಿ ಕೂತ್ಕೊಂಡು ಆಟ ಆಡ್ದವಂಥವ್ರನ್ನ ನೀವು ವಿಧಾನಸೌಧದಲ್ಲಿ ಕರ್ಕೊಂಡು ಬಂದು ಸನ್ಮಾನ ಮಾಡೋದಿದೆಯಲ್ಲ, ಏನು ಮೆಸೇಜ್ ಕೊಟ್ರಿ ನೀವು? ಏನು ಮೆಸೇಜ್ ಕೊಟ್ರಿ? ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದರೂ ಹಿಂಗೆ ಸನ್ಮಾನ ಮಾಡಿಬಿಡ್ತಿದ್ರಿ ನೀವು. ಈಗ ರಾಜ್ಯದ ರಣಜಿ ಟೀಮ್ಗಳು ಇರ್ತಾವಲ್ಲ ರವಿ ಸರ್, ಅದರಲ್ಲೂ ಬೇರೆ ರಾಜ್ಯದವ್ರನ್ನ ಕರ್ಕೊಂಡು ಆಡುವಂತ ಸಾಮಾನ್ಯ. ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾ ಅಂತಿದೆ ಅಂತ ಹೇಳಿ ನೀವು ಅದಕ್ಕೂ ಕೂಡ ಪಾರ್ಲಿಮೆಂಟಿಗೆ ಕರೆದು ಇದೇ ಮನಸ್ಥಿತಿಯವರು ಇದ್ದಿದ್ದರೆ ಪಾರ್ಲಿಮೆಂಟಿಗೆ ಕರೆದು ಅವರಿಗೂ ಕೂಡ ನೀವು ಸನ್ಮಾನ ಮಾಡಿದ್ರು ಆಶ್ಚರ್ಯ ಇರಲಿಲ್ಲ. ಯಾಕೆಂದರೆ ಇಂಡಿಯಾ ಅಂತಿದೆ ಅಲ್ಲಿ ಅಂತ. ಸರಿ, ಸ್ವಲ್ಪ ಕ್ಲಾರಿಟಿಗೆ ಕೇಳ್ತೀನಿ. ನಿಮಗೆ ಸಮಸ್ಯೆ ಇದ್ದಿದ್ದು ಸರ್ಕಾರ ನಿರ್ವಹಣೆ ಸರಿಗೆ ಮಾಡಲಿಲ್ಲ, ಸರ್ಕಾರದ ದುರುದ್ದೇಶ ಇತ್ತು, ಜನಮಾನಸದ ಒಂದು ಸುಖದ ಒಂದು ಸಂದರ್ಭದಲ್ಲಿ ಅವರ ರಾಜಕೀಯ ಏನಂತೀರಿ ವರ್ಚಸ್ಸಿನ ಬೆಳೆಸ್ಕೊಳ್ಳೋದಕ್ಕೆ ಸರ್ಕಾರ ಇದನ್ನ ಮಾಡ್ತು. ಇದು ನಿಮ್ಮ ಸಮಸ್ಯೆನಾ? ಅಥವಾ RCB ನಲ್ಲಿ ಕನ್ನಡಿಗರೇ ಎಲ್ಲ ಯಾಕೆ ಕನ್ನಡಿಗರು ಸಂಭ್ರಮಿಸ್ತಿದ್ದಾರೆ? ನನ್ನ ಸಮಸ್ಯೆ ಅಲ್ಲ. ಸಂಭ್ರಮಿಸೋದು ವ್ಯಕ್ತಿಗತ ಅಧಿಕಾರ, ಸಂಭ್ರಮಿಸಲಿ, ಅದು ಬೇರೆ ಪ್ರಶ್ನೆ. ಅದನ್ನ ಕನ್ನಡದ ಅಸ್ಮಿತೆ ಜೊತೆಗೆ ಜೋಡಿಸ್ಬೇಡಿ, ಕರ್ನಾಟಕದ ಅಸ್ಮಿತೆ ಜೊತೆಗೆ ಜೋಡಿಸ್ಬೇಡಿ. ಆಟಗಾರರನ್ನು ಆನಂದಿಸಿ, ಅವರ ಆಟವನ್ನು ಆನಂದಿಸಿ, ಅವ್ರ ಬಗ್ಗೆ ಅಭಿಮಾನ ಇದ್ದರೆ ಅಭಿಮಾನ ವ್ಯಕ್ತಪಡಿಸಿ. ಆದರೆ ಅದು ಕರ್ನಾಟಕವೇ ಗೆಲ್ತು ಅಂತ ಹೇಳಬೇಡಿ. ಯಾಕೆಂದರೆ ಎಷ್ಟು ಜನ ಕನ್ನಡಿಗರಿದ್ದರು ಅಂದರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಇಂಟ್ರೆಸ್ಟು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡುತ್ತಾ ಅಂದರೆ ನಿಮ್ಮ ಹತ್ರ ಉತ್ತರ ಇಲ್ಲ. ಇದೆಯಾ ಉತ್ತರ? ಅದರಿಂದ ಬರುವ ಆದಾಯ ಎಲ್ಲ ಕನ್ನಡದ ಶಾಲೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಕೊಟ್ಟಿದ್ದಾರೆ ಕನ್ನಡ ಶಾಲೆಗಳಿಗೆ? ಕೊಟ್ರ? RCB ಒಂದಷ್ಟು ಇನಿಷಿಯೇಟಿವ್ ಇದಾವೆ ಅಂತ ಹೇಳಿ ಕನ್ನಡ ಸಮಾಜ. ನೀವು ಹೇಳಿ, ಎಷ್ಟು ಕನ್ನಡ ಶಾಲೆಗಳಿಗೆ ಅದರ ಜೀರ್ಣೋದ್ಧಾರಕ್ಕಾಗಿ ಕೊಟ್ಟಿದ್ದಾರೆ, ಅದನ್ನು ಅಭಿವೃದ್ಧಿಪಡಿಸೋದು ಕೊಟ್ಟಿದ್ದಾರೆ? ನೀವು ಕೊಡಿ ರಿಪೋರ್ಟ್ನ. ಆವಾಗ ನಾನು ಕೂಡ ಪ್ರಶಂಸೆ ಮಾಡ್ತೀನಿ. ಬೆಂಗಳೂರು ಅಂತ ಹೆಸರಿಟ್ಕೊಂಡಿದ್ದಕ್ಕೆ ಬಂದ ದುಡ್ಡ ಲಾಭದಲ್ಲಿ ಕೊಟ್ಟಿದ್ದಾರೆ ಅಂತ. ನೀವು ಸತ್ತವರಿಗೆ ಏನು ಪರಿಹಾರ ಕೊಟ್ಟಿಲ್ಲ. RCB ಕಡೆಯಿಂದ ಡಿಕ್ಲೇರ್ ಮಾಡಿದ್ದಾರೆ ಪರಿಹಾರ. ಎಷ್ಟು ಕೊಟ್ಟರು? ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸರ್, ಬಟ್ ಡಿಕ್ಲೇರ್ ಅಂತೂ ಎಷ್ಟು ಕೊಟ್ಟರು? ಎಷ್ಟು 5-10 lakh ಏನೋ ಡಿಕ್ಲೇರ್ ಮಾಡಿದ್ದಾರೆ. ಎಷ್ಟು ಸಾವಿರ ಕೋಟಿ ಲಾಭ ಮಾಡಿದ್ದಾರೆ? ಎಷ್ಟು ಸಾವಿರ ಕೋಟಿ ಲಾಭ ಮಾಡಿದ್ದಾರೆ? ಹಾಗಾಗಿ ನಾನು ಹೇಳೋದೇನು ಅಂದರೆ, ಆ ಫ್ರಾಂಚೈಸಿಯ ಆಟವನ್ನು ಆಟಗಾರರು ಮತ್ತು ಪ್ರೇಕ್ಷಕರಿಗೆ ಬಿಡಬೇಕೇ ಹೊರತು ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ಅಭಿಮಾನದ ಲಾಭವನ್ನು ಪಡಿಬೇಕು ಅಂತ ಹೋಗಿ ಇವತ್ತು 11 ಜನರ ಬಲಿಗೆ ಕಾರಣ ಆದ್ರಲ್ಲ, ಇಲ್ಲಿ ಸರ್ಕಾರದ ಆತುರ ಮತ್ತು ಸರ್ಕಾರದ ತಪ್ಪು ಎದ್ದು ಕಾಣ್ತಾ ಇದೆ. ಸರ್ಕಾರದ ಪಾತ್ರ ಏನು ರೀ? ಸರ್ಕಾರ ಏನಾದ್ರು ಅದಕ್ಕೆ ಪ್ಲಾಟ್ಫಾರ್ಮ್ ಒದಗಿಸ್ಕೊಟ್ಟಿತ್ತಾ? ಅಥವಾ ಏನಾದರೂ ಬೆಂಬಲವನ್ನು ಕೊಟ್ಟಿತ್ತಾ? ಅಥವಾ ಕನ್ನಡಿಗರು ಗೆದ್ದು ಬಂದರು ಅನ್ನೋವಂಥ ವಿಶೇಷತೆ ಏನಾದ್ರು ಇತ್ತಾ? ಹೇಳಿ, ಏನಿತ್ತು? ಸರಿ, ಕನ್ನಡ ಅಸ್ಮಿತೆ ಅಂತ ನೀವು ಮಾತನಾಡಿದ್ದಕ್ಕೆ ಭಾಷೆ ಅನ್ನೋ ಒಂದು ನೆಕ್ಸ್ಟ್ ಸಬ್ಜೆಕ್ಟಿಗೆ ನಾವು ಹೋಗೋಣ ಸರ್. ವಾಟ್ ಈಸ್ ಯುವರ್ ರಿಲೇಷನ್ ಸರ್? ನಿಮ್ಮ ಒಂದು ವ್ಯಕ್ತಿಗತ ವೈಯಕ್ತಿಕ ಸಂಬಂಧ ಏನು ಈ ನೆಲದ ಭಾಷೆ ಜೊತೆ? ನೋಡಿ, ಭಾಷೆ ಜೊತೆಗೆ ಸಂಸ್ಕೃತಿ ಇರುತ್ತೆ. ಸಂಸ್ಕೃತಿ ಮತ್ತು ಭಾಷೆ ಒಂದು ನಾಣ್ಯದ ಎರಡು ಮುಖಗಳು. ಭಾಷೆಯ ಬೆಳವಣಿಗೆ ಸಂಸ್ಕೃತಿಯ ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಭಾಷೆಯನ್ನು ಕಳ್ಕೊಂಡ್ರೆ ಸಂಸ್ಕೃತಿನ ಕಳ್ಕೊಳ್ತೀವಿ. ಭಾರತೀಯ ಭಾಷೆಗಳು 10,000 ವರ್ಷಗಳ ಇತಿಹಾಸ ಇರುವಂಥದ್ದು. ಕನ್ನಡಕ್ಕೂ ಕೂಡ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕನ್ನಡಕ್ಕೂ ಈ ಕನ್ನಡದಲ್ಲೇ ಹೃದಯ ತಟ್ಟುವಂಥ, ಮನಮುಟ್ಟುವಂಥ ಗ್ರಂಥಗಳು ತಯಾರಾಗಿದ್ದಾವೆ. ಕನ್ನಡದಲ್ಲೇ ವಿಜ್ಞಾನದ ಆವಿಷ್ಕಾರಕ್ಕೆ ಭಾಷೆಯೂ ಕೂಡ ವಿಜ್ಞಾನದ ಬೆಳವಣಿಗೆಗೆ ತಂದೆ ಆದಂಥ ಭೂಮಿಕೆಯನ್ನು ಒದಗಿಸ್ಕೊಟ್ಟಿದೆ. ಹಾಗಿರಬೇಕಾದ್ರೆ ಈ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಳ್ಬೇಕು, ದುರಭಿಮಾನ ಇರಬಾರ್ದು. ದುರಭಿಮಾನ ಅಂದರೆ ಇನ್ನೊಂದು ಭಾಷೆಯನ್ನು ಸಹಿಸದೇ ಇರೋದು ದುರಭಿಮಾನ ಆಗುತ್ತೆ.
ಇನ್ನೊಂದು ಭಾಷಿಕರ ಮೇಲೆ ಅವರ ಮೇಲೆ ದೌರ್ಜನ್ಯ ನಡೆಸೋದು ದುರಭಿಮಾನ ಆಗುತ್ತೆ. ಅಭಿಮಾನ ಇರಲೇಬೇಕು. ಅಭಿಮಾನವನ್ನು ಕಳ್ಕೊಂಡ್ರೆ ಅಸ್ಮಿತೆಯನ್ನು ಕಳ್ಕೊಳ್ತೀವಿ, ಅಸ್ಮಿತೆಯನ್ನು ಕಳ್ಕೊಂಡ್ರೆ ಸಂಸ್ಕೃತಿಯನ್ನು ಕಳ್ಕೊಳ್ತೀವಿ, ಭಾಷೆಯನ್ನು ಕಳ್ಕೊಳ್ತೀವಿ. ಈಗ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ಹಿಂದಿ ನಾಮಫಲಕದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಸ್ಪಷ್ಟ ನಿಲುವು ಒಂದು ಸೆಕ್ಷನ್ ಆಫ್ ಕನ್ನಡ ಸೊಸೈಟಿ ಇದೆ. ಇದು ದುರಾಭಿಮಾನನ ಅಭಿಮಾನನ? ಅಲ್ಲ, ಕನ್ನಡ ಇರಲೇಬೇಕು ಅನ್ನೋದು ಅಭಿಮಾನ ಆಗುತ್ತೆ. ಕನ್ನಡದ ಜೊತೆಗೆ ಇನ್ಯಾವುದೋ ಒಂದು ಭಾಷೆ ನಮ್ಮದೇ ರಾಷ್ಟ್ರೀಯ ಭಾಷೆಗಳಿದ್ದರೆ ಅದು ತಪ್ಪಲ್ಲ, ಸಂಪರ್ಕ ಕಾರಣಕ್ಕೋಸ್ಕರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ, ಕನ್ನಡಕ್ಕೆ ಅಗ್ರಸ್ಥಾನ ಕನ್ನಡಕ್ಕಿರಬೇಕು, ಆದ್ಯತೆ ಕನ್ನಡಕ್ಕಿರಬೇಕು. ಆದರೆ ಅದರ ಜೊತೆಗೆ ಇನ್ನೊಂದು ಭಾಷೆ ಇದ್ದರೆ ಅದನ್ನು ಸಹಿಸಿಕೊಳ್ಳಲಾಗದ ಅಸಹಿಷ್ಣುತೆ ಅದು ಭಾರತೀಯ ಪರಂಪರೆಗೆ ಒಗ್ಗಿದ ಸಂಗತಿ ಅಲ್ಲ. ಯಾಕೆ ಅಂದರೆ ಭಾರತೀಯ ಪರಂಪರೆ ಭಾಷೆ ವಿಷಯದಲ್ಲಿ ಯುದ್ಧ ಮಾಡಿಲ್ಲ. ಚೋಳರು ನಮ್ಮ ರಾಜ್ಯದ ಬಹುಭಾಗವನ್ನು ತನ್ನ ಆಳ್ವಿಕೆಯ ಕಾಲದಲ್ಲಿ ಕೆಲವು ಕಾಲ ಆಳಿದ್ದಾರೆ. ಅವರು ತಮ್ಮ ಭಾಷೆಯನ್ನು ಹೇರಲಿಲ್ಲ. ಕದಂಬರು, ಹೊಯ್ಸಳರು, ಚಾಲುಕ್ಯರು ತಮಿಳುನಾಡನ್ನು, ಆಂಧ್ರ ಪ್ರದೇಶವನ್ನು ಆಳಿದ್ದಾರೆ. ಆದರೆ ಕನ್ನಡವನ್ನು ಅವ್ರ ತಲೆ ಮೇಲೆ ಹೇರಲಿಲ್ಲ. ಹಾಗೆಯೇ ತೆಲುಗು ಅರಸರು ಕರ್ನಾಟಕವನ್ನು ಆಳಿದ್ದಾರೆ. ಆದರೆ ತೆಲುಗು ಭಾಷೆಯನ್ನು ನಮ್ಮ ತಲೆ ಮೇಲೆ ಹೇರಲಿಲ್ಲ. ಎಲ್ಲ ಭಾಷೆಗಳು ಉಳಿದಿರೋದು ನಮ್ಮ ಭಾರತದಲ್ಲಿ. ನೂರಾರು ಭಾಷೆಗಳು ಉಳಿಲಿಕ್ಕೆ ಕಾರಣ ಆಗಿದ್ದೇನು ಅಂದರೆ ಭಾಷಾ ಸಂಘರ್ಷ ಇದ್ದಿದ್ರೂ ಉಳಿತಿರಲಿಲ್ಲ, ಭಾಷಾ ಸಂಬಂಧದ ಕಾರಣಕ್ಕೆ ಉಳಿದಿದ್ದು. ಭಾಷಾ ಸಂಬಂಧ ಸಹಜವಾಗಿದೆ, ಆ ಸಂಬಂಧವನ್ನು ಗಟ್ಟಿಗೊಳಿಸೋ ಕೆಲಸ ಮಾಡೋಣ. ಈ ಹೇರಿಕೆಯನ್ನು, ಸಾಮರಸ್ಯವನ್ನು ಗಟ್ಟಿಗೊಳಿಸೋ ಕೆಲಸ ಮಾಡೋಣ. ಭಾಷಾ ಸಾಮರಸ್ಯದ ಕಾರಣಕ್ಕೆ, ಭಾಷಾ ಸಂಬಂಧದ ಕಾರಣಕ್ಕೆ, ಅಂದರೆ ಭಾರತೀಯ ಭಾಷೆಗಳಲ್ಲಿ ಪರಸ್ಪರ ಸಂಬಂಧ ಇದೆ. ನೀವು ಹಿಂದಿಯಲ್ಲಿ ಕನ್ನಡದಲ್ಲಿ ಸಾಮಾನ್ಯ ವರ್ಡ್ಸು ಅಂತ ತಗೊಂಡ್ರೆ, ಸಾಮಾನ್ಯ ಪದಗಳು ತುಂಬ ಇದಾವೆ, ನಿಮಗೆ 40, 50, 60% ಸಿಗ್ತವೆ. ಅದೇ ರೀತಿ ತಮಿಳು ಭಾಷೆ, ಕನ್ನಡ ಭಾಷೆ, ತೆಲುಗು ಭಾಷೆ ಪರಸ್ಪರ ಸಂಬಂಧವನ್ನು ಹೊಂದಿದ್ದಾವೆ. ಆ ಸಂಬಂಧ ಸಾಮರಸ್ಯವನ್ನು ಗಟ್ಟಿಗೊಳಿಸ್ಬೇಕೇ ಹೊರತು ಸಂಘರ್ಷವನ್ನು ಹುಟ್ಟಾಕಬಾರ್ದು. ಹಿಂದಿ ಹೇರಿಕೆ ಅನ್ನೋ ಆತಂಕದ ಬಗ್ಗೆ ನಿಮ್ಮ ನಿಲುವೇನು? ಅದರಲ್ಲಿ ಹೇರಿಕೆ ಪ್ರಶ್ನೆ ಇಲ್ಲ. ಸರ್ಕಾರವೇ ಸ್ಪಷ್ಟಪಡಿಸಿದೆ, ಕೇಂದ್ರ ಸರ್ಕಾರವೇ ಹೇರೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ತ್ರಿಭಾಷಾ ಸೂತ್ರವನ್ನು 69ರಲ್ಲೇ ಜಾರಿಗೆ ತಂದುಬಿಟ್ಟಿದ್ದಾರೆ. 1969 69ರಲ್ಲೇ ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತಂದುಬಿಟ್ಟಿದ್ದಾರೆ. ತ್ರಿಭಾಷಾ ಸೂತ್ರವನ್ನು ಕರ್ನಾಟಕ ಅವತ್ತೇ ಒಪ್ಕೊಂಡಿದೆ. ಹೇರೋ ಪ್ರಶ್ನೆ ಬರೋದೇ ಇಲ್ಲ. ಭಾರತದ ಎಲ್ಲ ಭಾಷೆಗಳು ಕೂಡ ರಾಷ್ಟ್ರ ಭಾಷೆಗಳು ಅಂತ ನಮ್ಮ ಸಂಪರ್ಕ ಭಾಷೆಯಾಗಿ ಹಿಂದಿ ಮತ್ತು ಇಂಗ್ಲೀಷನ್ನು ರಾಷ್ಟ್ರ ಮಟ್ಟದಲ್ಲಿ ಬಳಕೆ ಮಾಡೋಣ. ಎಲ್ಲ ಭಾಷೆಗಳು ಭಾರತೀಯ ಭಾಷೆಗಳು ಮತ್ತು ಎಲ್ಲ ಭಾಷೆಗಳು ಕೂಡ ರಾಷ್ಟ್ರ ಭಾಷೆಗಳೇ ಅನ್ನೋದನ್ನು ಅವತ್ತು ಭಾಷಾ ವಿಷಯದ ಚರ್ಚೆ ಬಂದಾಗ ಸಂವಿಧಾನದಲ್ಲಿ, ಸಂವಿಧಾನ ಶಿಲ್ಪಿಯೂ ಸೇರಿದಂತೆ ಎಲ್ಲರೂ ಕೂಡ ಇದೇ ಮಾತನ್ನು ಹೇಳಿರಬೇಕಾದ್ರೆ ಇಲ್ಲಿ ಹೇರಿಕೆ ಪ್ರಶ್ನೆ ಬರೋದಿಲ್ಲ. ಸರ್, ತ್ರಿಭಾಷಾ ಸೂತ್ರ ಬರೀ ದಕ್ಷಿಣ ರಾಜ್ಯಗಳಿಗೆ ಯಾಕೆ ಸರ್? मैं तो बहुत अच्छा हिंदी बात कर लेता हूं सर. अगर मेरे भाई कोई दिल्ली से आए और मैं उनसे पूछूं कि कभी आपने जिंदगी में कन्नड़ा पढ़ा है, तो वो तो बोलेंगे नहीं पढ़ा है. ಅಲ್ಲ, ಜರೂರತ್ ಆಯಿತು ಓ ಬಿ ಪಡೆಗ, ಅವಶ್ಯಕತೆ ಇದ್ದರೆ ಅವನು ಪಡಿತಾನೆ, ಅದನ್ನು ಕಲಿತಾನೆ. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಲೋಕಸಭೆಯಲ್ಲಿ ಚರ್ಚೆಯ ಸಂದರ್ಭದಲ್ಲೇ ಈ ಪ್ರಶ್ನೆಗೆ ಭಾಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಉತ್ತರ ಕೊಟ್ಟಿದ್ದಾರೆ. NEPನಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಶಕ್ತಿ ತುಂಬುವ ಕೆಲಸವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಮಾಡಿದ್ದಾರೆ. ಪ್ರಾಥಮಿಕ ಶಿಕ್ಷಣ ಮಾತೃಭಾಷೆಯಲ್ಲೇ ಆಗೋದು ಒಳ್ಳೆಯದು ಅನ್ನುವಂಥ ನಿರ್ಣಯಕ್ಕೆ ಬಂದಿದ್ದಾರೆ. ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ಮುಂದುವರೆದು ಹೋಗಿ ಟೆಕ್ನಿಕಲ್ ಎಜುಕೇಷನ್, ತಾಂತ್ರಿಕ ಶಿಕ್ಷಣ, ಮೆಡಿಕಲ್ ಎಜುಕೇಷನ್, ವೈದ್ಯಕೀಯ ಶಿಕ್ಷಣವೂ ಕೂಡ ಆಯಾ ಪ್ರಾದೇಶಿಕ ಭಾಷೆಯಲ್ಲಿ ನಡೆದರೆ ಆಗ ಜನರಿಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟ ನಿಲುವನ್ನು ಹೊಂದಿದೆ. ನಾವು ಆದ್ಯತೆ ಆಯಾ ಮಾತೃಭಾಷೆಗೆ, ಆಯಾ ಪ್ರಾದೇಶಿಕ ಭಾಷೆಗೆ. ಆಯಿತು. BJP ಅಂದರೆ ಹಿಂದಿ ಪಕ್ಷ, ಹಿಂದಿ, ಹಿಂದೂ, ಹಿಂದೂಸ್ತಾನ್ ಈ ರೀತಿಯ ಒಂದು ಹಣೆಪಟ್ಟಿ ಅಂತಲೇ ಹೇಳೋಣ ಕಟ್ಟಿಬಿಟ್ಟಿದ್ದಾರೆ. ಅಲ್ಲ, ಇದರಲ್ಲಿ ಕೆಲವು ತಪ್ಪು ಅಭಿಪ್ರಾಯಗಳು ಕೂಡ ಇದ್ದಾವೆ.
ನಾವು ರಾಷ್ಟ್ರ ಮಟ್ಟದಲ್ಲಿ ಸಂಪರ್ಕ ಭಾಷೆಯಾಗಿ ಇಂಗ್ಲೀಷ್ ಬದಲಿಗೆ ಹಿಂದಿಯನ್ನು ಉಪಯೋಗಿಸಿ ಅಂತ ಅನ್ನೋದರ ಕಾರಣ ಏನು ಅಂದರೆ, ಹಿಂದಿ ಭಾರತೀಯ ಮೂಲದ ಭಾಷೆ, ಇಂಗ್ಲೀಷು ಭಾರತೀಯ ಮೂಲದ ಭಾಷೆ ಅಲ್ಲ. ಕಲೋನಿಯಲ್ ಮೈಂಡ್ಸೆಟ್ನಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಅಸ್ಮಿತೆ ಮತ್ತು ಅಸ್ತಿತ್ವವನ್ನು ಮರೆತು ಬರಲಿಕ್ಕಾಗಲ್ಲ. ನಮ್ಮ ಅಸ್ಮಿತೆ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಆದರೆ, ರಾಷ್ಟ್ರಮಟ್ಟದಲ್ಲಿ ಸಂಪರ್ಕಕ್ಕೆ ಹಿಂದಿ ಇರಲಿ ಅಂತ ಹೇಳಿದರು. ಒಂದು ಕಾಲದಲ್ಲಿ ಸಂಸ್ಕೃತ ಇತ್ತು, ಈ ಜಾಗದಲ್ಲಿ ಸಂಸ್ಕೃತ ಇತ್ತು, ಸಂಪರ್ಕ ಭಾಷೆಯಾಗಿ ಬಳಕೆ ಮಾಡ್ಕೇಳಿ ಅಂತ ಹೇಳಿದರೆ ಹೊರತು, ಇಂಗ್ಲೀಷ್ ಬದಲಿಗೆ ಅಂತ ಹೇಳಿದರೆ ಹೊರತು, ಕನ್ನಡದ ಬದಲಿಗೆ ಹಿಂದಿ ಬಳಸಿ ಅಂತ ಹೇಳಿಲ್ಲ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಕನ್ನಡದ ಬದಲಿಗೆ ಇಂಗ್ಲೀಷ್ ಬಳಕೆ ಕೊಟ್ಟಿದ್ದೀವಿ. ಇದು ಒಂದು ಅಪಾಯಕಾರಿ. ಕನ್ನಡದ ಜೊತೆಗೆ ಇಂಗ್ಲೀಷ್ ಅಂದರೆ ತಪ್ಪಲ್ಲ, ಕನ್ನಡದ ಜೊತೆಗೆ ಹಿಂದಿ ಅಂದರೆ ತಪ್ಪಲ್ಲ. ಕನ್ನಡದ ಬದಲಿಗೆ ಹಿಂದಿ ಅಂದರೆ, ಕನ್ನಡದ ಬದಲಿಗೆ ಇಂಗ್ಲೀಷ್ ಅಂದರೆ ಕನ್ನಡದ ಅಸ್ಮಿತೆಗೆ ಕುತ್ತು ಬರುತ್ತೆ, ಅಸ್ತಿತ್ವಕ್ಕೆ ಕುತ್ತು ಬರುತ್ತೆ. ಇವತ್ತು ಭಾರತೀಯ ಭಾಷೆಗಳ ಅಸ್ಮಿತೆ ಮತ್ತು ಅಸ್ತಿತ್ವಕ್ಕೆ ಅಪಾಯ ಇದೆ. ಹೀಗೆಯೇ ನಿರ್ಲಕ್ಷ್ಯ ಮಾಡಿದ್ರೆ ಇನ್ನು 50 ವರ್ಷಗಳಲ್ಲಿ ಭಾರತದ ಎಲ್ಲ ಭಾಷೆಗಳು ಕೂಡ ಆಡು ಭಾಷೆಗಳಾಗಿ ಮುಂದೊಂದು ದಿನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂಥ ಅಪಾಯವೂ ಕೂಡ ಇದೆ. ಹಾಗಾಗಿ ನಾವು ಭಾಷಾ ಸಂಬಂಧದ ಜೊತೆಗೆ ಭಾಷಾ ಸಾಮರಸ್ಯವನ್ನು ಉಳಿಸ್ಕೊಳ್ತಾ ಭಾರತೀಯತೆಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಂತ ಇಂಗ್ಲೀಷ್ ಕಲಿಬಾರ್ದಾ? ಇಂಗ್ಲೀಷನ್ನು ಚೆನ್ನಾಗೇ ಕಲಿಬೇಕು, ನಮ್ಮತನವನ್ನು ಬಿಟ್ಟಲ್ಲ, ಕನ್ನಡವನ್ನು ಬಿಟ್ಟಲ್ಲ. ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲಿಯೋಣ, ಹಿಂದಿಯನ್ನು ಕಲಿಯೋಣ. ಸರ್, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಿಮ್ಮಂತೆ BJP ಅನ್ನೋ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಎಷ್ಟು ಅನಿವಾರ್ಯ ಸರ್ ಹಿಂದಿ ಬರೋದು? ನೀವು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದ್ರಿ, ಎಂತ ಸೊಗಸಾದ ಕನ್ನಡ ಮಾತಾಡ್ತೀರಿ. ಯಾವ ವಿಷಯದ ಬಗ್ಗೆ ಬೇಕಾದ್ರೂ ನೀವು ಗಂಟೆ ಮಾತನಾಡ್ತೀರಿ. ನಿಮ್ಮನ್ನು ಕೂತ್ಕೊಂಡು ಕೇಳೋಂಥ ಸಾವಿರಾರು ಜನ ಇದ್ದಾರೆ ಈ ರಾಜ್ಯದಲ್ಲಿ. ನಿಮ್ಮ ವಾಕ್ಚಾತುರ್ಯತೆನ ಹೊಗಳೋರು ಸುಮಾರು ಜನ ಇದ್ದಾರೆ. ಆ ವಾಕ್ಚಾತುರ್ಯತೆ ಕನ್ನಡಕ್ಕೆ ಸೀಮಿತ ಆಯಿತು. ಈಸ್ ದ್ಯಾಟ್ ಅ ಚಾಲೆಂಜ್? ಅದೊಂದು ಲಿಮಿಟೇಷನ್ ಆಗೋಯ್ತಾ? ಇದು ಚಾಲೆಂಜ್ ಅಂತಲೂ ನಾವು ಪರಿಗಣಿಸ್ಬೋದು. ಆದರೆ ನಾನು ಆತ್ಮವಿಶ್ವಾಸದಿಂದಲೇ ಕೆಲಸ ಮಾಡಿದ್ದೀನಿ. ನಾನು ತಮಿಳ್ನಾಡಿನಲ್ಲೂ ಕನ್ನಡದಲ್ಲಿ ಮಾತನಾಡಿ ಕನ್ನಡವನ್ನು ತಮಿಳಿಗೆ ಅವಶ್ಯಕತೆ ಇದ್ದ ಕಡೆಗೆ ಅವರು ಭಾಷಾಂತರ ಟ್ರಾನ್ಸ್ಲೇಟು ಮಾಡಿದ್ದಾರೆ. ಹಾಗೆಯೇ ಮಹಾರಾಷ್ಟ್ರದಲ್ಲೂ ಕನ್ನಡದಲ್ಲಿ ಮಾತಾಡಿದ್ದೀನಿ, ಒಪ್ಕೊಂಡಿದ್ದಾರೆ. ಆಮೇಲೆ ಸಂಪರ್ಕ ಮಾಡೋದಕ್ಕೆ ಹಿಂದಿಯನ್ನು ಕಲಿತು ಸಂಪರ್ಕನೂ ಮಾಡಿದ್ದೇನೆ. ಹಾಗಂತ ಅವರು ನನ್ನ ಕನ್ನಡವನ್ನು ಎಂಜಾಯ್ ಮಾಡಿದ್ದಾರೆ, ಚಪ್ಪಾಳೆ ಹೊಡೆದಿದ್ದಾರೆ. ದೂರ ಕರೆಸಿಲ್ಲ. ಇದು ಸಂಬಂಧ, ಇದು ಯಾಕೆಂದರೆ ನಾನು ಪರಸ್ಪರ ಸಂಬಂಧ ಇದೆ, ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕು. ಭಾಷಾವಾರು ಪ್ರಾಂತ್ಯ ಸಾಮರಸ್ಯಕ್ಕೆ ಹುಳಿ ಹಿಂಡೋಕೆ ಮಾಡಿದ್ದಲ್ಲ. ಭಾಷಾವಾರು ಪ್ರಾಂತ್ಯ ಮಾಡಿದ್ದ ಉದ್ದೇಶ ಸಂಬಂಧಗಳು ಗಟ್ಟಿಯಾಗಬೇಕು ಅಂತ. ನಾವು ಸಂಬಂಧಗಳನ್ನು ಗಟ್ಟಿಗೊಳ್ಳೋಣ, ಸಾಮರಸ್ಯವನ್ನು ಬೆಳೆಸೋಣ. ಅಲ್ಲ, ಈ ದೇಶದ ವಿಭಜನೆ ಆಗಿದ್ದೇ ಭಾಷೆ ಆಧಾರದ ಮೇಲಲ್ವಾ ಸರ್? ಎಸ್ಪೆಷಲಿ ಇನ್ ದ ಸೌತ್ ರಾಜ್ಯಗಳ ನಿರ್ಮಾಣ ಆಗಿದ್ದು ಭಾಷೆಯ ರಾಜ್ಯಗಳು. ನೋಡಿ, ಸ್ವತಂತ್ರ ನಂತರ ಭಾಷಾವಾರು ಪ್ರಾಂತ್ಯದ ನಿರ್ಣಯವನ್ನು ಕೈಗೆತ್ಕೊಂಡು ಬಿಟ್ಟರು. ನಾನು ಅದ್ರ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಅದರಲ್ಲಿ ಅನುಕೂಲ ಅನಾನುಕೂಲ ಎರಡೂ ಆಯಿತು. ಈಗ ಮಹಾ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವಾಗಿ ವಿಭಜನೆ ಆಯಿತು. ಭಾಷೆಯೇ ಕಾರಣವಾಗಿದ್ದರೆ ಎರಡೂ ತೆಲುಗು ಸ್ಪೀಕಿಂಗ್ ಸ್ಟೇಟ್, ಎರಡೂ ತೆಲುಗು ಮಾತಾಡ್ತಕ್ಕಂಥ ರಾಜ್ಯಗಳೇ. ಯಾಕೆ ವಿಭಜನೆ ಆಯಿತು? ವಿಭಜನೆಗೆ ಬೇರೆ ಬೇರೆ ಕಾರಣಗಳಿದ್ದಾವೆ. ನಾನೀಗ ಅದರ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ತಪ್ಪು ಅಭಿಪ್ರಾಯಕ್ಕೆ ಹೋಗುತ್ತೆ. ಆದರೆ ಭಾಷೆ ಕಾರಣಕ್ಕೆ ಭಾರತ ವಿಭಜನೆ ಆಗಿದ್ದಲ್ಲ. ಇಸ್ಲಾಮಿನ ಮತಾಂಧತೆಯ ಕಾರಣಕ್ಕೆ, ಮತ್ತೆ ಹೇಳ್ತೀನಿ, ಇಸ್ಲಾಮಿನ ಇಂಟಾಲರೆನ್ಸ್ ಕಾರಣಕ್ಕೆ, ಇಸ್ಲಾಮಿನ ಮತಾಂಧತೆಯ ಕಾರಣಕ್ಕೇ ಭಾರತ ವಿಭಜನೆ ಆಗಿದ್ದು. ವಿಭಜನೆ ಮೊದಲನೇದು ಅಲ್ಲ. ಗಾಂಧಾರ ಆಫ್ಘಾನಿಸ್ತಾನ ಆಯಿತು ಇಂಟಾಲರೆನ್ಸ್ ಕಾರಣಕ್ಕೆ. ಪರಿಣಾಮ ಏನಾಯಿತು? ಗಾಂಧಾರದ 10,000 ವರ್ಷಗಳ ಅಸ್ತಿತ್ವ ಮತ್ತು ಅಸ್ಮಿತೆ ಹೋಯಿತು. ಹೆಸರೇ ಹೋಯ್ತಲ್ಲ ಸರ್, ದೇ ಕಾಲ್ಡ್ ಇಟ್ ಕಂದಹಾರ್. ನಿಮಗೆ ಇಡೀ ಅಸ್ತಿತ್ವ ಮತ್ತು ಅಸ್ಮಿತೆಯೇ ಹೋಯಿತು. ಹಾಗೆಯೇ ಪಾಕಿಸ್ತಾನದ ರಚನೆ ಜೊತೆಗೆ ಸಾವಿರಾರು ವರ್ಷಗಳ ಅಸ್ತಿತ್ವ ಮತ್ತು ಅಸ್ಮಿತೆಯೇ ಹೋಯಿತು. ಅವರು ಮಹಾಭಾರತದ ಜೊತೆಗೆ ಇವತ್ತು ಜೋಡಿಸ್ಕೊಳ್ಳೋಕೆ ತಯಾರಿದ್ದಾರಾ? ರಾಮಾಯಣದ ಜೊತೆಗೆ ಜೋಡಿಸ್ಕೊಳ್ಳೋಕೆ ತಯಾರಿದ್ದಾರಾ? ರಾಮಾಯಣದ ಸಂಸ್ಕೃತಿಯಲ್ಲಿ ಉಳಿದಿದೆಯಾ?
ಮಹಾಭಾರತ ಸಂಸ್ಕೃತಿಯಲ್ಲಿ ಉಳಿದಿದೆಯಾ? ಕೇವಲ ಹರಪ್ಪ ಮೊಹಂಜೋದಾರನ ಪಳೆಯುಳಿಕೆಗಳಲ್ಲಿ ಅಸ್ತಿತ್ವದ ಇರ್ಬೋದೇ ಹೊರತು, ಆದರೆ ಜೀವಂತ ಅಸ್ಮಿತೆ ಎಲ್ಲಿ ಉಳಿದಿದೆ? ಅದಕ್ಕೆ ವಿಭಜನೆ ಅನ್ನೋದು ಅಸ್ಮಿತೆಗೆ ಅಪಾಯಕಾರಿಯಾಗತ್ತೆ, ಅಸ್ತಿತ್ವಕ್ಕೆ ಅಪಾಯಕಾರಿಯಾಗತ್ತೆ. ಈ ಅಪಾಯ ಇರ್ತಕ್ಕಂಥದ್ದು ಕನ್ನಡ, ತಮಿಳು, ತೆಲುಗಿನಿಂದ ಅಲ್ಲ. ಅಪಾಯ ಇರೋದು ಪರಕೀಯ ಆಕ್ರಮಣಕಾರಿಗಳ ಮತಾಂಧತೆ ಕಾರಣಕ್ಕೆ. ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಎದುರಿಸಲೇಬೇಕು. ಕರೆಕ್ಟ್ ಟೈಮಿಗೆ ತಂದಿದ್ದೀರಿ ಸರ್. ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಯಾಕೆ ನೀವು RSS ಪ್ರೋ ಹಿಂದೂ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡ್ರಿ? ಆ ಒಂದು ಇನಿಷಿಯಲ್ ಇಯರ್ಸ್ ನಿಮ್ಮ ಆಲೋಚನೆಗಳನ್ನ ರೂಪಿಸಿದಂಥ ಆ ಕಾರಣ ಘಟನೆಗಳನ್ನ ನೀವು ಇವತ್ತು ನೆನಪಿಸ್ಕೊಳ್ಬೋದಾ? ಒಂದು, ನಾನು ಹಿಂದೂ, ಹಾಗಾಗಿ ಹಿಂದುತ್ವದ ಜೊತೆ ಗುರುತಿಸ್ಕೊಂಡೆ. ಹಿಂದೂಗಳು ಸುಮಾರು ಜನ ಇದ್ದಾರಲ್ಲ, ಅವ್ರು ಯಾರು? ನೀವಿಗೇನಂದರೆ, ಈಗ ನೀವು ಹಿಂದುತ್ವದ ಜೊತೆ ಗುರುತಿಸ್ಕೊಳ್ಳೋದು ಒಂದು ಸ್ವಾಭಾವಿಕವಾಗಿರುವಂಥ ಪ್ರಕೃತಿದತ್ತವಾಗಿರ್ತಕ್ಕಂಥ ನೈಸರ್ಗಿಕವಾಗಿರುವಂಥ ಕ್ರಿಯೆ. ನೀವು ಹಿಂದುತ್ವದ ಜೊತೆ ಗುರುತಿಸ್ಕೊಳ್ಳದೇ ಇದ್ದರೆ ಅದು ಅಸ್ವಾಭಾವಿಕವಾಗಿರೋದೇನು ಅಂದರೆ, ನೀವು ಹಿಂದುತ್ವದ ಜೊತೆ ಗುರುತಿಸ್ಕೊಳ್ಳದೇ ಇದ್ದರೆ. ಇದೇ ಪ್ರಶ್ನೆನ ಮುಸಲ್ಮಾನರಿಗೆ ಕೇಳ್ತೀರಾ, ಮುಸಲ್ಮಾನ್ ನೀನು ಯಾಕೆ ಇಸ್ಲಾಂ ಜೊತೆ ಗುರುತಿಸ್ಕೊಂಡೆ ಅಂತ ಕೇಳ್ತೀರಾ? ಇದೇ ಪ್ರಶ್ನೆಯನ್ನು ಕ್ರಿಶ್ಚಿಯನ್ರಿಗೆ ಕೇಳ್ತೀರಾ, ನೀನು ಕ್ರಿಶ್ಚಿಯನ್ನು, ಯಾಕೆ ಕ್ರಿಶ್ಚಿಯಾನಿಟಿ ಜೊತೆಗೆ ನೀನು ಗುರುತಿಸ್ಕೊಂಡೆ ಅಂತ ಕೇಳ್ತೀರಾ? ಯಾಕೆ ಹಿಂದೂಗಳಿಗೆ ಮಾತ್ರ ಈ ಪ್ರಶ್ನೆ ಕೇಳ್ತೀರಿ, ಹಿಂದುತ್ವದ ಜೊತೆ ಗುರುತಿಸ್ಕೊಳ್ತೀರಿ ಅಂತೇಳಿ? ಅಂದ್ರೆ ಇಲ್ಲಿ ಹಿಂದುತ್ವದ ವ್ಯಾಖ್ಯಾನ ಬೇರೆ ಆಗೋಯ್ತಲ್ಲ ಅಂತ. ಏನು? ನೀವು ಇಸ್ಲಾಂ ಅಂತ ಬಂದ್ರೆ ಅಲ್ಲೂ ಒಂದು ವ್ಯಾಖ್ಯಾನ ಮಾತಾಡೋಣ. ಹಿಂದುತ್ವ ಅಂದ್ರೆ ಇದು ಹೆಂಗ್ ಆಗೋಗಿದೆ ಅಂದ್ರೆ ರವಿ ಸರ್, ಇವತ್ತು ಪ್ಲೀಸ್, ನನ್ನ ಅಭಿಪ್ರಾಯ ಅಲ್ಲ ಇದು, ಜಸ್ಟ್ ಒಂದು ಜನರಲ್ ಒಪಿನಿಯನ್. ಪ್ರೋ ಹಿಂದೂ ಅಂದ್ರೆ ಈ ವ್ಯಕ್ತಿ ನಾನು ಎದೆ ತಟ್ಟಿ ನಾನು ಹಿಂದೂ ಅಂತ ಗರ್ವದಿಂದ ಹೇಳ್ಕೊತಾನೆ ಅಂದ್ರೆ ಇವನು ಮುಸ್ಲಿಂ ವಿರೋಧಿ, ಈಸ್ ಅ ಮುಸ್ಲಿಂ ಹೇಟರ್, ಈಸ್ ಅ ಮೈನಾರಿಟಿ ಹೇಟರ್. ಈ ರೀತಿಯ ಒಂದು ಚಿತ್ರಣವನ್ನ ಬಿಂಬಿಸೋದಕ್ಕೆ ಇವತ್ತು ಆಸ್ಪದ ಇದೆ ಅಥವಾ ಆಗ್ತಾ ಇದೆ. ಅದೊಂದು ತಪ್ಪು ಕಲ್ಪನೆ, ಫಾಲ್ಸ್ ನೆರೇಟಿವ್. ಯಾಕೆ ಅಂದರೆ, ಹಿಂದೂ ಅಥವಾ ಹಿಂದುತ್ವ ಒಬ್ಬ ಪ್ರವಾದಿ, ಒಬ್ಬ ದೇವರು, ಒಂದು ಪುಸ್ತಕದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ವಿಚಾರಧಾರೆ ಅಲ್ಲ. ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಂದು ದೇವರು ಅನ್ನುವಂಥ ಕಲ್ಪನೆಯ ಮೇಲೆ ಅವಲಂಬಿತ ಆಗಿರುವವರು ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು, ವಿಧ್ವಂಸಕತೆಯನ್ನು, ಧ್ವಂಸವನ್ನು ಮಾಡಿದರೆ ಹೊರತು, ಸರ್ವೇ ಜನೋ ಸುಖಿನೋ ಭವಂತು ಅನ್ನೋ ವಿಚಾರವನ್ನು ಕೊಟ್ಟಂಥ ಹಿಂದುತ್ವ ಮಾನವತೆಯನ್ನು ಪ್ರತಿನಿಧಿಸುತ್ತೆ. ಸರ್ವೇ ಜನೋ ಸುಖಿನೋ ಭವಂತು, ಅಲ್ಲಿ ಹಿಂದೂ ಮಾತ್ರ ಸುಖವಾಗಿರಲಿ ಅಂತ ಹೇಳಲಿಲ್ಲ. ಹಿಂದೂಗಳಿಗೆ ಮಾತ್ರ ಸ್ವರ್ಗ ಅಂತಿಲ್ಲ. ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿದವನಿಗೆ ಸ್ವರ್ಗ ಅಂತಿದೆ. ಮೋಕ್ಷ ಪಡೆಯೋದಕ್ಕೆ ಉಪಾಸನಾ ಪದ್ಧತಿಗಳು, ಬೇರೆ ಬೇರೆ ಮಾರ್ಗಗಳು ಅಂತ ಹೇಳ್ತೇ ಹೊರತು ದೇವನೊಬ್ಬ ನಾಮ ಹಲವು, ಅದು ಹಿಂದುತ್ವ ಕೊಟ್ಟ ವಿಚಾರಧಾರೆ. ಅದು ದೇವನೊಬ್ಬ ನಾಮ ಹಲವು. ಇದು ನೀವು ಅಬ್ರಾಹಿಮಿಕ್ ಮತಗಳಲ್ಲಿ ಕೇಳಿದ್ದೀರ ದೇವನೊಬ್ಬ ನಾಮ ಹಲವು ಅಂತ ಇದೆಯಾ? ಒಬ್ಬ ಉಳಿದ ದೇವರ ಬಗ್ಗೆ ಇರುವಂಥ ಭಾವನೆ ಏನು? ನ್ಯೂಟ್ರಲ್ಲ. ನಮ್ಮ ಈಶ್ವರನ ಬಗ್ಗೆ, ನಮ್ಮ ರಾಮನ ಬಗ್ಗೆ, ನಮ್ಮ ಕೃಷ್ಣನ ಬಗ್ಗೆ ಏನು ಭಾವನೆ ಇದೆ? ನಮ್ಮ ದೇವಿ ಬಗ್ಗೆ, ಸರಸ್ವತಿ ಬಗ್ಗೆ ಏನು ಭಾವನೆ ಇದೆ? ನ್ಯೂಟ್ರಲ್ ಆಗಿದ್ದಾರಾ? ನ್ಯೂಟ್ರಲ್ಲೂ ಆಗೂ ಇಲ್ಲ. ಫಾಲ್ಸ್ ಗಾಡ್ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಕಾಫಿರ್ರು ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಕಾಫಿರ್ರು ಅಂತ ಕರೆದಿದ್ದು ಮಾತ್ರ ಅಲ್ಲ, ಕಾಫಿರ್ರನ್ನು ಅಸ್ತಿತ್ವವನ್ನೇ ನಾಶ ಮಾಡಬೇಕು ಅಂತ ಬಯಸ್ತಾರೆ. ಯಾರು ಮತಾಂಧರಿರೋದು? ಮತಾಂಧರಿಗೆ ಆ ಮತಾಂಧತೆ ಇಳಿಸೋ ಇಂಜೆಕ್ಷನ್ ಕೊಡಬೇಕು. ನೀವೇನು ಮಾಡ್ತಾಯಿದ್ದೀರಿ ಅಂದರೆ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳೋರಿಗೆ ನೀವು ಮತಾಂಧರು ಅಂತ ಕರಿತಾ ಇದ್ದೀರಿ. ದೇವನೊಬ್ಬ ನಾಮ ಹಲವು ಅನ್ನೋರಿಗೆ ಮತಾಂಧರು ಅಂತ ಹೇಳ್ತಾ ಇದ್ದೀರಿ. ಒಬ್ಬನೇ ದೇವರು, ಅವನು ಬಿಟ್ಟರಿಲ್ಲ, ಉಳಿದಿದ್ದೆಲ್ಲ ಸುಳ್ಳು ದೇವರು ಅಂತ ಅನ್ನೋರು ಮತಾಂಧರು. ಅವ್ರಿಗೆ ಇಂಜೆಕ್ಷನ್ ಕೊಡಬೇಕು, ಅವ್ರನ್ನ ಸರಿ ಮಾಡಬೇಕು, ಅವ್ರು ಹುಚ್ಚಿಳಿಸ್ಬೇಕು. ಹುಚ್ಚಿಡ್ದಿರೋರಿಗೆ ಹುಚ್ಚಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು ಅನ್ನೋರಿಗೆ ಯಾಕೆ ಹುಚ್ಚರು ಅಂತ ಕರಿತಾ ಇದ್ದೀರಿ? ನೀವು ನಿಜವಾಗ್ಲೂ ಅನ್ಸುತ್ತಾ ರವಿ ಸರ್, ಹಿಂದೂ ಖತ್ರೆ ಮೇ ಹೇ? ಹೌದಾ? ನಿಜವಾಗ್ಲೂ ಆಪತ್ತಿದೆಯಾ ಹಿಂದೂಗಳಿಗೆ, ಹಿಂದುತ್ವಕ್ಕೆ, ನಮ್ಮ ಧಾರ್ಮಿಕ ನಂಬಿಕೆಯ ವ್ಯವಸ್ಥೆಗೆ ನಿಜವಾಗ್ಲೂ ಆಪತ್ತಿ ಅಂತ ನಿಮಗೆ? ಅಂದರೆ ನೀವು ಸಮಾಜದ ಬೇರೆ ಬೇರೆ ವರ್ಗಗಳ ಜೊತೆ ನೀವು ಒಡನಾಟ ಇಟ್ಕೊಂಡಿರ್ತೀರಿ. 1300 ವರ್ಷಗಳ ಸಂಘರ್ಷ, ಕೆಟ್ಟ ಅನುಭವ, ಧ್ವಂಸ, ಇದೆಲ್ಲವನ್ನು ಅನುಭವಿಸಿದ ನಂತರವೂ ಕೂಡ ನಿಮಗೆ ಅಪಾಯ ಗೋಚರ ಆಗದೇ ಇದ್ದರೆ, ಅಪಾಯ ಅನುಭವಕ್ಕೆ ಬರದೇ ಇದ್ದರೆ, ಜಗತ್ತಿನ ಯಾವ ಶಕ್ತಿಯೂ ಕೂಡ
ಇಂಥ ಒಂದು ಉದಾತ್ತ ವಿಚಾರಧಾರೆಯನ್ನು ಜಗತ್ತಿಗೆ ಕೊಟ್ಟಂಥ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸೋಕ್ಕೆ ಸಾಧ್ಯ ಇಲ್ಲ. ಗಾಂಧಾರ ಅಫ್ಘಾನಿಸ್ತಾನ ಆಗಿದ್ದು ಯಾವ ಕಾರಣಕ್ಕೆ? ಮೈಮರೆವಿನ ಕಾರಣಕ್ಕೆ. ಪಾಕಿಸ್ತಾನ ಆಗಿದ್ದು ಯಾವ ಕಾರಣಕ್ಕೆ? ಮೈಮರೆವಿನ ಕಾರಣಕ್ಕೆ. ಕಾಶ್ಮೀರದಲ್ಲಿ ಹಿಂದೂಗಳನ್ನು ಭಾರತದಲ್ಲೇ ನಿರ್ವಸಿತರನ್ನಾಗಿ ಮಾಡಿದ್ರಲ್ಲ, ಯಾವ ಕಾರಣಕ್ಕೆ? ಮೈಮರೆವಿನ ಕಾರಣಕ್ಕೆ. ಬಾಂಗ್ಲಾದೇಶದಲ್ಲಿ 34% ಇದ್ದವರು 7%ಗೆ ಇಳಿದ್ರಲ್ಲ, ಯಾವ ಕಾರಣಕ್ಕೆ? ಮೈಮರೆವಿನ ಕಾರಣಕ್ಕೆ. ಅದೇ ಮೈಮರೆವು ಮುಂದುವರೆದ್ರೆ ಭಾರತ ಹಿಂದುತ್ವನೂ ಉಳಿಯಲ್ಲ, ಹಿಂದೂಗಳು ಉಳಿಯಲ್ಲ, ಭಾರತವೇ ಉಳಿಯಲ್ಲ, ಸಂವಿಧಾನವೂ ಉಳಿಯಲ್ಲ. ಹಿಂದೂ ಎಲ್ಲೇವರೆಗೂ ಮೆಜಾರಿಟಿ ಇರ್ತಾನೋ ಅಲ್ಲಿವರೆಗೂ ಸಂವಿಧಾನ ಇರುತ್ತೆ. ಹಿಂದೂ ಮೆಜಾರಿಟಿಯನ್ನು ಕಳ್ಕೊಂಡ ದಿನ ಗಾಂಧಾರ ಅಫ್ಘಾನಿಸ್ತಾನ ಆದಂತೆ, ಸಿಂಧ್ ಪಾಕಿಸ್ತಾನ ಆದಂತೆ, ಬಂಗಾಳ ತುಂಡರಿಸಿ ಬಾಂಗ್ಲಾದೇಶ್ ಮಾಡಿದಂತೆ ನಮ್ಮ ದೇಶಕ್ಕೂ ಅದೇ ಪರಿಸ್ಥಿತಿ ಬರುತ್ತೆ. ಸೊ ಅಲ್ಲಿಗೆ ನಿಮ್ಮ ಹೇಳಿಕೆ ಹಿಂದೂ ಖತ್ರೆ ಮೇ ಹೇ ಅಲ್ಲ, ಸಂವಿಧಾನ್ ಖತ್ರೆ ಮೇ ಹೇ ಅಂತ ಆಗ್ಬೇಕಾ ಅಂತ? ಸಂವಿಧಾನ್ खतरे में है, भारत खतरे में है. आप भूलेगा तो अस्तित्व नहीं बचेगा. ಸರ್, ನೀವು ಬರೀ ಹಿಂದೂ ಅಂತ ಹೇಳ್ಕೊಂಡ್ರೆ ರಾಜಕಾರಣ ಮಾಡಿದವರು, ಇವರ ಒಕ್ಕಲಿಗ ಬೈ ಕಾಸ್ಟ್. ಬಟ್ ನೀವು ಹಿಂದುತ್ವ ಅಂತ ಹೇಳ್ಕೊಂಡು ರಾಜಕಾರಣ ಮಾಡಿದವರು, ಶೋಭಾ ಯಾತ್ರೆ, ಕೇಸರಿ ಶಾಲ್. ಮತ್ತೆ ಹೇಳ್ತೀನಿ, ರಾಜಕಾರಣಕ್ಕಾಗಿ ಹಿಂದುತ್ವ ಅಲ್ಲ. ನಾನು ಹಿಂದೂ ಅದಕ್ಕೆ ಹಿಂದುತ್ವ. ಅಫ್ಕೋರ್ಸ್ ನಾನು ಹಿಂದೂ ಅದಕ್ಕಾಗಿ ಹಿಂದುತ್ವ, ರಾಜಕಾರಣಕ್ಕಲ್ಲ. ಈಗ ಓಲೈಕೆ ರಾಜಕಾರಣದಿಂದಾಗಿ ಈ ಹಿಂದುತ್ವ ಮುನ್ನೆಲೆಗೆ ಬಂತೆ ಹೊರತು ಎಲ್ಲರೂ ಹಿಂದುತ್ವವಾದಿಗಳಾದರೆ, ಕಾಂಗ್ರೆಸ್ಸು ಹಿಂದುತ್ವವಾದಿ ಆದರೆ ದೇಶ ಗಟ್ಟಿಯಾಗತ್ತೆ. ಮುಸಲ್ಮಾನರು ಕೂಡ ತಮ್ಮ ಅತಿರೇಕವನ್ನು ತೋರಿಸೋದನ್ನು ಬಿಡ್ತಾರೆ. ಅವರು ಕೂಡ ಸಂವಿಧಾನಕ್ಕೆ ತಲೆಬಾಗ್ತಾರೆ. ಅವರು ಕೂಡ ಭಾರತೀಯತೆಯ ಒಳಗೆ ಮಿಲನಗೊಳ್ತಾರೆ. ಆದರೆ ಇಡಿಯಾಗಿ ಸಿಗುವ ವೋಟ್ ಬ್ಯಾಂಕಿಗೆ ಅಪಾಯ ಅಂತ ಗೊತ್ತಿದ್ದೂ ಕೂಡ ಆ ಅಪಾಯವನ್ನು ಬೆಂಬಲಿಸುವಂಥ ಮನಸ್ಥಿತಿ ಭಾರತಕ್ಕೆ ಅಪಾಯಕಾರಿ. ಹಾಗಾಗಿ ಹಿಂದೂ ಖತ್ರೆ ಮೇ ಹೇ ಅಂತ ಹೇಳಬೇಕಾಗಿದೆ. ಮೈ ಮರೆತರೆ ಭಾರತ್ ಖತ್ರೆ ಮೇ ಹೇ ಪರಿಸ್ಥಿತಿಗೆ ಬರುತ್ತೆ. ನಾಟ್ ಓನ್ಲಿ ಫಾರ್ ಹಿಂದೂ, ಇಟ್ ವಿಲ್ ಗೋ ಟು ಭಾರತ್. ಆ ಸ್ಥಿತಿಗೆ ತಲುಪುತ್ತೆ. ಸರಿ, ಅಲ್ಲ, ನೀವು ಜಾತಿ ಆಧಾರಿತ ರಾಜಕಾರಣ ಹೆಚ್ಚು ಮಾಡದೇ ಇರೋದರ ನಕಾರಾತ್ಮಕ ಪರಿಣಾಮಗಳನ್ನ ಅನುಭವಿಸ್ತವ್ರು, ಎದುರಿಸಿದಂಥವ್ರು. ಲೆಟ್ಸ್ ಅಕ್ಸೆಪ್ಟ್ ಇಟ್ ಫಾರ್ ಅ ಮಿನಿಟ್. ರಾಜಕಾರಣಕ್ಕೆ ಬಂದಿರೋದೇ ಹಿಂದುತ್ವಕ್ಕಾಗಿ. ಹಿಂದುತ್ವ ಬೇರೆಯಲ್ಲ, ರಾಷ್ಟ್ರೀಯತೆ ಬೇರೆಯಲ್ಲ. ಭಾರತದ ರಾಷ್ಟ್ರೀಯತೆಯ ಮೂಲ ಬೇರಿರೋದೇ ಹಿಂದುತ್ವದ ಜೊತೆಗೆ. ಹಾಗಾಗಿ ಹಿಂದುತ್ವ ಅಂದರೆ, ಮತ್ತೆ ನಾನು ಹೇಳಿದ್ನಲ್ಲ, ಹಿಂದುತ್ವ ಅಂದರೆ ಮತ ಅಲ್ಲ, ಹಿಂದುತ್ವ ಅಂದರೆ ರಿಲಿಜನ್ ಅಲ್ಲ, ಹಿಂದುತ್ವ ಅಂದರೆ ಪಂಥ ಅಲ್ಲ, ಹಿಂದುತ್ವ ಅಂದರೆ ಒಂದು ಭಾಷೆ ಅಲ್ಲ. ಹಿಂದುತ್ವ ಅಂದರೆ ಸರ್ವೇ ಜನೋ ಸುಖಿನೋ ಭವಂತು. ಹಿಂದುತ್ವ ಅಂದರೆ ಕರ್ತವ್ಯವನ್ನು ಹೇಳೋದು. ಹಿಂದುತ್ವ ಅಂತ ಹೇಳಿದ್ರೆ ಸತ್ಯದ ತಳಹದಿಯ ಮೇಲೆ ಬೆಳಕನ್ನು ಕೊಡ್ತಕ್ಕಂಥದ್ದು ಹಿಂದುತ್ವ. ಹಾಗಾಗಿ ಹಿಂದುತ್ವವನ್ನು ಮತೀಯವಾದಿಗಳ ಜೊತೆಗೆ ಸಮೀಕರಿಸಬೇಡಿ. ದುರ್ದೈವ ಏನಾಗ್ಬಿಟ್ಟಿದೆ, ಈ ಟ್ರಾನ್ಸ್ಲೇಟ್ ಮಾಡೋನು ರಿಲಿಜನ್ನು ಮತ್ತು ಧರ್ಮನ ಈಕ್ವಲ್ ಆಗಿ ಟ್ರೀಟ್ ಮಾಡಿಬಿಟ್ಟ. ಧರ್ಮ ಬೇರೆ, ರಿಲಿಜನ್ ಬೇರೆ. ರಿಲಿಜನ್ನು ನೀವು ಮತವನ್ನು ಪ್ರವರ್ತಿಸುತ್ತೆ. ಒಬ್ಬ ಪ್ರವಾದಿ, ಒಂದು ದೇವರು, ಒಂದು ಪುಸ್ತಕವನ್ನು ಆಧರಿಸಿರೋ ರಿಲಿಜನ್ನು. ಧರ್ಮ ಅನ್ನೋದು ಯೂನಿವರ್ಸಲ್ ಕಾನ್ಸೆಪ್ಟು. ಅಂದರೆ ವಿಶ್ವದ ಅಸ್ತಿತ್ವ ಅಸ್ಮಿತೆಯ ಜೊತೆಗೆ ಮಾರ್ಗ ತೋರ್ತಕ್ಕಂಥ ಧರ್ಮ. ಈಗ ನೀವೀಗ ಸತ್ಯವನ್ನೇ ನುಡಿಬೇಕು ಅನ್ನೋದು ಧರ್ಮ ಪ್ರತಿನಿಧಿಸುತ್ತೆ. ಅನ್ಯಾಯ ಮಾಡಬಾರ್ದು, ನ್ಯಾಯವನ್ನು ಎತ್ತಿಡಿಬೇಕು ಅನ್ನೋದನ್ನು ಧರ್ಮ ಪ್ರತಿನಿಧಿಸುತ್ತೆ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ತೋರಬೇಕು ಅನ್ನೋದು ಧರ್ಮ ಪ್ರತಿನಿಧಿಸುತ್ತೆ. ಈ ಧರ್ಮ ಯೂನಿವರ್ಸಲ್ ಥಾಟ್ಸು. ರಿಲಿಜನ್ ಯೂನಿವರ್ಸಲ್ ಥಾಟ್ಸ್ ಅಲ್ಲ, ಅದು ಕೇವಲ ರಿಲಿಜನ್ ಮಾತ್ರ ಪ್ರತಿನಿಧಿಸುತ್ತೆ. ಹಾಗಾಗಿ ಧರ್ಮ ಮತ್ತು ರಿಲಿಜನ್ ಎರಡೂ ಒಂದೇ ಅಲ್ಲ. ರಿಲಿಜನ್ ಬೇರೆ, ಧರ್ಮ ಬೇರೆ. ಜಾತಿ ಮತ್ತು ಮತ ಅದಕ್ಕೆ ಅಂತರ ಇದೆ. ಮತ ಮತ್ತು ಧರ್ಮಕ್ಕೆ ಅಗಾಧವಾದ ಅಂತರ ಇದೆ. ಮತವೇ ಬೇರೆ, ಧರ್ಮವೇ ಬೇರೆ. ನಮ್ಮಲ್ಲಿ ಎಷ್ಟು ಮತಿ ಇದೆಯೋ ಅಷ್ಟು ಮತ ಅಂತ ಮತ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ 5 ಜನ ಇದ್ದೀವಿ, 5 ಅಭಿಪ್ರಾಯಗಳಿರ್ಬೋದು. ಇದು ಮತ ಸ್ವತಂತ್ರ. ಎಷ್ಟು ಮತಿ ಇದೆಯೋ ಅಷ್ಟು ಮತ. ಆದರೆ ಧರ್ಮ ಇದೆಯಲ್ಲ, ಅದು ಯೂನಿವರ್ಸಲ್. ಸರ್,
ಸರ್ ಇಷ್ಟೊಂದು ಸಿದ್ಧಾಂತ ಅಂತ ನೋಡಿ, ನೀವು ಸಿದ್ಧಾಂತ ಅಂದ ತಕ್ಷಣ ಎಷ್ಟು ಉತ್ಸಾಹದಿಂದ ಮಾತಾಡ್ತೀರಿ ಈ ವಿಷಯದ ಬಗ್ಗೆ. ಆದರೆ ಪ್ರಾಬ್ಲಮ್ ಏನಂದ್ರೆ ಸರ್, ಅಗೇನ್ ವಿಶ್ಲೇಷಣೆ ಆಸ್ ಅ ಜರ್ನಲಿಸ್ಟ್, ಸೈದ್ಧಾಂತಿಕ ಬದ್ಧತೆ ಇರುವಂತ ಕೆಲವು ವ್ಯಕ್ತಿಗಳನ್ನ ನಾನು ಉದಾಹರಣೆ ನಿದರ್ಶನದ ಮೂಲಕ ನಿಮ್ಮ ಮುಂದೆ ಇಡಬಲ್ಲೆ. ಅವರಿಗೆ ಪೊಲಿಟಿಕಲ್ ಆಪರ್ಚುನಿಟಿಗಳು ಸೀಮಿತ, ಅನಿವಾರ್ಯ ಪರಿಸ್ಥಿತಿನಲ್ಲಿ ಇರ್ತೀರಿ ನೀವು. ಫಾರ್ ಎಕ್ಸಾಂಪಲ್ ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ತಗೊಳ್ಳಿ. ಅವರು ಸೈದ್ಧಾಂತಿಕ ಬದ್ಧತೆ ಇರುವಂತವ್ರೆ, ಯಾವುದೋ ಕಾರಣಕ್ಕೆ ಆಚೆ ಇದ್ದಾರೆ. ಅಲ್ಲೂ ನೀವು ಅತಿರೇಕ ಅಂತೀರ, ನನಗೆ ಮುಸ್ಲಿಮರು ಓಟೇ ಬೇಡ ಅಂದ್ರೆ ಅವರು ಅತಿರೇಕನ? ನಾನು ಹೇಳೋದೇನೆಂದರೆ, ಸೈದ್ಧಾಂತಿಕ ಬದ್ಧತೆಯ ಜೊತೆಗೆ ನಾವು ವ್ಯಾವಹಾರಿಕ ಕುಶಲತೆಯನ್ನು ಇಟ್ಕೊಂಡು, ವ್ಯಾವಹಾರಿಕ ಕುಶಲತೆ ಮತ್ತು ಸೈದ್ಧಾಂತಿಕ ಬದ್ಧತೆಯನ್ನು ಸಮೀಕರಿಸ್ಕೊಂಡು, ಸೈದ್ಧಾಂತಿಕ ಬದ್ಧತೆಯ ಜೊತೆಗೆ ರಾಜಿಯಾಗದೆ ವ್ಯಾವಹಾರಿಕ ಕುಶಲತೆಯನ್ನು ಇಟ್ಕೊಂಡು ಮುಂದೆ ಹೋದರೆ ಯಾರೂ ಕೂಡ ತುಳಿಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ನಮಗೊಂದು ಆತ್ಮತೃಪ್ತಿ ಇರುತ್ತೆ. ಯಶಸ್ಸು ಸಿಗದೇ ಇದ್ದರೂ ಕೂಡ ನಾನೊಂದು ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡ್ತಿದ್ದೀನಿ ಅಂತಕ್ಕಂಥ ಒಂದು ಆತ್ಮತೃಪ್ತಿ ಇರುತ್ತೆ. ಹಾಗಾಗಿ ಆ ಆತ್ಮತೃಪ್ತಿಯೊಂದಿಗೆ ಬದುಕಬೇಕು ಅಂತ ಬಯಸುವಂಥವ್ರು ವಿಚಲಿತರಾಗೋ ಪ್ರಶ್ನೆ ಇಲ್ಲ, ಯಾರೋ ತುಳಿಯೋಕ್ಕೂ ಸಾಧ್ಯ ಇಲ್ಲ. ಸೈದ್ಧಾಂತಿಕ ಬದ್ಧತೆ ಇರೋರಿಗೆ ಆಪ್ಷನ್ನೇ ಇಲ್ಲದೆ ಪಕ್ಷ ಬಿಡುವಂತ ಪರಿಸ್ಥಿತಿ ಬಂದ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಅನದರ್ ಈಶ್ವರಪ್ಪ, ಅವರು ಫೈರ್ ಬ್ರ್ಯಾಂಡ್ ಹಿಂದುತ್ವ ಲೀಡರ್. ಅವರು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ, ಹೇಸಿಗೆ ಇಲ್ಲದೆ, ಜೀವನದಲ್ಲಿ ಪರೀಕ್ಷೆಗಳು ಬಂದಾಗ ಆ ಪರೀಕ್ಷೆಗಳನ್ನು ಎದುರಿಸ್ಬೇಕೇ ಹೊರತು ಅದಕ್ಕಾಗಿ ನಾವು ನಮ್ಮ ಸಿದ್ಧಾಂತವನ್ನು ಬಿಟ್ಟು ರಾಜಿ ಆಗಬಾರ್ದು. ಪರೀಕ್ಷೆಗಳು ಪ್ರತಿ ಮನುಷ್ಯನಿಗೆ ಬಂದೇ ಬರ್ತವೆ. ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಪರೀಕ್ಷೆ ಬರೋದು ಬಂದೇ ಬರುತ್ತೆ, ಎದುರಿಸ್ಬೇಕು. ಸರ್ ನೋಡಿ ಸರ್, ರಾಜಕಾರಣ ಏನು ಮಜಾ ಅಂದರೆ, ಒಂದು ನಿಮಿಷ ಬಿಟ್ಟು ಮಾತಾಡ್ತೀನಿ. 17-18 ಜನ ನೀವು ಬೇರೆ ಸಿದ್ಧಾಂತ ಒಪ್ಪಿರೋರನ್ನ ಕರ್ಕೊಂಬಂದು ಸರ್ಕಾರ ಮಾಡಿದ್ರೆ ಎಲ್ಲಿ ಉಳಿದ ಸಿದ್ಧಾಂತ? ಸೊ ಸಿದ್ಧಾಂತ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಸರ್? ನಾನು ನಿಮ್ಮ ವ್ಯಕ್ತಿಗತ ಮಟ್ಟದಲ್ಲಿ ಮಾತಾಡ್ತಿಲ್ಲ, ನೀವು ಪಾಪ ನಿಮಗೆ ಅದೇ ಚಾಲೆಂಜ್. ಏನಾಗ್ತದೆ, ಟ್ರಾನ್ಸಿಸ್ಟ್ ಪೀರಿಯಡ್ನಲ್ಲಿ ಕೆಲವೊಮ್ಮೆ ರಾಜಕೀಯ ರಾಜಿಗಳನ್ನು ನಾವು ಮಾಡ್ಕೊಳ್ತೀವಿ. ರಾಜಕೀಯ ರಾಜಿ ಮಾಡ್ಕೊಂಡಿವಿ ಅನ್ನೋ ಕಾರಣಕ್ಕೋಸ್ಕರ ಸಿದ್ಧಾಂತ ಬಿಟ್ಟಿದ್ದೀವಿ ಅಂತ ಭಾವಿಸಬಾರ್ದು. ಅದು ಒಂದು ತಾತ್ಕಾಲಿಕ ರಾಜಕೀಯ ರಾಜಿ. ಆ ತಾತ್ಕಾಲಿಕ ರಾಜಕೀಯ ರಾಜಿಯ ಉದ್ದೇಶವೂ ಕೂಡ ಸಿದ್ಧಾಂತವನ್ನು ಬಲಗೊಳಿಸೋದಕ್ಕೆ ಆದರೆ ಅದು ತಪ್ಪಲ್ಲ. ಈಗ ಕೇಂದ್ರದಲ್ಲಿ ಬೇರೆ ಬೇರೆ ವಿಚಾರಧಾರೆಯವರನ್ನು ಸೇರಿಸ್ಕೊಂಡ್ವಿ. ಮೆಜಾರಿಟಿ ಬಂದ ಮೇಲೆ ಏನು ಮಾಡಿದ್ವಿ? ಆರ್ಟಿಕಲ್ 317 ರದ್ದುಪಡಿಸಿದ್ವಿ. ರಾಮ ಮಂದಿರ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳನ್ನು ನಿವಾರಿಸಿದ್ವಿ. ಆ ಮೂಲಕ ಸಿದ್ಧಾಂತಕ್ಕೆ ನ್ಯಾಯ ಕೊಟ್ವಿ. ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ವಿಚಾರಧಾರೆಯವರನ್ನು ಸೇರಿಸ್ಕೊಂಡ ನಂತರ ನಾವು ಆದ್ಯತೆಯಾಗಿ ಗಮನಿಸಬೇಕಾಗಿದ್ದು ನ್ಯಾಯ ಕೊಡೋ ಕೆಲಸ ಮಾಡಬೇಕಾಗಿತ್ತು, ಅನ್ಯಾಯವನ್ನು ಸರಿಪಡಿಸೋ ಕೆಲಸ ಮಾಡಬೇಕಿತ್ತು. ಆ ರೀತಿ ಮಾಡಿದರೆ ನಮಗೆ ಸೋಲು ಖಂಡಿತ ಬರ್ತಿರಲಿಲ್ಲ. ಸರ್ಕಾರದ ಜವಾಬ್ದಾರಿ ನಾಗರಿಕತೆಯ ಅಸ್ತಿತ್ವವನ್ನು ಉಳಿಸೋದ್ರಲ್ಲಿ ಎಷ್ಟಿರಬೇಕೋ, ಇರಬೇಕಾ ಬೇಡವಾ? ಸಿವಿಲೈಸೇಷನಲ್ ಐಡೆಂಟಿಟಿ ಆ್ಯಂಡ್ ದ ಪ್ರೊಟೆಕ್ಷನ್ ಆಫ್ ಇಟ್. ಈಸ್ ದ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ವೈ ಶುಡ್ ಇಟ್ ಬಿ ಆ್ಯಂಡ್ ಹೌ ಮಚ್ ಇಸ್ ಟೂ ಮಚ್? ನಿಮಗೇನೆಂದರೆ, ಸರ್ಕಾರ ಅಂದರೆ ಯಾಂತ್ರಿಕ ಅಲ್ಲ, ಅದೊಂದು ನಾಗರಿಕತೆ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿರುತ್ತೆ. ಸಮಾಜವನ್ನು ಬಿಟ್ಟು ಸರ್ಕಾರ ಇರೋಕ್ಕೆ ಸಾಧ್ಯನಾ? ಸಮಾಜ ಮತ್ತು ಸರ್ಕಾರ, ಸಮಾಜದ್ದೇ ಒಂದು ಭಾಗ ಸರ್ಕಾರ. ಹಾಗಾಗಿ ನಾವು ನಾಗರಿಕ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಸುರಕ್ಷತೆಯೊಳಗಿಟ್ಟೇ ಮುಂದೆ ತೆಗೆದುಕೊಂಡು ಹೋಗಬೇಕು, ಅದನ್ನು ಅಳಿಸಿ ಅಲ್ಲ. ಸೊ ಪಾತ್ರ ಎಲ್ಲಿಗೆ ಶುರು ಆಗುತ್ತೆ, ಎಲ್ಲಿ ನಿಲ್ಲುತ್ತೆ? ಹೌ ಮಚ್ ಇಸ್ ಟೂ ಮಚ್ ಅಂತಾನು ಕೇಳಿದೆ ನಾನು. ಅಂದರೆ ಈ ನಾಗರಿಕತೆಯ ಅಸ್ತಿತ್ವವನ್ನು, ಸಿವಿಲೈಸೇಷನಲ್ ಐಡೆಂಟಿಟಿ, ಲೆಟ್ಸ್ ಸೇ ದ ಸಿವಿಲೈಸೇಷನಲ್ ಐಡೆಂಟಿಟಿ ಆಫ್ ಇಂಡಿಯಾ ಇಸ್ ಹಿಂದೂ ಅಂತ ಅನ್ಕೊಂಡ್ರೆ, ಇದನ್ನ ಉಳಿಸೋದಕ್ಕೆ ಅಥವಾ ಇದನ್ನ ಬೆಳೆಸೋದಕ್ಕೆ ಎಷ್ಟು ಮುಂದೆ ಹೋಗಬಹುದು ಸರ್ಕಾರ ಅಥವಾ ಹೋಗಬೇಕು? ಹೌ ಮಚ್ ಇಸ್ ಟೂ ಮಚ್? ನಿಮ್ಗೇನೆಂದರೆ, ಈಗ ಜಾತ್ಯತೀತತೆ ಅನ್ನೋದರ ಅರ್ಥ ಓಲೈಕೆ ಅಲ್ಲ, ಸರ್ವಮತ ಸಮಭಾವ, ಸರ್ವಧರ್ಮ ಸಮಭಾವ ಅನ್ನೋದು ಕೂಡ ಸರಿಯಾದ ಪದ ಬಳಕೆ ಆಗಲ್ಲ. ಧರ್ಮ ಜಗತ್ತಿಗೆ ಒಂದೇ ಇರೋದು. ಸರ್ವಮತ ಸಮಭಾವ ಅಂದರೆ ಎಲ್ಲ ಮತಗಳನ್ನು ಸಮಾನ ರೂಪದಲ್ಲಿ ಕಾಣಬೇಕಾಗಿರೋದು ಜಾತ್ಯತೀತತೆ. ಆದರೆ ಏನಾಗಿದೆ, ಜಾತ್ಯತೀತತೆ ಹೆಸರಿನಲ್ಲಿ ಓಲೈಕೆ ರಾಜಕಾರಣ ನಡೀತದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಅದೇ ತಾನೇ ಸಿದ್ದರಾಮಯ್ಯನವ್ರ ಸರ್ಕಾರನೂ ಹೇಳ್ಕೊಂಡು ಬಂದಿರೋದು. ಸೊ ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ದಿಸ್? ಅಲ್ಲ, ನಿಮಗೆ ಹೇಳೋದೊಂದು ಮಾಡೋದೊಂದು ಆದರೆ, ಹೇಳಿದ್ದು ಮತ್ತು ಮಾಡಿದ್ದಕ್ಕೆ ಅಗಾಧವಾದ ವ್ಯತ್ಯಾಸ ಆಗತ್ತೆ. ಹೇಳೋದೊಂದು ಮಾಡೋದೊಂದು ಆದರೆ, ಹೇಳ್ತಿರೋದೊಂದು ಮಾಡ್ತಿರೋದೊಂದು. ಈಗ ಹಿಂದೂಗಳಿಗೆ ಸ್ಮಶಾನವೇ ಇಲ್ಲ, ಮುಸಲ್ಮಾನರ ಸ್ಮಶಾನ ಕಾಂಪೌಂಡು, ಇದು ಸರ್ವಧರ್ಮ ಸಮಭಾವನಾ? ಹೇಳಿ, ನಿಮಗೆ ಹಿಂಗೆ ಸಮಭಾವ ಆಗುತ್ತೆ. ಈಗ
ಹಿಂದೂ ಮಕ್ಕಳಿಗೆ ವಿದೇಶಕ್ಕೆ ಹೋಗೋಕ್ಕೆ ಬಿಡಿಗಾಸು ಇಲ್ಲ. ಮುಸಲ್ಮಾನ್ ಮಕ್ಕಳು ವಿದೇಶ ವ್ಯಾಸಂಗಕ್ಕಾಗಿ 15 ಲಕ್ಷ ರೂಪಾಯಿ ಹೆಂಗೆ ಸಮಭಾವ ಆಗುತ್ತೆ? ಸಮಭಾವ ಅಂದರೆ ಇಲ್ಲಿರುವಂಥ ಉನ್ನತ ವ್ಯಾಸಂಗಕ್ಕೆ ಹೋಗುವಂಥ ಎಲ್ಲ ಮಕ್ಕಳಿಗೂ ನಾವು ವಿದೇಶ ವ್ಯಾಸಂಗಕ್ಕೆ ಹೋದರೆ 15 ಲಕ್ಷ ಕೊಡ್ತೀವಿ ಅಂದರೆ ಸಮಭಾವ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಸಮಭಾವ ಹೆಂಗಾಗತ್ತೆ? ಬರೀ ಬಾಯಿ ಉಪಚಾರ ಆಗುತ್ತೆ. ನೀವು ಬಡಿಸಿ ಉಪಚಾರ ಮಾಡಬೇಕಲ್ಲ. ಬಡಿಸೋದು ಕೆಲವರಿಗೆ ಮಾತ್ರ ಬಡಿಸಿ, ಬಾಯಿ ಉಪಚಾರ ಮಾತ್ರ ಎಲ್ರಿಗೂ ಮಾಡಿಬಿಟ್ರೆ ಹೊಟ್ಟೆ ತುಂಬುತ್ತಾ? ಹೇಳಿ. ಈಗ ಇಲ್ವಾ ಕಾಂಗ್ರೆಸ್ ಸರ್ಕಾರ ಮಾಡ್ತಿರ್ತಕ್ಕಂಥದ್ದು? ಬಡಿಸೋದು ಮುಸಲ್ಮಾನರಿಗೆ, ಬಾಯಿ ಉಪಚಾರ ಹಿಂದೂಗಳಿಗೆ. ಸರ್, ಇವತ್ತಿಗೆ ನೀವು ನಿಮ್ಮ ಕರಿಯರನ್ನು ಹಿಂತಿರುಗಿ ನೋಡಿದಾಗ ಮುಂದೆ ಮಾಡೋ ಕೆಲಸಗಳಿಗೆ ಪ್ರೇರಣೆಯನ್ನು ಪಡ್ಕೋಬೇಕು ಅಂತ ನೆನಪಿಸ್ಕೊಳ್ಳೋವಂಥ ಆ ಒಂದು ಘಟನೆ, ಆ ಒಂದು ಕೆಲಸ ನೀವು ಮಾಡಿದ್ದು, ಅಥವಾ ನಿಮಗೆ ಸಿಕ್ಕಂಥ ಒಂದು ರೆಸ್ಪಾನ್ಸ್, ಇವತ್ತಿನ ದಿನ ನೀವು ಅದನ್ನು ನೆನಪಿಸ್ಕೊಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ಯಾವುದಾದ್ರು? ಅಲ್ಲ, ಒಂದು ಸಿದ್ಧಾಂತಕ್ಕೆ ಬದ್ಧನಾಗಿದ್ದೀನಿ. ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಮೂಲಕ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡ್ಬೋದಾಗಿರ್ತಕ್ಕಂಥ ರೀತಿಯಲ್ಲಿ ರಾಜಕಾರಣ ಮಾಡಿದ್ದೀನಿ. ಕ್ಷೇತ್ರದ ವಿಷಯ ಬಂದಾಗ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ದೀವಿ. ನೀರಾವರಿ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮೂಲಕ, ಮೆಡಿಕಲ್ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತರೋದ್ರ ಮೂಲಕ, ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ಚಿಕ್ಕಮಗಳೂರನ್ನ ಅಭಿವೃದ್ಧಿಪಡಿಸೋದ್ರ ಮೂಲಕ, ಹೊಯ್ಸಳರ ಕಾಲದ, ಚಾಲುಕ್ಯರ ಕಾಲದ ಮ್ಯಾನುಮೆಂಟ್ಗಳನ್ನು ಉದ್ಧಾರ ಮಾಡೋದಕ್ಕೆ ನೆರವಾಗೋದ್ರ ಮೂಲಕ, ಆ ಮೂಲಕ ಒಂದು ಸಾರ್ಥಕತೆ ರಾಜಕಾರಣ ಮಾಡಿದ್ದೀನಿ ಅನ್ನುವಂಥದ್ದು ಒಂದು ತೃಪ್ತಿ ಇದೆ. ರಾಜಕೀಯ ದ್ವೇಷ ಮಾಡಿಲ್ಲ. ಬೇರೆಯವರು ನನ್ನ ದ್ವೇಷ ಮಾಡಿದ್ರು ಕೂಡ ರಾಜಕೀಯ ದ್ವೇಷ ಮಾಡಿ, ರಾಜಕೀಯ ಪೈಪೋಟಿ ಬೇರೆ, ರಾಜಕೀಯ ದ್ವೇಷ ಬೇರೆ. ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ. ಸರ್, ನಾನು ನಿಮ್ಮನ್ನು ಹೇಳ್ದಂಗೆ ಒಂದು 10-15 ವರ್ಷದಿಂದ ನೋಡ್ತಿದ್ದೀನಿ, ಆ್ಯಂಡ್ ಐ ಹ್ಯಾವ್ ನೆವರ್ ಸೀನ್ ಯು ವಿತೌಟ್ ಅ ಬಿಯರ್ಡ್. ಒಬ್ಬರು ಪ್ರತಿಜ್ಞೆಗೆ ಆಗ್ಬಿಟ್ರು, ಇನ್ನೊಬ್ಬರು ಗಡ್ಡ ಬೆಳೆಸಿದ್ದು ಫಿಲಮ್ಗಾಗಿ. ಸಿ.ಟಿ. ರವಿಯವ್ರು ಯಾಕೆ ಆಲ್ವೇಸ್ ವಿತ್ ಅ ಬಿಯರ್ಡ್? ಶಿವಾಜಿ ನನ್ನ ಮೇಲೆ ಪ್ರೇರಣೆ ಬೀರಿದಂಥ ಒಂದು ಕ್ಯಾರೆಕ್ಟ್ರು. ಆ ಶಿವಾಜಿಯ ಪ್ರೇರಣೆಯನ್ನು ನಾನು ಪಡ್ಕೊಂಡಿದ್ದೀನಿ. ನನ್ನ ಮುಖಲಕ್ಷಣಕ್ಕೆ ಗಡ್ಡ ಒಪ್ಪುತ್ತೆ. ಯಾರೂ ಗಡ್ಡವನ್ನು ದ್ವೇಷ ಮಾಡಿಲ್ಲ ನನಗೆ ಗೊತ್ತಿದ್ದಂಗೆ, ನನ್ನ ಗಡ್ಡವನ್ನು. ಹಾಗಾಗಿ ನನಗೂ ಅದರ ಬಗ್ಗೆ ದ್ವೇಷ ಇಲ್ಲ. ಸರ್, ಮಗನ ಜೊತೆ ಸಂಬಂಧ ಹೇಗಾಗ್ತಿದೆ ಸರ್? ಈಗ ಅವ್ನು ಕೆಲಸ ಮಾಡ್ತಿದ್ದಾನೆ ಅಂತ ಕೇಳ್ಪಟ್ಟೆ. ಹಿ ಈಸ್ ನೌ ಇನ್ ಮುಂಬೈ, ಇಫ್ ಐ ಆಮ್ ನಾಟ್ ರಾಂಗ್. ಓವರ್ ದ ಇಯರ್ಸ್ ಆಸ್ ಅ ಪೊಲಿಟಿಷಿಯನ್ ನಿಮ್ಗೆ ಎಷ್ಟು ಸಮಯ ಸಿಗ್ತದೆ? ಯಾವ ರೀತಿಯ ಒಂದು ಕೌಟುಂಬಿಕ ಜೀವನದಲ್ಲಿ ನಾವು ಕ್ವಾಲಿಟಿ ಸಮಯ ಕೊಟ್ಟಿದ್ವಿ ಹೊರತು ಕ್ವಾಂಟಿಟಿ ಸಮಯ ಕೊಡೋಕ್ಕಾಗಿಲ್ಲ. ಹಾಗಾಗಿ ಆ ಕ್ವಾಲಿಟಿ ಸಮಯದಲ್ಲಿ ಒಳ್ಳೆಯ ವಿಚಾರಗಳನ್ನು ಅವರಿಗೆ ತಲೆಯಲ್ಲಿ ತುಂಬೋದಕ್ಕೆ, ಸಂಸ್ಕಾರ ಕೊಡೋಕ್ಕೆ, ಒಬ್ಬ ತಂದೆಯಾಗಿ ಕರ್ತವ್ಯ ಮಾಡೋದ್ರ ಜೊತೆಗೆ ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಅದಕ್ಕೆ ಶಿಕ್ಷಣ ಕೊಡಿಸ್ಬೇಕು. ಶಿಕ್ಷಣ ಕೊಡಿಸೋಷ್ಟು ಕೆಲಸ ನಾನು ಮಾಡಿದ್ದೀನಿ. ಮತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ, ನೀನು ನಿನ್ನ ಸ್ವಂತ ಕಾಲ ಮೇಲೆ ನಿಂತು 4 ಜನರ ನಡುವೆ ತಲೆ ಎತ್ತಿ ಬದುಕಬೇಕು. ತಲೆ ತಗ್ಗಿಸುವಂತಲ್ಲ, ತಲೆ ಎತ್ತಿ ಬದುಕಬೇಕು. ಮತ್ತು ನಿನ್ನ ಇತಿಮಿತಿ ಒಳಗಡೆ 4 ಜನರಿಗೆ ಉಪಕಾರಿಯಾಗಿ ಬದುಕಬೇಕು. ಅಲ್ಲಿ ಸಾರ್ಥಕತೆ ಇದೆ ಅನ್ನೋಂಥದ್ದು ನಾವು ಅವ್ರ ತಲೆಯಲ್ಲಿ ತುಂಬಿದ್ದೀವಿ. ರಾಜಕೀಯದ ಬಗ್ಗೆ ಏನಾದ್ರು ತುಂಬಿದ್ದೀರಾ ಸರ್ ತಲೆಯಲ್ಲಿ? ರಾಜಕಾರಣದ ಬಗ್ಗೆ ತುಂಬಿಲ್ಲ. ನನ್ನ ರಾಜಕೀಯ ಉತ್ತರಾಧಿಕಾರಿ ಆಗುವ ಸಹಜತೆ ಇರೋದು ನಮ್ಮ ಕಾರ್ಯಕರ್ತರಿಗೆ. ನನ್ನ ಮಗ ನನ್ನ ಆಸ್ತಿಯ ಉತ್ತರಾಧಿಕಾರಿ ಆಗ್ಬೋದು, ಆದರೆ ನನ್ನ ರಾಜಕೀಯದ ಉತ್ತರಾಧಿಕಾರಿ ನಮ್ಮ ಕಾರ್ಯಕರ್ತರೇ ಆಗಬೇಕು. ಯಾವುದೂ ಅವ್ರನ್ನ ಲಿಫ್ಟಲ್ಲಿ ಕರ್ಕೊಂಬರೋಕ್ಕೆ, ನಾನು ಲಿಫ್ಟಲ್ಲಿ ಬಂದಿಲ್ಲ, ಹಂಗಾಗಿ ಅವ್ರನ್ನೂ ಲಿಫ್ಟಲ್ಲಿ ಕರ್ಕೊಂಬರಲ್ಲ. ಸರ್, ಸಮಾಜ ಅಂತ ನೀವು ಗಮನಿಸ್ತೀರಿ, ಹಂಗಾಗಿ ನಿಮ್ಮದೇ ಒಂದು ವಿಶ್ಲೇಷಣೆ ಕೂಡ ಇದೆ. ಸರ್, ಹಾಸನ ದಾಟಿ ಯಾಕೆ ಒಕ್ಕಲಿಗರು ಅಂತ ಆ ರೀತಿ ಒಂಥರ ಮೇನ್ ಸ್ಟ್ರೀಮ್ ಒಕ್ಕಲಿಗರಾಗಿ ಒಪ್ಪೋದಿಲ್ಲ ಸರ್? ನೋಡಿ, ನಾನು ಹೇಳಿದ್ನಲ್ಲ, ಈಗ ಮೊದಲು ನಾನು ಭಾರತೀಯ, ಆಮೇಲೆ ನಾನು ಹಿಂದೂ, ಆಮೇಲೆ ನಾನು ಒಕ್ಕಲಿಗ. ಆದರೆ ಭಾರತೀಯತೆಗಿಂತ ಮುಂಚೆ ಹಿಂದುತ್ವನೂ ಇಲ್ಲ, ಹಿಂದುತ್ವಕ್ಕೆ ಮುಂಚೆ ನನ್ನ ಜಾತಿನೂ ಇಲ್ಲ. ಹಾಗಾಗಿ ನಾನು ಮೊದಲು ಭಾರತೀಯ, ಆಮೇಲೆ ನಾನು ಹಿಂದೂ, ಆಮೇಲೆ ನಾನು. ಈ ಥರದ ಒಂದು ಕೌಂಟರ್ಗೆ ಏನಂತೀರಿ? ನಾನು ಹುಟ್ಟಿರೋದು ಬೆಂಗಳೂರಿನಲ್ಲಿ, ಅದು ಕರ್ನಾಟಕದಲ್ಲಿದೆ, ಹಾಗಾಗಿ ನಾನು ಕನ್ನಡಿಗ ಮೊದಲು, ಕರ್ನಾಟಕ ಭಾರತದ ಒಂದು ಭಾಗ, ಹಾಗಾಗಿ ನಾನು ಭಾರತೀಯ. ಈ ಕ್ರಮದ ಬಗ್ಗೆ ನಿಮಗೇನು ಅನ್ಸುತ್ತೆ? ನಿಮಗದು ತಪ್ಪಲ್ಲ. ಆದರೆ ಕರ್ನಾಟಕಕ್ಕೆ, ಇದು ಭಾರತಕ್ಕಿಂತ ಕರ್ನಾಟಕ ದೊಡ್ಡದು ಅಂತ ಅಂದ್ಕೊಂಡ್ರೆ ಮಾತ್ರ ತಪ್ಪು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ಹೆಮ್ಮೆ ಪಡೋ ಸಂಗತಿ ಅದು.
ಸರ್ ವೇಷಭೂಷದಲ್ಲಿ ನಾನು ನಿಮ್ಮನ್ನು ನೋಡ್ದಾಗಿಂದ ಹೆಚ್ಚು ಕಮ್ಮಿ ಇದೇ ತರ ಡ್ರೆಸ್ ಮಾಡ್ತೀರಿ ಸರ್ ನೀವು. ಅಂದ್ರೆ ಇದೇನ್ ನೀವು ಜಾಕೆಟ್ ಹಾಕಿದಿರಿ, ಇದು ನೀವು ಹಾಕಿದ ಟೈಮ್ನಲ್ಲಿ ಮೋದಿ ಜಾಕೆಟ್ ಅಂತಿರಲಿಲ್ಲ ಸರ್, ಅವತ್ತಿನ ದಿನ ನೆಹರು ಜಾಕೆಟ್ ಅಂತಿದ್ರಿ. ಇದನ್ನ 2014 ಆದ್ಮೇಲೆ ಅದು ಒಂದು ರೀತಿ ಮೋದಿ ಜಾಕೆಟ್ ಆಗಿ ಟೇಕ್ ಓವರ್ ಆಗ್ಬಿಟ್ಟಿದೆ. ಈ ವೇಷಭೂಷದ ಬಗ್ಗೆನೇ ನಿಮ್ದೊಂದು ಮಾತು ಹೇಳಿ ಸರ್. ಇದೆಲ್ಲವೂ ಭಾರತೀಯ ವೇಷಭೂಷದ ಭಾಗವೇ. ಇದ್ಯಾವುದೂ ಏನಲ್ಲ ನೋಡಿ, ಪಂಚೆ ಶರ್ಟು ಭಾರತೀಯ ವೇಷಭಾಷಾ, ಇದು ಕೂಡ ಭಾರತೀಯ ವೇಷಭೂಷಣೆ. ಮತ್ತು ಭಾರತದ ಒಂದು ವಿಶಿಷ್ಟತೆ ಏನು ಅಂದರೆ ಇನ್ಕ್ಲೂಸಿವ್ನೆಸ್. ಅದನ್ನು ತನ್ನೊಳಗೆ ಸೆಳ್ಕೊಂಬಿಡುತ್ತೆ. ಅದೇ ಈ ಭಾರತೀಯತೆಯ ಒಂದು ಸ್ಟ್ರೆಂತು. ಸರ್ ತಾವು ಚಿಕ್ಕಮಗಳೂರಿಂದ ಬರ್ತೀರಿ, ಪರಿಸರದ ಒಂದು ನೇಚರ್ಸ್ ಬಾಸ್ಕೆಟ್ ಅದು. ವಾಟ್ ಈಸ್ ಯುವರ್ ರಿಲೇಶನ್ಶಿಪ್ ವಿತ್ ನೇಚರ್ ಸರ್? ಪ್ರಕೃತಿ ಪರಿಸರದ ಜೊತೆ ನಿಮ್ಮ ವೈಯಕ್ತಿಕ ಸಂಬಂಧ. ಜಗತ್ತು ನಮಗಾಗಿ ಅಲ್ಲ, ಜಗತ್ತಿನ ಒಂದು ಭಾಗ ಮಾತ್ರ ನಾವು. ಭಾರತೀಯ ದರ್ಶನಗಳು ಸೃಷ್ಟಿಯ ಭಾಗ ನೀನು ಅಂತ ಹೇಳಿದು, ಸೃಷ್ಟಿ ನಿನಗಾಗಿ ಅಂತ ಹೇಳಿಲ್ಲ. ಸಿಮೆಟಿಕ್ ಮತಗಳು, ಅಬ್ರಾಹಮಿಕ್ ಮತಗಳು ಸೃಷ್ಟಿ ನಿನಗಾಗಿ ಎನ್ನುವಂಥ ಕಲ್ಪನೆಯನ್ನು ಕೊಟ್ಟು, ಆ ಸೃಷ್ಟಿ ನಿನಗಾಗಿ ಎನ್ನುವಂಥ ಕಲ್ಪನೆ ಶೋಷಣೆಗೆ ಕಾರಣ ಆಯಿತು, ಎಕ್ಸ್ಪ್ಲಟೇಷನ್ಗೆ ದಾರಿಯಾಯಿತು. ಆ ಚಿಂತನೆಯ ಆಧಾರದಲ್ಲಿ ವಿಜ್ಞಾನ ಬೆಳೀತು, ಆ ವಿಜ್ಞಾನದ ಪರಿಣಾಮ ಶೋಷಣೆ ಆಯಿತು. ಆ ಚಿಂತನೆಯ ಆಧಾರದಲ್ಲಿ ಮತಗ್ರಂಥಗಳು ರೂಪುಗೊಂಡು ಆ ಕಾರಣಕ್ಕೆ ಶೋಷಣೆ ಆಯಿತು. ಆದರೆ ಭಾರತೀಯ ದರ್ಶನಗಳು ಪ್ರಕೃತಿ ನಿನಗಾಗಿ ಅಲ್ಲ, ಪ್ರಕೃತಿಯ ಭಾಗ ನೀನು ಅಂತ ಹೇಳ್ತು. ಹಾಗಾಗಿ ಇಲ್ಲಿ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನುವ ಸಿದ್ಧಾಂತ ಹುಟ್ಕೊಳ್ತು. ಬದುಕು ಮತ್ತು ಬದುಕಲು ಬಿಡು ಅನ್ನೋ ಸಿದ್ಧಾಂತ ಇಲ್ಲಿ ಹುಟ್ಕೊಳ್ತು. ಬದುಕು ನಾಶ ಮಾಡಿ ಬದುಕು ಅನ್ನೋದು ಈ ಭಾರತೀಯ ದರ್ಶನಗಳ ಹೇಳಿದ ವಿಚಾರಗಳಲ್ಲ. ಹಾಗಾಗಿ ಪ್ರಕೃತಿಯನ್ನು ಮರೆತರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್ ಅದು ಎಂಡ್ ಆಫ್ ಇಟ್. ನಿಮಗೇನಾದರೂ ಹೇಳೋದಿದ್ರೆ ದೇಶ, ರಾಜ್ಯ, ರಾಜಕೀಯ ವ್ಯವಸ್ಥೆ, ಸಮಾಜ, ನಾವು ಹೇಳೋದು ಅಂದರೆ ನಾವೊಂದು ಸಂಕುಚಿತ ಮನೋಭಾವದಿಂದ ಹೊರಗೆ ಬರಬೇಕು. ಒಂದು ಉದಾತ್ತ ವಿಚಾರಗಳಿಗಾಗಿ ಕೆಲಸ ಮಾಡಬೇಕು. ಪ್ರದೇಶದ ಪ್ರಶ್ನೆ ಬಂದಾಗ ಪ್ರದೇಶ ಅನ್ನೋ ಅಭಿಮಾನ ತಪ್ಪಲ್ಲ. ಭಾಷೆ ಪ್ರಶ್ನೆ ಬಂದಾಗ ಭಾಷೆ ಅನ್ನೋ ಅಭಿಮಾನ ಪ್ರಶ್ನೆ ತಪ್ಪಲ್ಲ. ಆದರೆ ಭಾಷೆ ರಾಷ್ಟ್ರೀಯತೆಯನ್ನು ಗಟ್ಟಿಗೊಳಿಸಬೇಕು. ಪ್ರಾದೇಶಿಕತೆ ರಾಷ್ಟ್ರೀಯತೆಗೆ ಪೂರಕ ಆಗಬೇಕು, ರಾಷ್ಟ್ರೀಯತೆಯನ್ನು ದುರ್ಬಲಗೊಳಿಸಬಾರ್ದು. ಅದಕ್ಕಾಗಿಯೇ ಆ ಉದಾತ್ತ ಚಿಂತನೆ ಹಿನ್ನೆಲೆಯಲ್ಲೇ ಪ್ರತಿಯೊಬ್ಬರೂ ಬದುಕಿದರೆ ಬದುಕು ಆನಂದದಾಯಿ ಆಗತ್ತೆ. ನಾವು ಸಂತೋಷ ಪಡೋಣ, ಇನ್ನೊಬ್ಬರನ್ನ ದುಃಖಕ್ಕೊಳಪಡಿಸಿ ಅಲ್ಲ. ನಮಗೆ ಖುಷಿ ಪಡೋಕ್ಕೆ ಅಧಿಕಾರ ಇದೆ, ಇನ್ನೊಬ್ಬರನ್ನ ದುಃಖಕ್ಕೊಳಪಡಿಸೋದಕ್ಕೆ ಅಧಿಕಾರ ಇಲ್ಲ. ರೈಟ್. ಸಿಡಿ ರವಿ ಸರ್, ತುಂಬ ಥ್ಯಾಂಕ್ಸ್ ನಿಮ್ಮ ಟೈಮಿಗಾಗಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.